but the breakthrough on this. The screen is yours. Thank you, Hariprasad ji. Thank you. ಮೊದಲನೇದಾಗಿ ಇವತ್ತು ಐ ಆಮ್ ಏಬಲ್ ಟು ಸಿ ದ ಗ್ಯಾಲರಿ. ಎಲ್ಲರೂ ಕೂಡ ಇವತ್ತು ದೀಪಾವಳಿ ಆದ್ರೂ ಕೂಡ ಆಲ್ ಆರ್ ಹಿಯರ್ ವಿತ್ ಅಸ್. ಸೊ ಐ ಟು ಥಾಟ್ ಟು ವಿಶ್ ಆಲ್ ಆಫ್ ಯು ಹ್ಯಾಪಿ ದಿವಾಲಿ. Okay. Thank you. Happy Diwali, sir. Happy Diwali to all of you. Right. So ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಹಬ್ಬ ಆದ್ರೂ ಕೂಡ ವಿಡಿಯೋನ ಮಿಸ್ ಮಾಡಬಾರ್ದು ಅಂತ ಇವತ್ತು ಎಲ್ಲರೂ ಕೂಡ ಸೀರಿಯಸ್ ಆಗಿ ಅಟೆಂಡ್ ಮಾಡ್ತಾ ಇದ್ದೀರಾ. ಸೊ ಡಬಲ್ ಕಂಗ್ರ್ಯಾಚುಲೇಷನ್ಸ್ ಯಾರೆಲ್ಲ ಇವತ್ತು ಹಬ್ಬ ಆದ್ರೂ ಕೂಡ ಇವತ್ತು ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಐ ರಿಯಲಿ ಅಪ್ರಿಶಿಯೇಟ್ ಯು. ಯಾಕಂದ್ರೆ ಗ್ಯಾಲರಿನಲ್ಲಿ ಐ ಆಮ್ ಏಬಲ್ ಟು ಸಿ ಎಲ್ಲರೂ ಕೂಡ ರೆಡಿಯಾಗಿ ಹಬ್ಬ ಆಚರಣೆ ಮಾಡುವಂತ ಮೂಡಲ್ಲಿ ಇದ್ರು ಕೂಡ 7 o'clock ನಮ್ಗೆ ವಿಡಿಯೋ ಇದೆ ಅಂತ ಗೊತ್ತಾದಾಗ ಐ ಥಿಂಕ್ ಎವ್ರಿಬಡಿ ಈಸ್ ಅಟೆಂಡಿಂಗ್ ಸಿನ್ಸಿಯರ್ಲಿ. ನಿಜವಾಗ್ಲೂ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಸಿ ದಿಸ್ ಕಮಿಟ್ಮೆಂಟ್. ಮೊದಲನೇದಾಗಿ ದಿಸ್ ಇಸ್ ಅ ವೆರಿ ಬೇಸಿಕ್ ಥಿಂಗ್ ವಾಟ್ ವಿ ನೀಡ್ ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ಅಂತ ಹೇಳಿದ್ರೆ. ಸೊ ನನಗನ್ನಿಸ್ತು ಇವತ್ತು ಮೇ ಬಿ ದೀಪಾವಳಿ ಇರ್ಬೋದು, ಮೇ ಬಿ ಒಂದು 10-20 ಜನ ಬರ್ಬೋದು, ಬೇರೆಯವರೆಲ್ಲ ದೀಪಾವಳಿ ಹಬ್ಬದಲ್ಲಿ ಬ್ಯುಸಿ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಐ ಥಿಂಕ್ ನನ್ನ ಥಿಂಕಿಂಗ್ ಇಸ್ ರಾಂಗ್ ಅಂತ ನೀವೆಲ್ಲ ಪ್ರೂವ್ ಮಾಡಿದ್ದೀರಾ. ಯಾಕೆಂದ್ರೆ ಇವತ್ತು ದೀಪಾವಳಿ ಇದ್ರೂ ಕೂಡ ಇಲ್ದಿದ್ರು ಕೂಡ ನಮಗೆ ನಮ್ಮ ಬಿಸ್ನೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ದೀಪಾವಳಿ ಈ ಹಬ್ಬದ ಒಂದು ಸಂಪ್ರದಾಯ ನಮ್ಗೆಲ್ಲ ಗೊತ್ತು. ಮನೆಯಲ್ಲಿ ನಾವೆಲ್ಲರೂ ಕೂಡ ದೀಪಗಳನ್ನ ಬೆಳಗುತ್ತೀವಿ, ಪೂಜೆ ಮಾಡ್ತೀವಿ, ಸುಮಾರು ಕಸ್ಟಮ್ಸ್ ನ ಫಾಲೋ ಮಾಡ್ತೀವಿ. ಬಟ್ ಇದ್ರ ನಿಜವಾದ ಒಂದು ದ ಹಿಸ್ಟ್ರಿ ಬಿಹೈಂಡ್ ದಿಸ್, ಯಾವಾಗ್ಲಿಂದ ದೀಪಾವಳಿನ ಆಚರಣೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ವಿ ಆಲ್ ನೋ ದಟ್ ವೆನ್ ರಾಮ ಒನ್ ದ ವಾರ್ ಅಗೇನ್ಸ್ಟ್ ರಾವಣ. ಸೊ ನಿಮ್ಗೆಲ್ಲ ಗೊತ್ತಿದೆ. ಸೊ ದೀಪಾವಳಿ ಹಬ್ಬದ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ದ ಗುಡ್ ವಿನ್ನಿಂಗ್ ಓವರ್ ಈವಿಲ್ ಅಂತ ಹೇಳ್ತಾರೆ. ಅಂದ್ರೆ ದುಷ್ಟ ಶಕ್ತಿ ಏನಿದೆ ಅಥವಾ ಬ್ಯಾಡ್ ಎಲಿಮೆಂಟ್ಸ್ ಏನಿದೆ, ಈವಿಲ್, ಅದನ್ನ ಒಂದು ಒಳ್ಳೆಯ ಒಂದು ಪಾಸಿಟಿವ್ ವಿಷಯ ಅದನ್ನ ಗೆದ್ದಾಗ. ಸೊ ವೆನ್ ಲೈಟ್ ವಿನ್ಸ್ ಓವರ್ ಡಾರ್ಕ್ನೆಸ್ ಇಟ್ಸ್ ಕಾಲ್ಡ್ ದೀಪಾವಳಿ. ಸೊ ಇದು ನಮ್ಮ ದೀಪಾವಳಿಯ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇಂಡಸ್ಟ್ರಿ ಆಫ್ ಬಿಸ್ನೆಸ್ ನಾವೆಲ್ಲ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ನಮ್ಮ ಟೀಮ್ಸಿಗೆ, ನಮ್ಮ ಮನೆಗಳಿಗೆ, ನಮ್ಮ ಜೀವನದಲ್ಲಿ ನಾವೇ we have to become the not Ravana, Rama. We should become the Rama to fight against the forces, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅಲ್ಲಿ ಇರುವಂತ, ಕತ್ತಲೆಯಲ್ಲಿರುವಂತ ಜನಗಳಿಗೆ ಫೈನಾನ್ಷಿಯಲ್ ಫ್ರೀಡಮ್ ನ ಯಾವಾಗ ನಾವು ಕೊಡಿಸ್ತೀವೋ, ಐ ಥಿಂಕ್ ದಾಟ್ ಈಸ್ ದ ರಿಯಲ್ ದೀಪಾವಳಿ. ನನ್ನ ಪ್ರಕಾರ ಪ್ರತಿ ವಾರ ಅಕೌಂಟ್ ಅಲ್ಲಿ 2.5 ಬಂದಾಗ ಒಂದು ದಿನ ದೀಪಾವಳಿ ಮಾಡೋ ಅವಶ್ಯಕತೆ ಇಲ್ಲ, ಪ್ರತಿ ವಾರ ದೀಪಾವಳಿ ಮಾಡ್ತಾನೆ ಇರಬಹುದು. ಸೊ ಇದು ನಮ್ಮೆಲ್ಲರ ಮನೋಭಾವನೆ ಆಗಿರ್ಬೇಕು, ನಮ್ಮೆಲ್ಲರ ಒಂದು ಥಿಂಕಿಂಗ್ ಆಗಿರ್ಬೇಕು. ಅಂಡ್ ಇವತ್ತು ಎಸ್ಪೆಷಲಿ ದೀಪಾವಳಿ ಹಬ್ಬದ ದಿನ ಕೂಡ ಯಾರೆಲ್ಲ ಅಟೆಂಡ್ ಮಾಡ್ತಾ ಇದ್ದೀರಾ, ಸಿ ಫಾರ್ ಪೀಪಲ್ ದೋಸ್ ಆರ್ ಸೆಲೆಬ್ರೇಟಿಂಗ್ ದಿವಾಲಿ, ಹ್ಯಾಪಿ ದಿವಾಲಿ. ಬಟ್ ದಿವಾಲಿ ಇಲ್ಲದೆ ಇವತ್ತು ರಜಾ ಇರೋರು ಕೂಡ ಏನೋ ರೀಸನ್ ಹೇಳಿ ಎಸ್ಕೇಪ್ ಆಗಿರ್ಬೋದಾಗಿತ್ತು, ಬರ್ಡೇ ಕೂಡ ಇರ್ಬೋದಾಗಿತ್ತು. ಬಟ್ ಯು ಆಲ್ ಹ್ಯಾವ್ ಶೋನ್ ಅಪ್ ಫಾರ್ ಟುಡೇಸ್ ಪ್ರೋಗ್ರಾಮ್. ಐ ಥಿಂಕ್ ಹರಿಪ್ರಸಾದ್ ಜಿ, ನಿಮ್ಗೇನ್ ಅನ್ಸುತ್ತೆ? ನಮ್ಮ ಜನಗಳ ಕಮಿಟ್ಮೆಂಟ್ ನೋಡಿದ್ರೆ ಏನ್ ಅನ್ಸುತ್ತೆ ನಿಮಗೆ? ಕರ್ನಾಟಕ ಇಸ್ ರೈಸಿಂಗ್ ಸರ್. ಆಕ್ಚುಲಿ ನೀವು ಯಾವಾಗ ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ನಿಮ್ಮ ಟ್ರೈನಿಂಗ್ ಇಂದಾಗಿ ಜನರ ಯೋಚನೆ ಚೇಂಜ್ ಆಗಿದೆ. ಆಕ್ಚುಲಿ ಇವತ್ತು ಬಂದು ಇಲ್ಲಿ ಕೂತ್ಕೊಳ್ಳೋದೇ ದೀಪಾವಳಿ ನಮ್ಮ ಮನಸ್ಸಿಗೆ. ಇವತ್ತು ಯಾರೆಲ್ಲ ಒಳಗಡೆ ಬಂದು ಕೂತಿದ್ದಾರೆ, ಇದೇ ದೀಪಾವಳಿ ಅಂತ ನಮ್ಮ ಅನಿಸಿಕೆ. 100% ಪ್ರೌಡ್ ಆಫ್ ಅವರ್ ಟೀಮ್ ಸರ್. ಎಸ್. ಅಂಡ್ ನನ್ನ ಪ್ರಕಾರ ಸಿ ದೀಪಾವಳಿ ಅನ್ನೋದು ಅಥವಾ ಹಬ್ಬ ಅನ್ನೋದನ್ನ ವೇಟ್ ಮಾಡ್ತಾ ಆಚರಣೆ ಮಾಡೋಕ್ಕೋಸ್ಕರ ವೇಟ್ ಮಾಡೋದು ಒಂದು ಕಾಮನ್ ಮ್ಯಾನ್ಸ್ ಆಟಿಟ್ಯೂಡ್. ನಾವು ಎಸ್ಪೆಷಲಿ ಚಾಂಪಿಯನ್ಸ್ ಆಗ್ಬೇಕಾಗಿರುವಂತ ನಾವು, ಅಥವಾ ಚಾಂಪಿಯನ್ಸ್ ಆಲ್ರೆಡಿ ಆಗಿರುವಂತ ನಾವು, ನಮ್ಮ ಲೈಫ್ ಅಲ್ಲಿ ನಮ್ಮ ಯಶಸ್ಸೇನಿದೆ ಅದನ್ನ ಆಚರಣೆ ಮಾಡೋದಕ್ಕೆ ನಾವೆಲ್ಲ ಕಾಯ್ತಾ ಇರ್ಬೇಕು. ಸೊ ಒಬ್ಬ ಚಾಂಪಿಯನ್ನಿನ ಲೈಫ್ ಅಲ್ಲಿ ನಿಜವಾದ ಒಂದು ಹಬ್ಬ ಅಥವಾ ಆಚರಣೆ, ಸೆಲೆಬ್ರೇಷನ್ ಯಾವಾಗ ಅಂತ ಹೇಳಿದ್ರೆ, ಅವನು ತನ್ನ ಜೀವನದ ಗುರಿಗಳನ್ನ ಮುಟ್ಟಿದಾಗ, ತನ್ನ ಜೀವನದಲ್ಲಿ ಏನನ್ನ ಸಾಧಿಸಬೇಕು ಅನ್ಕೊಂಡಿದ್ದಾನೆ ಆ ಒಂದು ಸಾಧನೆಯನ್ನ ಮಾಡಿದಾಗ, ಅದು ಏನ್ ಹೇಳ್ತೀವಿ ನಾವು, ನಿತ್ಯೋತ್ಸವ ಅಂತ ಒಂದು ಹಾಡು ಹೇಳ್ತೀವಿ, ರೈಟ್? ತಾಯಿ ನಿತ್ಯೋತ್ಸವ ಅಂತ ಹೇಳಿ. ಸೊ ನಮ್ಮ ಜೀವನದಲ್ಲಿ ನಿತ್ಯೋತ್ಸವವಾಗಿರುತ್ತೆ. ಒನ್ಸ್ ಹರಿಪ್ರಸಾದ್ ಮರ್ಸಿಡೀಸ್ ಬೆಂಜ್ ತಗೊಂಡ್ಮೇಲೆ ಎಲ್ಲೇ ಹೋದ್ರು ಅವ್ರನ್ನ ಬರ್ಮಾಡ್ಕೊಳ್ಳೋದಕ್ಕೆ ಜನ ಕಾಯ್ತಾ ಇರ್ತಾರೆ. ಎಲ್ಲೇ ಹೋದ್ರು ಕೂಡ ಫ್ಯಾಮಿಲಿನಲ್ಲಿ ರೆಸ್ಪೆಕ್ಟು, ಸೊಸೈಟಿನಲ್ಲಿ ರೆಸ್ಪೆಕ್ಟು, ಫೈನಾನ್ಷಿಯಲ್ ಫ್ರೀಡಮ್, ಈ ತರ ಇದ್ದಾಗ ಐ ಥಿಂಕ್ ಹರಿಪ್ರಸಾದ್ ನಿಮ್ಮ ಜೀವನದಲ್ಲಿ ಇವತ್ತು ದೀಪಾವಳಿ ಇಸ್ ನಥಿಂಗ್ ಸ್ಪೆಷಲ್. ಯಾಕಂದ್ರೆ ಆಲ್ರೆಡಿ ಯು ಆರ್ ಎ ಸಕ್ಸಸ್ಫುಲ್ ಪರ್ಸನ್, ಅ ಸೆಲೆಬ್ರಿಟಿ ನಿಮ್ಮ ಟೀಮ್ ಅಲ್ಲಿ.
ಸೊ ನಿಮ್ಮ ಲೈಫಲ್ಲಿ ಉತ್ಸವ ಅನ್ನೋದು ಆಗ್ತಾ ಇಲ್ಲ, ನಿತ್ಯೋತ್ಸವ ಅನ್ನೋದು ಆಗ್ತಾ ಇದೆ. ಪ್ರತಿನಿತ್ಯ ನಿಮ್ಮ ಲೈಫಲ್ಲಿ ಉತ್ಸವ ಆಗ್ತಾ ಇದೆ. ಸೊ ಸ್ನೇಹಿತರೆ, ಸೊ ಇವತ್ತು ಎಸ್ಪೆಷಲಿ ದೀಪಾವಳಿ ಹಬ್ಬದ ದಿನ ನಿಮ್ಮೆಲ್ರಿಗೂ ನಾನು ಹೇಳುವಂತ ಒಂದು ಪರ್ಸನಲ್ ಸಜೆಷನ್ ಏನಪ್ಪಾ ಅಂತ ಹೇಳಿದ್ರೆ, ಕಾಮನ್ ಮ್ಯಾನ್ ಆಲ್ವೇಸ್ ವೇಟ್ಸ್ ಫಾರ್ ಫೆಸ್ಟಿವಲ್ಸ್. ಕಾಮನ್ ಮ್ಯಾನ್ ವೇಟ್ಸ್ ಫಾರ್ ಫೆಸ್ಟಿವಲ್ಸ್. ನಾವೆಲ್ಲ ಕಾಮನ್ ಮ್ಯಾನ್ ತರ ಯೋಚನೆ ಮಾಡದೆ ಎಕ್ಸ್ಟ್ರಾ ಆರ್ಡಿನರಿ ಆಗಿ ಜೀವನ ಮಾಡಬೇಕು ಅನ್ನುವಂತ ಒಂದು ಮನೋಭಾವನೆಯನ್ನು ಹೊಂದಿರತಕ್ಕಂತ ಜೀವಿಗಳು ಅಥವಾ ಒಂದು ಸಪರೇಟ್ ಒಂದು ಕ್ಯಾಟಗರಿ ಆಫ್ ಪೀಪಲ್. ಸೊ ನಾವು ನಮ್ಮ ಜೀವನದಲ್ಲಿ ಇಂಥ ಹಬ್ಬ ಹರಿದಿನಗಳನ್ನ ಅಫ್ಕೋರ್ಸ್ ಆ ಆಚರಣೆಗಳಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಇವತ್ತು ಬೆಳಗ್ಗೆ ನನ್ನ ಫ್ರೆಂಡ್ ಒಬ್ರು ನನಗೆ ಹ್ಯಾಪಿ ದಿವಾಲಿ ಅಂತ ವಿಶ್ ಮಾಡಿದ್ರು. ನಾನು ಅವ್ರಿಗೆ ರಿಪ್ಲೈ ಮಾಡಿದೆ, ನಿಮ್ಮ ಫ್ಯಾಮಿಲಿ ದೀಪಾವಳಿ ಮಾಡ್ಲಿ, ನೀವು ಫೀಲ್ಡ್ ಅಲ್ಲಿ ಇರಿ ಅಂತ ಹೇಳಿದೆ. ಯಾಕೆಂದ್ರೆ the real success in life is actually the festival and celebration. So with that on a high note, now let's get into our program. VDO, Viva Distributors Orientation. ಅಂದ್ರೆ ನಮ್ಮ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ಮೇಲೆ ವಾರವೂ ನಮ್ಮ ಒಂದು ಮೈಂಡ್ ಅನ್ನ ನಮ್ಮ ಮನೋಭಾವನೆಗಳು ಅಥವಾ ನಮ್ಮ ಒಂದು ಮನಸ್ಸನ್ನ, ನಮ್ಮ ಒಂದು ಥಾಟ್ಸ್ ಅನ್ನ, ಆಲೋಚನೆಗಳನ್ನ ಒಂದು ಪಡಿಸುವಂತ ಒಂದು ದೃಢೀಕರಿಸುವಂತ ಒಂದು ಕಾರ್ಯಕ್ರಮ. ಎಸ್ಪೆಷಲಿ ನಾವು ಏನ್ ಬಿಸ್ನೆಸ್ ಮಾಡ್ತಾ ಇದೀವಿ, ನಾವು ಯಾವ ದಿಕ್ಕಲ್ಲಿ ಹೋಗ್ತಾ ಇದೀವಿ, ನಾವು ಸರಿಯಾದ ಮಾರ್ಗದಲ್ಲಿ ಇದ್ದೀವಾ ಅಥವಾ ನಮ್ಮ ಒಂದು ದಾರಿನಲ್ಲಿ ಏನಾದ್ರು ತಿದ್ದುಪಡಿನೋ ಮಾಡ್ಕೊಳ್ಬೇಕಾ ಅಂತ ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಳ್ಳುವಂತ ಒಂದು ಸೆಷನ್. ಸೊ ಇಟ್ಸ್ ಅ ವಂಡರ್ಫುಲ್ ಲರ್ನಿಂಗ್. ಎಸ್ಪೆಷಲಿ 10, 15, 20, 18 ವರ್ಷ, ಐ ಥಿಂಕ್ ಆಲ್ಮೋಸ್ಟ್ 18 years ನಾವು LKG ಇಂದ ಸ್ಟಾರ್ಟ್ ಮಾಡಿ ವಿ ಹ್ಯಾವ್ ಗಾನ್ ಅಪ್ ಟು ಕಾಲೇಜ್ ಅಂಡ್ ಡಿಗ್ರಿ. ಸೊ ಇಷ್ಟು ವರ್ಷ ನಾವು ನಮ್ಮನ್ನ ನಾವು ಪ್ರೋಗ್ರಾಮಿಂಗ್ ಮಾಡ್ಕೊಂಡಿದೀವಿ. ಎಸ್ಪೆಷಲಿ ಐ ವಾಂಟ್ ಟು ಬಿ ಇನ್ ಅ ಜಾಬ್ ಅಥವಾ ಒಂದು ನೌಕರಿಗೋಸ್ಕರ ಅಂತ ಹೇಳಿ ನಮ್ಮನ್ನೇ ನಾವು ಪ್ರೋಗ್ರಾಮಿಂಗ್ ಮಾಡ್ಕೊಂಡಿರ್ತೀವಿ. ಆ ಪ್ರೋಗ್ರಾಮಿಂಗ್ ಅನ್ನ ರೀಪ್ರೋಗ್ರಾಮಿಂಗ್ ಮಾಡೋದಕ್ಕೆ ಐ ಥಿಂಕ್ ವಿ ಆಲ್ಸೋ ನೀಡ್ ಟು ಗೋ ಥ್ರೂ ಲಾಟ್ ಆಫ್ ಎಜುಕೇಶನ್. ಅದರಲ್ಲಿ ಈ ವಿಡಿಯೋ ಅನ್ನೋದು ಬಹಳ ದೊಡ್ಡ ಒಂದು ಕೊಡುಗೆ ಇರುತ್ತೆ ನಮ್ಮ ಲೈಫ್ ಅಲ್ಲಿ. ನಮ್ಮ ಟ್ರಾನ್ಸ್ಫಾರ್ಮೇಶನ್ ಫೇಸ್ ಅಂತ ನೋಡಿದಾಗ ವಿಡಿಯೋ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಅವರ್ ಲೈಫ್. ಎಸ್ಪೆಷಲಿ ಇಂಡಸ್ಟ್ರಿ ಆಫ್ ಬಿಸ್ನೆಸ್ ಅನ್ನ ಮಾಡುವಂತ ಪ್ರತಿಯೊಬ್ಬರಿಗೆ ಯಾವ ರೀತಿ ಒಂದು ಮೊಬೈಲ್ ಫೋನ್ ಅನ್ನ ನಾವು ಚಾರ್ಜ್ ಮಾಡಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಆಸ್ ಗುಡ್ ಆಸ್ ಎ ಟಾಯ್. ಯಾವ್ದಕ್ಕೂ ಕೆಲ್ಸಕ್ಕೆ ಬರೋದಿಲ್ಲ. ಹಾಗೆ ನಾವು ನಮ್ಮ ಮೊಬೈಲ್ ಫೋನ್ ಅನ್ನ ವಿ ಕೀಪ್ ಚಾರ್ಜಿಂಗ್ ಇಟ್. ಸೇಮ್ ವೇ ನಮ್ಮ ಒಂದು ವಾರ ನಡೆಯುವಂತ ವಿಡಿಯೋ ಅಲ್ಲಿ ನಮ್ಮನ್ನೇ ನಾವು ರೀಚಾರ್ಜ್ ಮಾಡ್ಕೊಳ್ಳುವ ಅವಶ್ಯಕತೆ ಇದೆ. ಯಾಕೆಂದ್ರೆ ಇಫ್ ಯು ವಾಂಟ್ ಟು ಗೋ ಅ ಲಾಂಗ್ ಡಿಸ್ಟೆನ್ಸ್, ಬೆಂಗಳೂರಿಂದ ಮಂಗಳೂರು ಹೋಗ್ಬೇಕು ಅಥವಾ ಮಂಗಳೂರಿಂದ ಬೆಂಗಳೂರು ಬರ್ಬೇಕು ಅಂತ ಹೇಳಿದ್ರೆ ಪೆಟ್ರೋಲ್ ಬಂಕ್ ಅಲ್ಲಿ ಗಾಡಿ ನಿಲ್ಲಿಸ್ಲೇಬೇಕು. ಇಲ್ಲ ಸರ್ ನಾನು ಸಿಕ್ಕಾಪಟ್ಟೆ ಅರ್ಜೆಂಟ್ ಅಲ್ಲಿ ಇದೀನಿ, ನನ್ನ ಬಿಟ್ಬಿಡಿ ಅಂದ್ರೆ ಆಮೇಲೆ ಎಲ್ಲೋ ಒಂದ್ ಕಡೆ ಪೆಟ್ರೋಲ್ ಬಂಕ್ ಇಲ್ಲದೆ ಇರೋ ಕಡೆ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆದಾಗ ಯು ವಿಲ್ ಬಿ ಇನ್ ಟ್ರಬಲ್. ಸೊ ಹಾಗಾಗಿ ನಾವು ಎಷ್ಟೇ ವೇಗವಾಗಿ ನಮ್ಮ ಜೀವನದಲ್ಲಿ, ನಮ್ಮ ವ್ಯಾಪಾರದಲ್ಲಿ, ನಮ್ಮ ಇಂಡಸ್ಟ್ರಿ ಆಫ್ ಬಿಸ್ನೆಸ್ ಅಲ್ಲಿ ಪಯಣಿಸ್ತಾ ಇದ್ರೂ ಕೂಡ ಪದೇ ನಾವು ನಮ್ಮನ್ನೇ ನಾವು ತಡೆದು ನಿಲ್ಲಿಸಿ ಒಂದ್ ಸ್ವಲ್ಪ ಯಾವ ತರ ಪೆಟ್ರೋಲ್ ಬಂಕ್ ಅಲ್ಲಿ ಗಾಡಿನ ಹಾಕ್ಬಿಟ್ಟು ಲೆಫ್ಟ್ ಅಲ್ಲಿ ಗಾಡಿಗೆ ಪೆಟ್ರೋಲ್, ನಮ್ಮ ಬಾಡಿಗೆ ಏನಾದ್ರು ಸ್ವಲ್ಪ ಫುಡ್ ನ ತಗೊಂಡು ಮತ್ತೆ ಸ್ಟ್ರಾಂಗ್ ಆಗಿ ಮುಂದೆ ಹೋಗ್ತೀವೋ ಹಾಗೆ ವಾರ ನಾವು ಗಾಡಿನ ಸೈಡ್ಗೆ ಹಾಕ್ಲೇಬೇಕು. ಈ ವಿಡಿಯೋ ಅನ್ನೋದು ನಮ್ಮ ಬಿಸ್ನೆಸ್ ಅಲ್ಲಿ ನಾವು ನಮ್ಮನ್ನೇ ಮತ್ತೆ ರಿಫ್ರೆಶ್ ಮಾಡ್ಕೊಳ್ಳೋದಕ್ಕೆ ಇರುವಂತ ಒಂದು ಎಸ್ಪೆಷಲಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ಈ ಒಂದು ವಿಡಿಯೋನಲ್ಲಿ ಸುಮಾರು ವಿಷಯಗಳು ರಿಪೀಟ್ ಆಗ್ತಾ ಇರೋದು. ಎಸ್ಪೆಷಲಿ ನಾನು ನನ್ನ ಟ್ರೈನಿಂಗ್ಸ್ ಅಲ್ಲಿ ಆದಷ್ಟು ರಿಪೀಟ್ ಮಾಡದೇ ಇರುವ ಪ್ರಯತ್ನ ಮಾಡಿದ್ರು ಕೂಡ ಸಬ್ಜೆಕ್ಟ್ ಅದೇ ಆಗಿರೋದ್ರಿಂದ ಕೆಲವೊಮ್ಮೆ ನಿಮಗೆ ಇಟ್ ಮೇ ಸೀಮ್ ಅ ಲಿಟಲ್ ಬಿಟ್, ಎಸ್ಪೆಷಲಿ ರಿಪೀಟ್ ಮಾಡ್ತಾ ಇದ್ದಾಗ ಯು ಮೇ ಫೀಲ್ ಅ ಲಿಟಲ್ ಬಿಟ್ ಆಫ್ ರಿಪಿಟೇಷನ್ ಇದೆ, ಅದೇ ಕೇಳಿದ್ದನ್ನೇ ಮತ್ತೆ ಕೇಳ್ತಾ ಇದೀವಿ ಅಂತ. ಬಟ್ ಡೋಂಟ್ ವರಿ ಅಬೌಟ್ ದಟ್. ಯಾಕೆಂತ ಹೇಳಿದ್ರೆ ನಾವು ಲೈಫ್ ಅಲ್ಲಿ ಏನ್ ಆಗಬಾರ್ದು ಅನ್ನೋದ್ರ ಬಗ್ಗೆ ರಿಪೀಟೆಡ್ ಆಗಿ ಕೇಳಿ ಲೈಫ್ ಅಲ್ಲಿ ಮಿಡಲ್ ಕ್ಲಾಸ್ ಅಲ್ಲಿ ತಗಲಾಕೊಂಡಿರ್ತೀವಿ. ಸೊ ನಮ್ಮ ಮನಸ್ಸು, ಆಳವಾದಂತ ನಮ್ಮ ಸುಪ್ತ ಮನಸ್ಸು ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲೂ ಕೂಡ ಆ ಪ್ರೋಗ್ರಾಮಿಂಗ್ ಆಗೋಗ್ಬಿಟ್ಟಿರುತ್ತೆ. ಯಾಕೆಂದ್ರೆ ನಾವು ವಿ ಹ್ಯಾವ್ ಗಾಟ್ ಪ್ರೋಗ್ರಾಮ್ ಟು ಬಿ ಇನ್ ಅ ಮಿಡಲ್ ಕ್ಲಾಸ್. ಸೊ ಹಾಗಾಗಿ ಅದರಿಂದ ಹೊರಗಡೆ ಬರ್ಬೇಕು ಅಂತ ಹೇಳಿದ್ರೆ ಕೆಲವೊಮ್ಮೆ ಇಂಥ ಪ್ರೋಗ್ರಾಮ್ಸ್ ಅಲ್ಲಿ ನಮಗೆ ಪದೇ ಆ ಒಂದು ವಿಷಯಗಳನ್ನ ಕೇಳ್ತಾ ಇದ್ದಾಗ ವಿ ವಿಲ್ ಬಿ ಏಬಲ್ ಟು ಕಮ್ ಔಟ್ ಆಫ್. ಅಂಡ್ ಎಸ್ಪೆಷಲಿ ಇವತ್ತು ಫಸ್ಟ್ ಟೈಮ್ ಯಾರೆಲ್ಲ ಅಟೆಂಡ್ ಮಾಡ್ತಾ ಇದ್ದೀರಾ, ಬಹುಶಃ ದೀಪಾವಳಿ ದಿನ ನಿಮ್ಮ ಒಂದು ಟೈಮ್ ಅನ್ನ ಇಲ್ಲಿ ಇನ್ವೆಸ್ಟ್ ಮಾಡಿ. ಐ ರಿಯಲಿ ಅಪ್ರಿಶಿಯೇಟ್
ನೀವೆಲ್ಲರೂ ಕೂಡ ನಿಮ್ಮ ಸಮಯವನ್ನ ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಇದು ಒಬ್ಬ ರೈತ ಯಾವ ತರ ಬಿತ್ತನೆ ಮಾಡ್ಬೇಕಾದ್ರೆ ಒಂದು 10 ಮೂಟೆ ಏನಾದ್ರೂ ಅವನು ಕಾಳನ್ನ ಬಿತ್ತನೆ ಮಾಡಿದಾಗ ಒಂದು 100 ಮೂಟೆ ಅವನಿಗೆ ವಾಪಸ್ ಕೊಡುತ್ತೆ ಈ ಭೂಮಿ. ಹಾಗೆಯೇ ಈ ಒಂದು ಬಿಸ್ನೆಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡುವಂತ ಒಂದೊಂದು ಗಳಿಗೆ, ಒಂದೊಂದು ಕ್ಷಣವೂ ಕೂಡ ನಾಳೆ ದಿನ ನಮ್ಮ ನಾಲೆಡ್ಜ್ ಅನ್ನೋದು ಇನ್ಕ್ರೀಸ್ ಆಗಿ ನಮ್ಮ ಬಿಸ್ನೆಸ್ಸಿನಲ್ಲಿ ಲಾಭದ ಒಂದು ಆಕಾರದಲ್ಲಿ ಅಥವಾ ಲಾಭದ ಒಂದು ರೂಪದಲ್ಲಿ ಇವತ್ತು ನಾವು ಮಾಡುವಂತ ಹೂಡಿಕೆಯ ರಿಟರ್ನ್ಸ್ ಅನ್ನೋದು ನಮಗೆ ವಾಪಸ್ ಸಿಗತ್ತೆ. ಸೊ ಎಸ್ಪೆಷಲಿ ಇದರ ಒಂದು ರಿಯಲ್ ಎಕ್ಸಾಂಪಲ್ ನಾನು ಕಳೆದ 6.5 ವರ್ಷಗಳಿಂದ ಮೇ ಬಿ ಯಾವ್ದಾದ್ರು ವಿಡಿಯೋ ನಡೀತಾ ಇದ್ರೆ ಆ ವಿಡಿಯೋನ ನಾನು ಕಂಡಕ್ಟ್ ಮಾಡ್ತಾ ಇರ್ತಿದ್ದೆ, ಇಲ್ದೆ ಹೋದ್ರೆ ಆ ವಿಡಿಯೋನಲ್ಲಿ ನಾನು ಕೂತಿರ್ತಾ ಇದ್ದೆ, ಇಲ್ದೆ ಹೋದ್ರೆ ಆ ವಿಡಿಯೋನ ನಾನು ಆರ್ಗನೈಸ್ ಮಾಡ್ತಿದ್ದೆ. ಸೊ ದಿಸ್ ಇಸ್ ಬೀನ್ ಮೈ ಜರ್ನಿ. ಸೊ ಹಾಗಾಗಿ ಇವಾಗ ಹರಿಪ್ರಸಾದ್ ಅವ್ರು ಹೇಳಿದಾಗ ಸರ್ ಇಸ್ ಅರ್ನಿಂಗ್ ಮೋರ್ ದೆನ್ 20-25 lakhs ಎವ್ರಿ ಮಂತ್ ಅಂದ್ರೆ 4 ತಿಂಗಳಿಗೆ ಒಂದ್ಸರಿ ಕೋಟ್ಯಾಧಿಪತಿ. ಐ ಥಿಂಕ್ ದಿಸ್ ಇಸ್ ರಿಯಲಿ ಇಂಟ್ರೆಸ್ಟಿಂಗ್, ಹೌದಾ ಅಲ್ವಾ? 4 ತಿಂಗಳಿಗೆ ಒಂದ್ಸರಿ ಯು ಆರ್ ಗ್ರೋಯಿಂಗ್ ಅಂದ್ರೆ ಇದನ್ನೆಲ್ಲ ನಾನು ಐ ವಾಂಟ್ ಟು ಗಿವ್ ದ ಕ್ರೆಡಿಟ್ ಟು ಮೈ ಟ್ರೈನಿಂಗ್ ಪ್ರೋಗ್ರಾಮ್ಸ್. ಸೊ ಇವತ್ತು ಯಾರೆಲ್ಲ ಅಟೆಂಡ್ ಮಾಡ್ತಾ ಇದ್ದೀರಾ, ಸೇಮ್ ವೇ ನಿಮ್ಗೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ವಾಟ್ ಎವರ್ ಟೈಮ್ ಯು ಆರ್ ಇನ್ವೆಸ್ಟಿಂಗ್, ಇದು ಇಲ್ಲಿ ವೇಸ್ಟ್ ಆಗಿ ಹೋಗ್ತಾ ಇಲ್ಲ. ಅಂಡ್ ನಾವು ಒಂದು ವಿಷಯವನ್ನ ಎಷ್ಟು ಆಳವಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್, ಎಷ್ಟು ಜನರಿಗೆ ಕ್ರಿಕೆಟ್ ಅಂದ್ರೆ ಗೊತ್ತು? ಕೈ ಎತ್ತಿ. ಈಗ ಸಾರಿ, ನಿಮ್ಗೆಲ್ಲ ಒಂದು ವಿಷಯ ಹೇಳಕ್ ಮರ್ತ್ಬಿಟ್ಟೆ. ನಮ್ಮ ಗ್ಯಾಲರಿನಲ್ಲಿ ಇವತ್ತು ದೀಪಾವಳಿ ಸ್ಪೆಷಲ್ ಅಂತ ಹೇಳಿ ಸಚಿನ್ ತೆಂಡೂಲ್ಕರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಎಷ್ಟು ಜನರಿಗೆ ಕ್ರಿಕೆಟ್ ಗೊತ್ತು? ಕೈ ಎತ್ತಿ. ಈಗ ಅರ್ಧಕ್ಕರ್ಧ ಜನ ಕೈಯನ್ನ ಎತ್ತೋದಿಲ್ಲ. ಯಾಕೆ ಅಂದ್ರೆ ಬಿಕಾಸ್ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಗೊತ್ತು ಅಂತ ಹೇಳೋದಕ್ಕೂ ನಿಮಗೂ ನಮಗೂ ಕ್ರಿಕೆಟ್ ಗೊತ್ತು ಅಂತ ನಾವು ಹೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ದ ಸೇಮ್ ವೇರ್ ಮೈ ಡಿಯರ್ ಫ್ರೆಂಡ್ಸ್, ವಿಡಿಯೋ ಗೊತ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದು ಎಷ್ಟು ಆಳವಾಗಿ ಆ ಒಂದು ವಿಚಾರಗಳನ್ನ ನಾವು ಅರ್ಗಿಸ್ಕೊಂಡು ಅದನ್ನ ಕುಡಿದಿದ್ದೀವಿ, ಅದನ್ನ ಅರ್ಥ ಮಾಡ್ಕೊಂಡಿದ್ದೀವಿ, ನಮ್ಮದಾಗಿಸ್ಕೊಂಡಿದ್ದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಲಾಸ್ಟ್ ವೀಕ್ ನಾನು ನಿಮ್ಗೆಲ್ಲ ಒಂದು ಎಕ್ಸಾಂಪಲ್ ಹೇಳಿದೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ನಿದ್ದೆ ಮಾಡ್ತಿದ್ದಾಗ್ಲೂ ಕೂಡ ರೈಲ್ವೆ ಟ್ರ್ಯಾಕ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಎಚ್ಚೆತ್ಕೊಂಡು ಎಷ್ಟೋ ಜನರ ಜೀವನವನ್ನ ಕಾಪಾಡಿದಂತ ಒಂದು ಘಟನೆ. ಸೊ ಹಾಗೆ ನಮ್ಮ ಬಿಸ್ನೆಸ್ ನಲ್ಲೂ ಕೂಡ ನಾವು ಅಷ್ಟು ಶಾರ್ಪ್ ಆಗಿರ್ಬೇಕು. ಸೊ ಅಷ್ಟು ಶಾರ್ಪ್ನೆಸ್ ನಮ್ಮಲ್ಲಿ ಬರಬೇಕು ಅಂತ ಹೇಳಿದ್ರೆ ನಾವು ಈ ವಿಡಿಯೋ ಅಲ್ಲಿ ನಾವಿರೋದಕ್ಕಿಂತ ಈ ವಿಡಿಯೋ ನಮ್ಮಲ್ಲಿರ್ಬೇಕು. ಈಗ ಗುಲಾಬ್ ಜಾಮೂನ್ ಮಾಡಿದಂತ ನಮ್ಮ ಭಟ್ರನ್ನ ಒಂದ್ಸರಿ ಕೇಳಿ ನೋಡಿ, ಭಟ್ರೆ ಜಾಮೂನ್ ಟೇಸ್ಟ್ ಯಾವಾಗ ಜಾಸ್ತಿ ಅಂದ್ರೆ ಒಂಥರ ಚೆನ್ನಾಗಿರತ್ತೆ ತಿನ್ನೋದಕ್ಕೆ ಅಂದ್ರೆ ಭಟ್ರೆ ಹೇಳ್ತಾರೆ, ನೀವು ನಮಗೆ ಜಾಮೂನ್ ಮಾಡಕ್ಕೆ ಎಷ್ಟು ಟೈಮ್ ಜಾಸ್ತಿ ಕೊಡ್ತೀರೋ ಅಷ್ಟು ಜಾಮೂನ್ ಸಿಹಿಯಾಗಿ, ಅಷ್ಟು ಮೃದುವಾಗಿ, ಅಷ್ಟು ಏನ್ ಹೇಳ್ತೀವಿ ನಾವು ಟೇಸ್ಟಿ ಆಗಿರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಆ ಜಾಮೂನನ್ನ ಸಕ್ಕರೆ ಪಾಕಲ್ಲಿ ಎಷ್ಟು ನಾವು ಡಿಪ್ ಮಾಡಿ ಇಟ್ಟಿರ್ತೀವೋ ಅಷ್ಟು ಟೇಸ್ಟ್ ಆಗಿರುತ್ತೆ ಜಾಮೂನ್. ಸೊ ನಾವು ಹಾಕಿದ ತಕ್ಷಣ ಹಾಗೆ ತೆಗೆದ್ರೆ ಜಾಮೂನ್ ಒಳಗಡೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಕೆಲವೊಮ್ಮೆ ಅರ್ಜೆಂಟ್ ತಿನ್ಬೇಕಾದ್ರೆ ಒಳಗಡೆ ಗಟ್ಟಿಯಾಗಿರುತ್ತೆ. ಬಟ್ ಅದೇ ಜಾಮೂನನ್ನ ನಾವು ಏನಾದ್ರೂ ಭಗತ್ ರಾಮ್ ಸ್ವೀಟ್ ಸ್ಟಾಲ್ ಅಲ್ಲಿ ಹೋಗಿ ತಗೊಂಡ್ರೆ ಆ ಜಾಮೂನ್ ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದ್ರೆ ಅಟ್ಲೀಸ್ಟ್ ಅವ್ರು ಮಿನಿಮಮ್ 2 to 3 days ಅದನ್ನ ಸಕ್ಕರೆ ಪಾಕಲ್ಲಿ ಆತರ ಇಟ್ಟಿರ್ತಾರೆ. ಸೊ ನಾವು ಈ ಬಿಸ್ನೆಸ್ ನಲ್ಲಿ ಇದ್ದೀವಿ ಅನ್ನೋದಕ್ಕಿಂತ ಎಷ್ಟು ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀವಿ. ಎಷ್ಟೋ ಸತಿ ನಾವು ಚಾರ್ಜರ್ ಹಾಕ್ಬಿಟ್ಟು 1 hour ಆದ್ಮೇಲೆ ನೋಡಿದ್ರೆ 0% ಎಲ್ಲ ಇರುತ್ತೆ. ಅಯ್ಯೋ ಏನ್ ತಪ್ಪು ಮಾಡಿದೆ ಅಂದ್ರೆ ಕನೆಕ್ಷನ್ ಮಾಡಿದ್ದೆ ಆದ್ರೆ ಆನ್ ಮಾಡಿರ್ಲಿಲ್ಲ, ಸಾಕೆಟ್ ಅಲ್ಲಿ ಪ್ಲಗ್ ಅನ್ನು ಆನ್ ಮಾಡಿರ್ಲಿಲ್ಲ. ಸೊ ಹಾಗಾಗಿ ನಾವು ಈ ಬಿಸ್ನೆಸ್ ಅಲ್ಲಿ ಇದ್ದೀವಿ ಅನ್ನೋದು ಒಂದು ಕಡೆ, ಆದ್ರೆ ಹೇಗೆ ನಮ್ಮನ್ನೇ ನಾವು ತೊಡಗಿಸ್ಕೊಂಡಿದ್ದೀವಿ, ಎಷ್ಟು ವಿಷಯಗಳನ್ನ ನಾವು ಶಾರ್ಪ್ ಆಗಿ ಕಲ್ತ್ಕೊಂಡಿದ್ದೀವಿ. ದಾಟ್ ಇಸ್ ವಾಟ್ ದ ಡಿಫರೆನ್ಸಿಯೇಷನ್. ಅಂದ್ರೆ ಜಯಶಾಲಿಗಳು ಅಥವಾ ಜಯವನ್ನ ಹೊಂದದವರು, ಸಾಧಕರು, ಸಾಧನೆ ಮಾಡದೇ ಇರೋರ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ಇವರಲ್ಲಿರುವಂತ ವ್ಯತ್ಯಾಸ ಸಾಧನೆ ಮಾಡೋರು ಮಾಡದೇ ಇರೋರು ಇಬ್ರು ಕೂಡ ಬಹುಶಃ ಅಷ್ಟೇ ಎಫರ್ಟ್ ಅನ್ನ ಹಾಕಿರ್ತಾರೆ. ಆದ್ರೆ ಸಾಧನೆ ಮಾಡಿದವರು ಅವರ 6th ಸೆನ್ಸ್ ಅನ್ನು ಕೂಡ ಬಿಸ್ನೆಸ್ ಅಲ್ಲಿ ಅಥವಾ ಅವ್ರು ಮಾಡುವಂತ ಕ್ಷೇತ್ರದಲ್ಲಿ ಆ ಒಂದು ಉದ್ಯಮಿ ಆ ಒಂದು ಹುದ್ದೆ ಏನಿದೆ ಅದರಲ್ಲಿ ಅವರು ಅಷ್ಟು ಇನ್ವಾಲ್ವ್ ಆಗಿರ್ತಾರೆ. ಅಂದ್ರೆ ನಮ್ಮ ಎಲ್ಲಾ 5 ಸೆನ್ಸಸ್ಸು
ಯಾವಾಗ ಒಂದೇ ವಿಷಯದಲ್ಲಿ ನಾವು ಫೋಕಸ್ ಮಾಡಿ ತರ್ತೀವೋ ಅವಾಗ ನಮ್ಮ 6th ಸೆನ್ಸ್ ಆನ್ ಆಗತ್ತೆ, ಆಕ್ಟಿವೇಟ್ ಆಗತ್ತೆ ಅಂತ ಕೆಲವು ಸೈಂಟಿಸ್ಟ್ ಹೇಳ್ತಾರೆ. ಸೊ ಹಾಗಾಗಿ ಈ ತರ ಟ್ರೈನಿಂಗ್ಸ್ ಅಲ್ಲಿ ಕೂತ್ಕೊಳ್ಳೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಅದನ್ನ ಎಷ್ಟು ಕೇಳಿಸ್ಕೊಂಡಿದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಎಷ್ಟು ಕೇಳಿಸ್ಕೊಂಡಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಹರಿಪ್ರಸಾದ್ ಅವ್ರು ಚೆನ್ನಾಗಿ ಹೇಳ್ತಾರೆ ಟ್ರೈನಿಂಗ್ ನಲ್ಲಿ, ನೀವು ಬೊಫೆ ಸಿಸ್ಟಮ್ ಲಂಚ್ ಬ್ರೇಕ್ ಹೋದಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದನ್ನ ವೇಸ್ಟ್ ಮಾಡಬೇಡಿ ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ ಓಷನ್ ಪರ್ಲ್ ಅಲ್ಲಿ ಎಸ್ಪೆಷಲಿ. ಅವಾಗ ಸೊ ಅಲ್ಲಿಗೆ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ಕೆಪಾಸಿಟಿ ಎಷ್ಟಿದೆ ಅದನ್ನ ತಗೊಳ್ಳೋದು ಅನ್ನೋದು ಇಂಪಾರ್ಟೆಂಟ್, ರೈಟ್? ಸೊ ಟ್ರೈನಿಂಗ್ ಅಲ್ಲಿ ಕೂತ್ಕೊಳ್ಳೋದು ಕೇಳಿಸ್ಕೊಳ್ಳೋದಕ್ಕಿಂತ ಕೇಳಿಸ್ಕೊಂಡ ವಿಷಯಗಳನ್ನ ಎಷ್ಟು ನಾವು ಅರ್ಥ ಮಾಡ್ಕೊಂಡಿದೀವಿ, ಗ್ರಹಿಸ್ಕೊಂಡಿದೀವಿ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಇಸ್ ಗೋಯಿಂಗ್ ಟು ಕಮ್ ಬ್ಯಾಕ್ ಟು ಯು ಮಲ್ಟಿಫೋಲ್ಡ್. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಇವತ್ತು ಎಸ್ಪೆಷಲಿ ದೀಪಾವಳಿ ಸ್ಪೆಷಲ್ ಆಗಿ ನಾನು ಇವತ್ತು ನಮ್ಮ ವಿಡಿಯೋ ಏನಿದೆ ಇದನ್ನ ಸ್ವಲ್ಪ ಇಂಟರಾಕ್ಟಿವ್ ಆಗಿ, ನಾವು ರೆಗ್ಯುಲರ್ ಆಗಿ ಮಾಡುವಂತ ಸ್ಟೈಲ್ ಅನ್ನ ಮೀರಿ ಅದನ್ನ ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿ ಇವತ್ತು ವಿ ವಿಲ್ ಡಿಸ್ಕಸ್ ಅಬೌಟ್ ದಿ ವಿಡಿಯೋ ಅಂತ ನನಗೆ ಅನಿಸ್ತಾ ಇದೆ. ಎಷ್ಟೆಂದ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಓಕೆ, ವೆರಿ ಗುಡ್. ಸೊ ವಿ ವಿಲ್ ಗೋ ಇನ್ ಟು ಅವರ್ ವಿಡಿಯೋ. ಎಸ್ಪೆಷಲಿ ನೋಡಿ, ಆಕ್ಚುಲಿ ನಾನು ನಮ್ಮ ಬಿಸ್ನೆಸ್ ಬಗ್ಗೆ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತೀನಿ. ಇದನ್ನ ನೀವು ನನ್ನ ಮನೆಗೆ ಬಂದ್ರೆ ಯು ಕ್ಯಾನ್ ಆಸ್ಕ್ ಮೈ ಫ್ಯಾಮಿಲಿ ಮೆಂಬರ್ಸ್. ಸದಾ ಶಿವನಿಗೆ ಅದೇ ಧ್ಯಾನ ಅನ್ನೋ ತರ ನನ್ನ ಮೈಂಡಲ್ಲಿ ಮನೆಯಲ್ಲಿ ದೀಪಾವಳಿ ದೀಪ ಹಚ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ, ಅಥವಾ ಸ್ವೀಟ್ಸ್ ತಿಂತಾ ಇದ್ದಾರೆ, ಏನೋ ಆಗ್ತಾ ಇದೆ, ಬಟ್ ಮೈ ಮೈಂಡ್ ಇಸ್ ಆಲ್ವೇಸ್ ಇನ್ ಮೈ ಬಿಸ್ನೆಸ್. ಬೆಳಗ್ಗೆ ಹೊತ್ತು ಎದ್ದು ಐ ಮೇ ಗೋ ಫಾರ್ ಅ ಸೈಕ್ಲಿಂಗ್, ಐ ಮೇ ಗೋ ಫಾರ್ ಅ ವಾಕಿಂಗ್, ಐ ಮೇ ಡೂ ಸಮ್ ಯೋಗ. ಅಟ್ಲೀಸ್ಟ್ ಆ ಸೈಕ್ಲಿಂಗ್ ಟೈಮಲ್ಲೂ ಕೂಡ ಓಕೆ ಇವತ್ತು ಸಾಯಂಕಾಲ ವಿಡಿಯೋ ಇದೆ, ರೈಟ್? ಸೊ ದಿಸ್ ಇಸ್ ವಾಟ್ ಇಸ್ ರನ್ನಿಂಗ್. ಸೊ ಇಷ್ಟು ಇನ್ವಾಲ್ವ್ಮೆಂಟ್ ಆದಾಗ ಯು ವಿಲ್ ಡೆಫಿನೆಟ್ಲಿ ಬಿಕಮ್ ಅನ್ ಅಚೀವರ್ ಇನ್ ದಿಸ್ ಫೀಲ್ಡ್, ರೈಟ್? ಸೊ ನಮ್ಮ ಮೈಂಡ್ ಅನ್ನ ಆದಷ್ಟು ಈ ಒಂದು ಬಿಸ್ನೆಸ್ ಅಲ್ಲಿ ನಾವು ಇನ್ವಾಲ್ವ್ ಆಗುವಂತ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ 100% ಎಂಗೇಜ್ ಆಗಿ ಇಟ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್, ರೈಟ್? ಅದರ್ವೈಸ್ ವಿನ್ನರ್ಸ್ ಹಾಕುವಂತ ಎಫರ್ಟ್ ಅಂಡ್ ಲೂಸರ್ಸ್ ಹಾಕುವಂತ ಎಫರ್ಟ್ ಆಲ್ಮೋಸ್ಟ್ ರನ್ನರ್ಸ್ಗೂ ವಿನ್ನರ್ಸ್ಗೂ ಇರುವಂತದ್ದು ಅಷ್ಟೇ. there is a small difference, there is a very very small difference. So ಹಾಗಾಗಿ ಇವತ್ತಿನ ಸೆಷನ್ ಅನ್ನ ಲೆಟ್ಸ್ ಗೆಟ್ ಇಟ್ ಲಿಟಲ್ ಬಿಟ್ ಮೋರ್ ಕ್ಲಿಯರ್. ಸೊ ನಾನು ಯಾವಾಗಲೂ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ, ಅಂಡ್ ನಮ್ಮ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಕೆಲವೊಮ್ಮೆ ಮಧ್ಯರಾತ್ರಿನಲ್ಲೂ ನಿದ್ದೆ ಬರೋದಿಲ್ಲ. ಅರೆ 2020 ಕೋವಿಡ್ ಟೈಮಲ್ಲೇ ಹಿಂಗಿದೆ ನಮ್ಮ ಬಿಸ್ನೆಸ್, ನಾಳೆ ದಿನ ಕೋವಿಡ್ ಸಿಚುವೇಶನ್ಸ್ ಇಟ್ ಇಸ್ ಗೋಯಿಂಗ್ ಟು ಕಮ್ ಡೌನ್, ಜನಗಳು ಮತ್ತೆ ದೇ ವಿಲ್ ಸ್ಟಾರ್ಟ್ ಗೋಯಿಂಗ್ ಔಟ್ ಅಂಡ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಬಿ ನಾರ್ಮಲ್. ಕೋವಿಡ್ ಅಲ್ಲೇ ಸಿಕ್ಸರ್ ಹೊಡೆದಂತ ನಾವು ಕೋವಿಡ್ ಮುಗಿದ ಮೇಲೆ ಏನ್ ಮಾಡ್ಬೋದು ಅಂತ ಒಂದು ಕ್ಷಣ ಯೋಚನೆ ಮಾಡಿ ನೋಡ್ತಾ ಇದ್ರೆ ಮೈ ರೋಮಾಂಚನಗೊಳ್ತಾ ಇದೆ. ಐ ಕೆನಾಟ್ ಇಮ್ಯಾಜಿನ್ ವಾಟ್ ವಿಲ್ ಹ್ಯಾಪನ್ ಆಫ್ಟರ್ ದ COVID-19. ಯಾಕೆಂದ್ರೆ ನಮ್ಮ ಕಂಪನಿ ಇಟ್ಸ್ ಗೋಯಿಂಗ್ ಇನ್ ಸಚ್ ಎ ವಂಡರ್ಫುಲ್ ಸ್ಪೀಡ್. ಅಂಡ್ ಮುಂದೆ ಬರುವಂತ ದಿನಗಳಲ್ಲಿ ವಾಟ್ ವಿ ಆರ್ ಗೋಯಿಂಗ್ ಟು ಡೂ, ಎಷ್ಟು ಅಚೀವ್ಮೆಂಟ್ಸ್ ನ ಕಂಪನಿ ಮಾಡ್ತಾರೆ, ಎಷ್ಟು ದೇಶಗಳು ಇವಾಗ ಆಲ್ರೆಡಿ ಲೈನ್ ಅಲ್ಲಿ ಕೆಲವು ಕಂಟ್ರೀಸ್ ಬಂದು ಕಾಯ್ತಾ ಇದ್ದಾರೆ, ಸ್ವಾಮಿ ನೀವು ನಮ್ಮ ದೇಶಕ್ಕೆ ಬರಬೇಕು, ಯಾಕೆಂದ್ರೆ ನಿಮ್ಮ ಒಂದು ಕಂಪನಿಯ ಪ್ರಾಡಕ್ಟ್ಸ್ ಅಂಡ್ ಬಿಸ್ನೆಸ್ ಮಾಡೆಲ್ ನಮ್ಮ ದೇಶದವ್ರಿಗೆ ಬೇಕು ಅಂತ ಎಷ್ಟೋ ಕಂಟ್ರೀಸ್. ರುವಾಂಡಾ ಮಾತ್ರ ಓಪನ್ ಮಾಡ್ತಿದ್ದೀವಿ, ಆದ್ರೆ ಅಟ್ಲೀಸ್ಟ್ ಐ ಹ್ಯಾವ್ 4-5 ಅದರ್ ಕಂಟ್ರಿ ಪೀಪಲ್ ಆಸ್ಕಿಂಗ್, ಸರ್ ನೈಜೀರಿಯಾ ಯಾವಾಗ ಓಪನ್ ಮಾಡ್ತೀರಾ, ಘಾನಾ ಯಾವಾಗ ಓಪನ್ ಮಾಡ್ತೀರಾ, ಲಿಬಿಯಾ, ಅಂದ್ರೆ ಪೀಪಲ್ ಆರ್ ವೇಟಿಂಗ್ ಫಾರ್ ಅದರ್ ಕಂಟ್ರೀಸ್ ಆಲ್ಸೋ ಟು ಬಿ ಓಪನ್. ಅಂದ್ರೆ ದಿಸ್ ಇಸ್ ವಾಟ್ ಇಸ್ ದ ಕರೆಂಟ್ ಸಿಚುವೇಶನ್ ಆಫ್ ಇಂಡಸ್ಟ್ರಿ. ಅಂದ್ರೆ ಒಂದೊಂದು ಸೆಕೆಂಡ್ ಯೋಚನೆ ಮಾಡ್ತಾ ಇದ್ರೆ ದ ಕಂಪನಿ ಇಸ್ ಗೋಯಿಂಗ್ ಇನ್ ಸಚ್ ಅ ವಂಡರ್ಫುಲ್ ಸ್ಪೀಡ್. ಮೈ ಡಿಯರ್ ಫ್ರೆಂಡ್ಸ್, ನಾವು ಎಚ್ಚೆತ್ಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಲ್ಲ, ಪ್ರತಿ ದಿನ ನಮ್ಮ ಲೈಫಲ್ಲಿ ಖುಷಿಯಿಂದ ಜೀವನ ಮಾಡೋದಕ್ಕೆ ಬೇಕಾದಂತ ಎಲ್ಲ ವಿಷಯಗಳನ್ನ ಇಂಡಸ್ ವಿವಾ ವಿಲ್ ಪ್ರೊವೈಡ್ ಅಸ್. ಸೊ ಹಾಗಾಗಿ ಎಷ್ಟು ಜನ ಸಂಪೂರ್ಣವಾಗಿ ಈ ಮುಂದೆ ಬರುವಂತ ಈ ಅಲೆ, ಮಲ್ಪೆ ಬೀಚ್ ಹತ್ರ ಹೋದಾಗ ನಾವು ಡ್ರೋನ್ ಅಲ್ಲಿ ಕ್ಯಾಪ್ಚರ್ ಮಾಡಿದ್ವಿ, ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ರೆ ಬೆಳಗ್ಗೆ ಅಲ್ಲಿ ಬೀಚ್ ಇಂದ. ಸೊ ಆ ಬೀಚ್ ಅಲ್ಲಿ ನೋಡ್ತಾ ಇದ್ರೆ ಅಲೆಗಳು ಏಳ್ತಾ ಇದೆ, ದೊಡ್ಡ ದೊಡ್ಡ ಅಲೆಗಳು. ಸೊ ಇಂಡಸ್ ವಿವಾ ಅನ್ನುವಂತ ಸಮುದ್ರದಲ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಅಲೆ ಬರೋದಕ್ಕೆ ಎಲ್ಲ ರೆಡಿ ಆಗ್ತಿದೆ, ದೊಡ್ಡ ದೊಡ್ಡ ಅಲೆಗಳೇ ಬರುತ್ತೆ. ಅಂತ ಅಲೆ ಏಳ್ಬೇಕಾದ್ರೆ
ನಾವು ಕೂಡ ಆ ಒಂದು ಗ್ರೋತ್ ಅಲ್ಲಿ, ಆ ಒಂದು ಡೆವಲಪ್ಮೆಂಟ್ ಅಲ್ಲಿ ನಾವು ಕೂಡ ಭಾಗಿಗಳಾಗಿರ್ಬೇಕು, ನಮಗೂ ಕೂಡ ಆ ಒಂದು ಗ್ರೋತ್ ಸಿಗಬೇಕು. ಸೊ ಎಷ್ಟು ಜನ ನಿಜವಾಗ್ಲೂ ನೆಕ್ಸ್ಟ್ ಒಂದು 1000 ಡೇಸ್ ಒಳಗಡೆ ನಮ್ಮ ಕಂಪನಿನಲ್ಲಿ ಕರೋಡ್ಪತಿ ಆಗ್ಬೇಕು ಅನ್ಕೊಂಡಿದ್ದೀರಾ? ಎಸ್, ವೆರಿ ಗುಡ್, ವೆರಿ ಗುಡ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಎಷ್ಟು ಅದ್ಭುತವಾದಂಥ ಬಿಸ್ನೆಸ್ ನಮಗೆ ಈ ಕಂಪನಿ ಕೊಡ್ತಾ ಇದ್ದಾರೆ. ಪ್ರಾಡಕ್ಟ್ಸ್, ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ಸ್. ಇವತ್ತು ಪ್ರಾಡಕ್ಟ್ಸಿನ ಬಗ್ಗೆ ವಿಶೇಷವಾಗಿ ಸ್ವಲ್ಪ ಮಾತಾಡೋದಿದೆ. ಏನಕ್ಕೆ ಅಂದ್ರೆ ಇಂಟರ್ನ್ಯಾಷನಲ್ ಆಯುರ್ವೇದ ಡೇ. ಇವತ್ತು ಆಯುರ್ವೇದ ದಿವಸ್, ಧನ್ವಂತರಿ ಜಯಂತಿಯನ್ನ ಆಯುರ್ವೇದ ದಿವಸ್ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅಂಡ್ ನಮ್ಮ ಪ್ರಧಾನ ಮಂತ್ರಿ ಅವರು ಹೇಳ್ತಾ ಇದ್ದಾರೆ, ಆಯುರ್ವೇದ ಈಸ್ ಗೋಯಿಂಗ್ ಟು ಬಿ ದ ಫ್ಯೂಚರ್. ಬೇರೆ ದೇಶಗಳಿಗೂ ಆಯುರ್ವೇದನ ತಗೊಂಡು ಹೋಗಿ ಅಂತ ಭಾರತೀಯರಿಗೆ ನಮ್ಮ ಪ್ರಧಾನ ಮಂತ್ರಿ ಹೇಳ್ತಾ ಇದ್ದಾರೆ. ಸೊ ಎಲ್ಲವೂ ಕೂಡ ಒಂದ್ ರೀತಿ ಹೇಳ್ತೀವಲ್ಲ ನಾವು, ಕೈಗೂಡಿ ಬಂದಿದೆ ಅಂತ ಹೇಳ್ತಾರೆ. ಸೊ ನಮ್ಮ ಇಂಡಸ್ಟ್ರಿವಾದ ಜನಗಳಿಗೆ ನಮ್ಮ ಭವಿಷ್ಯವನ್ನ, ಸುವರ್ಣವಾದಂತ ಒಂದು ಭವಿಷ್ಯವನ್ನ ರೂಪಿಸ್ಕೊಳ್ಳೋದಕ್ಕೆ ಸಮಯ, ಸಂದರ್ಭ, ಮುಹೂರ್ತ ಏನ್ ಹೇಳ್ತೀವಿ ನೀವೆಲ್ಲ, ಆ ಎಲ್ಲ ಗ್ರಹಗಳು, ನಕ್ಷತ್ರಗಳು ಎಲ್ಲವೂ ಕೂಡ ಕೈಗೂಡಿ ಬಂದಿದೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಹಾಗಾಗಿ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ನೀವೆಲ್ಲ ಏನಾದ್ರೂ 100 PV ಎಕ್ಸ್ಟ್ರಾ ಬಿಸ್ನೆಸ್ ತಂದ್ರೆ ನೆಕ್ಸ್ಟ್ ವೀಕ್ ನನಗೆ ಇನ್ಕಮ್ ಜಾಸ್ತಿ ಆಗತ್ತೆ ಅನ್ನುವ ಉದ್ದೇಶದಿಂದ ಇದನ್ನ ಮಾತಾಡ್ತಿಲ್ಲ. ನೀವ್ ಯಾರು ಕೂಡ 25 PV ಬಿಸ್ನೆಸ್ ಕೊಟ್ಟಿಲ್ಲ ಅಂದ್ರೂ ನೆಕ್ಸ್ಟ್ ವೀಕ್ ಮೈ ಐಡಿ ಈಸ್ ಇನ್ ಸೀಲಿಂಗ್. ಸೊ ನಾನು ಹೇಳ್ತಾ ಇರೋ ಉದ್ದೇಶ, ಇಟ್ಸ್ ಅಬ್ಸಲ್ಯೂಟ್ಲಿ ನಿಸ್ವಾರ್ಥದಿಂದ ನಾನು ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ವಿ ಆರ್ ಹ್ಯಾವಿಂಗ್ ಸಚ್ ಎ ಪವರ್ಫುಲ್ ಬಿಸ್ನೆಸ್ ಇನ್ ಅವರ್ ಹ್ಯಾಂಡ್ಸ್, ರೈಟ್? ಕೆಲವರು ನೈಟ್ ಅಲ್ಲಿ ನಿದ್ದೆ ಮಾಡ್ತಾರೆ. ಎಷ್ಟಪ್ಪ ಹೋದ್ವಾರ ಇನ್ಕಮ್ ಅಂದ್ರೆ 2,500. ಹೆಂಗ್ರಿ ನಿದ್ದೆ ಬರತ್ತೆ ನಿಮಗೆಲ್ಲ? ಅದ್ ಹೆಂಗ್ ನಿದ್ದೆ ಬರತ್ತೆ? 2,500 ಲಕ್ಷ ವಾರಕ್ಕೆ ಕಂಪನಿ ಕೊಡೋದಕ್ಕೆ ರೆಡಿ ಇದ್ದಾರೆ. ನೀವು 2,500 ತಗೊಂಡು ಅದೇನ್ ಹೇಳ್ತೀವಿ, ಗೊರ್ಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾ ಇದ್ದೀರಾ ಅಂದ್ರೆ ಮೇ ಬಿ ಬಹುಶಃ ನೀವು ಸುಖಜೀವಿ. ಇಲ್ದೆ ಹೋದ್ರೆ ನಿಮಗೆ ಕನಸುಗಳೇ ಇಲ್ಲ ಲೈಫಲ್ಲಿ. ಇಲ್ದೆ ಹೋದ್ರೆ ಮೂರನೇ ವಿಷಯ, ನಿಮಗೆ ಇಂಡಸ್ ವಿವಾ ಇನ್ನೂ ಅರ್ಥನೇ ಆಗಿಲ್ಲ. ಐ ಕುಡಂಟ್ ಇಮ್ಯಾಜಿನ್. ನಿನ್ನೆ ತಾನೇ ಐ ವಾಸ್ ವಾಚಿಂಗ್ ಒನ್ ಮೂವಿ. ನಮ್ಮ ಹಾಸನದಿಂದ ಒಬ್ಬ ಗ್ರೇಟ್ ಆಂಟ್ರಪ್ರನರ್, ಕ್ಯಾಪ್ಟನ್ ಗೋಪಿನಾಥ್ ಅವರ ಒಂದು ರಿಯಲ್ ಲೈಫ್ ಸ್ಟೋರಿ, ಡೆಕ್ಕನ್ ಏರ್ವೇಸ್ ನ ಫೌಂಡರ್. ಅವರ ಸ್ಟೋರಿನ ಒಂದು ಮೂವಿ ಮಾಡಿ ಈಗ ಅಮೆಝಾನ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಒನ್ ಆಫ್ ದಿ ಸದರ್ನ್ ಸೂಪರ್ ಸ್ಟಾರ್ಸ್ ಆಗಿರುವಂತ ಸೂರ್ಯ ಅವರು ಆ ಒಂದು ಫಿಲ್ಮ್ ಅನ್ನ ಆಕ್ಟ್ ಮಾಡಿದ್ದಾರೆ. ಇಟ್ಸ್ ಅ ಬಯೋಪಿಕ್ ಅಂತ ಹೇಳ್ಬೋದು. ಕ್ಯಾಪ್ಟನ್ ಗೋಪಿನಾಥ್ ಅವರ ನಿಜ ಜೀವನದ ಕಥೆನ ಆ ಫಿಲ್ಮ್ ಅನ್ನ ಮಾಡಿ ರಿಲೀಸ್ ಮಾಡಿದ್ದಾರೆ. ಆಂಟ್ರಪ್ರಿನರ್ಸ್ ಆಗುವಂತವ್ರು ಹೇಗಿರ್ಬೇಕು, ಅವರ ಜೀವನದಲ್ಲಿ ಎಂತೆಂಥ ಕಷ್ಟಗಳನ್ನ ಅವರು ಅನುಭವಿಸ್ತಾರೆ, ಹೇಗೆ ಅದನ್ನೆಲ್ಲ ಓವರ್ಕಮ್ ಮಾಡಿ ಸಾಧನೆಯನ್ನ ಅವರು ಮಾಡ್ತಾರೆ ಅನ್ನುವಂಥ ಬ್ಯೂಟಿಫುಲ್ ಮೆಸೇಜ್ ಆ ಒಂದು ಸಿನಿಮಾನಲ್ಲಿ ಇದೆ. ಸೊ ಐ ವಾಸ್ ಜಸ್ಟ್ ವಾಚಿಂಗ್ ದಟ್. ಎಸ್ಪೆಷಲಿ ಒಬ್ಬ ಆಂಟ್ರಪ್ರನರ್ ಇನ್ನೊಬ್ಬ ಆಂಟ್ರಪ್ರನರ್ ನೋಡಿದಾಗ ಯು ವಿಲ್ ಗೆಟ್ ವೆರಿ ಮಚ್ ಕನೆಕ್ಟೆಡ್. ಸೊ ಆ ಫಿಲ್ಮ್ ನೋಡ್ಬೇಕಾದ್ರೆ ಸುಮಾರು ಜಾಗದಲ್ಲಿ ನಾನು ಹತ್ತಿದ್ದೆ. ಇನ್ಫ್ಯಾಕ್ಟ್ ದೇರ್ ವರ್ ಟಿಯರ್ಸ್ ಇನ್ ಮೈ ಐಸ್. ಯಾಕೆಂದ್ರೆ ಒಬ್ಬ ನಿಜವಾದ ಆಂಟ್ರಪ್ರನರ್ ಜರ್ನಿನಲ್ಲಿ ಏನೆಲ್ಲ ಇರತ್ತೆ, ಸಾಧನೆ ಆಗ್ಬೇಕಾದ್ರೆ ಆ ಒಂದು ಕಷ್ಟಗಳೆಲ್ಲ ಹಿಂದೆ ತಿರುಗಿ ನೋಡಿದಾಗ ಎಂತ ಒಂದು ಫೀಲಿಂಗ್ ಬರುತ್ತೆ. ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೊ ಅದನ್ನೇ ಕೇಳ್ತೀನಿ, 2,500 ತಗೊಂಡು ಕೆಲವರು ಆರಾಮಾಗಿ ನಿದ್ದೆ ಮಾಡ್ತಾರೆ. ಅದಕ್ಕೇನೆ ಬಹುಶಃ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬಹಳ ಸುಂದರವಾಗಿ ಹೇಳ್ಬಿಟ್ಟು ಹೋಗಿದ್ದಾರೆ, ಲೋ ಥಿಂಕಿಂಗ್ ಈಸ್ ಅ ಕ್ರೈಮ್. ಎಸ್ಪೆಷಲಿ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ದೀಪಾವಳಿ ಹಬ್ಬ. ವಿಶೇಷವಾಗಿ ನಿಮ್ಮೆಲ್ಲರಿಗೂ ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತೀನಿ. ಸಣ್ಣದಾಗಿ ಯೋಚನೆ ಮಾಡಬೇಡಿ. ಈ ಬಿಸ್ನೆಸ್ ನಿಮಗೆ ವಾರ 2,500 ಲಕ್ಷ ಕೊಡೋದಿಕ್ಕೆ ರೆಡಿಯಾಗಿದೆ. ನೀವೇನಾದ್ರೂ 2,500 ಸಂತೃಪ್ತರಾಗಿದ್ರೆ ನಿಮ್ಮ ಟೀಮ್ ಮೆಂಬರ್ಸಿನ ಗತಿ ಏನು? ನಿಮ್ಮ ಟೀಮಲ್ಲಿರುವಂತ ಜನರ ಪರಿಸ್ಥಿತಿ ಏನು? ಸೊ ನನ್ನ ಮೆಂಟರ್ ಆದಂತ ಅಭಿಲಾಷ್ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಯಾವುದೇ ತಂಡವು ತನ್ನ ನಾಯಕನಿಗಿಂತ ಮಿಗಿಲಾದಂತ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಿಲ್ಲ.
ಅಂದ್ರೆ ಇಂಗ್ಲಿಷ್ ಅಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನೋ ಟೀಮ್ ಕ್ಯಾನ್ ಬಿ ಗ್ರೇಟರ್ ದ್ಯಾನ್ ಇಟ್ಸ್ ಲೀಡರ್ ಅಂತ ಹೇಳ್ತಾರೆ. ಸೊ ನಾವೇ ಇಟ್ಟು 2,500 ಲೆವೆಲ್ ಅಲ್ಲಿ ಇದ್ರೆ ನಮ್ ಟೀಮ್ ಅವ್ರ ಪರಿಸ್ಥಿತಿ. ಸೊ ಇವತ್ತು ಎಸ್ಪೆಷಲಿ ದಿವಾಲಿಗೆ ಒಂದು ರೆಸಲ್ಯೂಷನ್ ನೀವೆಲ್ಲರೂ ಮಾಡ್ಕೊಳ್ಬೇಕು. 2.5 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಅನ್ನ ಅಕ್ಸೆಪ್ಟೇ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಹೋದ್ವಾರ ಎಷ್ಟಿತ್ತು ನಿಮ್ ಇನ್ಕಮ್ ಅಂತ ಹೇಳಿದಾಗ, ಸರ್ ನನಗೆ 35,000 ಇನ್ಕಮ್ ಇತ್ತು ಅಂತ ಖುಷಿಯಾಗಿ ಹೇಳ್ಕೊಂಡು ನೀವೇನಾದ್ರೂ ಇದ್ರೆ ಯು ಆರ್ ರಾಂಗ್. ನೀವು ಹೇಳಬೇಕಾಗಿರೋದೇನು ಅಂತ ಹೇಳಿದ್ರೆ, ಸರ್ ಹೋದ್ವಾರ ಬಿಸ್ನೆಸ್ ಅಲ್ಲಿ 2.25 ಲಕ್ಷ ಅಥವಾ 2,15,000 ನನಗೆ ಲಾಸ್ ಆಗಿದೆ. ಏನ್ ಹೇಳ್ತಾ ಇದ್ದೀರಾ ಆನಂದ್ ಅವರೇ? ಹೌದು ಸರ್, ಕಂಪನಿ ನನಗೆ 2.5 ಲಕ್ಷ ತಗೋ ಅಂತೇಳಿ ಇಲ್ಲೊಂದು ತಟ್ಟೆ ಇದೆ, ಒಳ್ಳೇದಾಯ್ತು. ಈ ತಟ್ಟೆ ಏನೋ ತಂದಿಟ್ರು ನನ್ನ ಮಗ ಅವಾಗ್ಲೇ. ಸೊ 2.5 ಲಕ್ಷವನ್ನ ಕಂಪನಿ ನಮಗೆ ಕೊಡ್ತಾ ಇದ್ದಾರೆ. ಆ 2.5 ಲಕ್ಷದಲ್ಲಿ ನಾನು ಬರೀ 35,000 ಮಾತ್ರ ತಗೊಂಡೆ. ಉಳಿದಿದ್ದು 2,15,000 ನನ್ನ ಲಾಸ್. ಬಿಡಿ ಸರ್, ಮುಂದೆ ಬರೋ ವಾರದಲ್ಲಿ ತಗೊಳ್ಳೋಣ. ಅಯ್ಯೋ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಕ್ ಬರೋ ತಟ್ಟೆ ಇದಲ್ಲ, ಇನ್ನೊಂದು ಫ್ರೆಶ್ ತಟ್ಟೆ ಬರುತ್ತೆ. ಮತ್ತೆ ಅದರಲ್ಲಿ 2.5 ಲಕ್ಷ ಇಟ್ಟಿರ್ತಾರೆ. ನೀವೇನಾದ್ರೂ 2,500 ತಗೊಂಡ್ರೆ 2,47,500 ರೂಪಾಯಿ ನಿಮಗೆ ಪರ್ಮನೆಂಟ್ ಲಾಸ್. ಮೈ ಡಿಯರ್ ಫ್ರೆಂಡ್ಸ್, ಇಂಥ ಥಾಟ್ ಪ್ರಾಸೆಸ್ ನಮ್ಮ ಮೈಂಡಲ್ಲಿ ಇರಬೇಕು. ಒಬ್ಬ ನಿಜವಾದ ಉದ್ಯಮಿ, ರಿಯಲ್ ಆಂಟ್ರಪ್ರನರ್ ಆಗಬೇಕು ಅಂತ ಹೇಳಿದ್ರೆ. ಸೊ ಡೋಂಟ್ ಬಿ ಸ್ಯಾಟಿಸ್ಫೈಡ್ ವಿತ್ ಅ ಸ್ಮಾಲ್. ಅದಕ್ಕೆ ಅಂತ ಸಣ್ಣ ಇನ್ಕಮ್ ಒಳ್ಳೆ ಇನ್ಕಮ್ ಅಲ್ಲ ಅಂತ ಅಲ್ಲ. ಸ್ಮಾಲ್ ಇನ್ಕಮ್ ಇಸ್ ಗುಡ್, ಸ್ಮಾಲ್ ಇನ್ಕಮ್ ಇಸ್ ಗುಡ್. ನನ್ನ ಮೆಂಟರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಪ್ರೇಮ್ ಆಲ್ವೇಸ್ ಫೀಲ್ ಸಕ್ಸಸ್ಫುಲ್. ಸಣ್ಣ ಅಚೀವ್ಮೆಂಟ್ ಮಾಡಿದ್ರು ಕೂಡ ಯಶಸ್ವಿಕರವಾಗಿ ನೀನು ಭಾವಿಸಬೇಕು. ಸಾಧಕನ ಹಾಗೆ ಯೋಚನೆ ಮಾಡಬೇಕು. ಆದ್ರೆ ನೆವರ್ ಗೆಟ್ ಸ್ಯಾಟಿಸ್ಫೈಡ್. ಅಭಿಲಾಷ್ ಜಿ ಹೇಳಿದ್ದೆ ನನಗೆ, ನೆವರ್ ಗೆಟ್ ಸ್ಯಾಟಿಸ್ಫೈಡ್. ಯಾವತ್ತೂ ಸಂತೃಪ್ತನಾಗಬೇಡ. ಖುಷಿಯಿಂದ ಮಾಡಿದಂತ ಸಾಧನೆ ಅಥವಾ ಅಚೀವ್ಮೆಂಟಿನ ಬಗ್ಗೆ ಆಚರಣೆ ಮಾಡೋಣ. ವಿ ಆರ್ ಗುಡ್, ಬಟ್ ನೆವರ್ ಗೆಟ್ ಸ್ಯಾಟಿಸ್ಫೈಡ್ ಅಂತ ಹೇಳಿದೆ. ಸೊ ಇವತ್ತು ಎಸ್ಪೆಷಲಿ ಇಂಡಸ್ಟ್ರಿ ಬಿಸ್ನೆಸ್ ಮಾಡುವಂತ ನಮ್ಮೆಲ್ಲರ ಸಂಗಡಿಗರು, ನಮ್ಮ ಸಂಗಾತಿಗಳು ಯಾರೆಲ್ಲ ಇವತ್ತು ನಮ್ಮ ಜೊತೆ ಇದ್ದೀರಾ, ನಿಮ್ಮೆಲ್ಲರಿಗೂ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ಈ ವರ್ಷ ದೀಪಾವಳಿ ಹೇಗೆ ಹೋಗ್ತಿದ್ಯೋ ನನಗ್ ಗೊತ್ತಿಲ್ಲ. ನನಗಂತೂ ಸಖತ್ತಾಗಿ ಹೋಗ್ತಾ ಇದೆ, ಅದ್ದೂರಿಯಾಗಿ ಹೋಗ್ತಾ ಇದೆ. ಯಾಕೆಂದ್ರೆ ಐ ಕ್ಯಾನ್ ಸಿ ನನ್ನ ಟೀಮಲ್ಲಿ ಇರುವಂತ ಸುಮಾರು ಜನಗಳು 2.5 ಲಕ್ಷ ವಾರ ಅಂಡ್ ದೊಡ್ಡ ಅಚೀವ್ಮೆಂಟ್ಸ್ ಮಾಡ್ತಿದ್ದಾಗ ನನ್ನ ಫೇಸ್ಬುಕ್ ಪೇಜನ್ನ ಹೋಗಿ ನೋಡಿ. ನೀವೆಲ್ಲ ಅಚೀವ್ಮೆಂಟ್ಸ್ ಹಾಕೋದಕ್ಕೆ ಟೈಮ್ ಇಲ್ಲ. ದಿನಕ್ಕೆ 4 ಅಚೀವ್ಮೆಂಟ್ ಹಾಕಿದ್ರು ಕೂಡ ಸ್ಟಿಲ್ ದೇರ್ ಆರ್ ಸೋ ಮೆನಿ ಅಚೀವ್ಮೆಂಟ್ಸ್ ಇನ್ ದ ಪೈಪ್ಲೈನ್. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಟು ಬಿ ಶೇರ್ಡ್ ಇನ್ ಫೇಸ್ಬುಕ್ ಆಲ್ಸೋ. ನನಗೆ ಅದನ್ನ ಮಾಡೋದಕ್ಕೂ ಆಗ್ತಾ ಇಲ್ಲ. ಸೊ ನನ್ನ ಲೈಫಲ್ಲಿ ನಿಜವಾಗ್ಲೂ ಐ ಆಮ್ ಲಿವಿಂಗ್ ಮೈ ಲೈಫ್ ಆಫ್ ಮೈ ಡ್ರೀಮ್ಸ್. ಸೊ ಮುಂದೆ ಬರುವಂತ ದೀಪಾವಳಿ ಏನಿದೆ, ಆ ದೀಪಾವಳಿಗೆ ನಾವೆಲ್ಲರೂ ಕೂಡ ವಿ ಶುಡ್ ಟಾರ್ಗೆಟ್ 2.5 lakh. ಒಂದು ದಿನದಲ್ಲಿ ಆಗತ್ತೆ ಅಂತ ಹೇಳೋದಕ್ಕೆ ಇದೇನು ಯಾವುದೇ ಲಾಟ್ರಿ ಟಿಕೆಟ್ ಅಲ್ಲ. ಒಂದು ವಾರದಲ್ಲಿ ಆಗತ್ತೆ ಅಂತ ಹೇಳೋದಕ್ಕೆ ಇದು ಯಾವುದೇ ದರೋಡೆನೋ ಅಥವಾ ಲೂಟಿ ಮಾಡುವಂತ ಬ್ಯಾಂಕ್ ಲೂಟಿ ಮಾಡೋ ಕೆಲಸ ಅಲ್ಲ. 1 ತಿಂಗಳಲ್ಲಿ ಆಗತ್ತೆ ಅಂತ ಹೇಳೋದಕ್ಕೆ ಇದು ಸ್ಕೀಮು ಅಲ್ಲ. ಆದ್ರೆ 1 ವರ್ಷದಲ್ಲಿ ಆಗತ್ತೆ ಅಂತ ನನಗೆ ಹೇಳೋದಕ್ಕೆ ಧೈರ್ಯ ಇದೆ. ಯಾಕೆಂದ್ರೆ ಇದು ವರ್ಲ್ಡ್ ಕ್ಲಾಸ್ ಬಿಸ್ನೆಸ್. It's a world-class proven business, my dear friends. It's a world-class proven business model. The most scientific. ನಮ್ಮ ಬಿಸ್ನೆಸ್ ಅಲ್ಲಿ ಪ್ರಾಡಕ್ಟ್ ಅಲ್ಲಿ ಮಾತ್ರ ಸೈನ್ಸ್ ಇದೆ ಅಂತ ಭಾವಿಸಬೇಡಿ. ನಮ್ಮ ಬಿಸ್ನೆಸ್ಸಿನ ಹಿಂದೆ ಕೂಡ ಸೈನ್ಸ್ ಇದೆ. ಏನೋ ಮೈಕಲ್ಲಿ ಮೋಟಿವೇಶನ್ ಮಾಡಿ ಮಾಡುವಂತ ಬಿಸ್ನೆಸ್ ಅಲ್ಲ ಇದು. ಎಜುಕೇಶನ್ ಅನ್ನ ಕೊಟ್ಟು ಮಾಡುವಂತ ಬಿಸ್ನೆಸ್. ಸೊ the most scientific, the most spiritual kind of business, my dear friends. ಮನುಷ್ಯರಾದಂತ ಒಬ್ಬ ಮನುಷ್ಯ 4 ಬೇರೆ ಮನುಷ್ಯರಿಗೆ ಸಹಾಯ ಮಾಡಬೇಕು ಅನ್ನುವಂತ ಭಾವನೆ ಬರೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ, ಯಾವುದೇ ರಿಲಿಜನ್ ಇಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ನಮ್ಮ ಬಿಸ್ನೆಸ್ಸಿನಲ್ಲಿ
ನೂರಾರು ಜನಗಳ ಜೀವನ ಬೆಳಗಬೇಕು ಅಂತ ಆಲೋಚನೆ ಇಟ್ಕೊಂಡು ನಾವು ಬಿಸ್ನೆಸ್ ಮಾಡಬೇಕಾದ್ರೆ ಐ ಕ್ಯಾನ್ ಕನ್ಸಿಡರ್ ದಿಸ್ ಬಿಸ್ನೆಸ್ ಆಸ್ ಒನ್ ಆಫ್ ದ ಮೋಸ್ಟ್ ಸ್ಪಿರಿಚುವಲ್ ಬಿಸ್ನೆಸ್, ದ ಮೋಸ್ಟ್ ಸೈಂಟಿಫಿಕ್ ಬಿಸ್ನೆಸ್. ಕರೆಕ್ಟ್ ಆಗಿ ಹೇಳ್ತೀನಿ ನಾನು ನಿಮಗೆ. ಈ ತಿಂಗಳು ನೀವು RTP ಅಟೆಂಡ್ ಮಾಡಿದ್ರೆ ಬಿಡದೆ 1 ವರ್ಷ ನಿಮ್ಮ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಒಬ್ರು RTP ಅಟೆಂಡ್ ಮಾಡಿ ಅದೇ ತರ ಡೂಪ್ಲಿಕೇಶನ್ ಅನ್ನ ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾ ಹೋಗಿ ನೋಡಿ. 1 ವರ್ಷದಲ್ಲಿ ಯಾಕೆ 2.5 ಲಕ್ಷ ಬರೋದಿಲ್ಲ? ಇದು ಮ್ಯಾಜಿಕ್ ಅಲ್ಲ ಮೈ ಡಿಯರ್ ಫ್ರೆಂಡ್ಸ್, ಸಿಂಪಲ್ ಕಾಮನ್ ಸೆನ್ಸ್. ಸೊ ದ ಮೋಸ್ಟ್ ಸೈಂಟಿಫಿಕ್ ಬಿಸ್ನೆಸ್, ದ ಮೋಸ್ಟ್ ಸ್ಪಿರಿಚುವಲ್ ಬಿಸ್ನೆಸ್ ಅಂಡ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ಬಿಸ್ನೆಸ್. ಸೊ ಹಾಗಾಗಿ 1 ದಿನದಲ್ಲಿ ಆಗತ್ತೆ ಅನ್ನೋಕೆ ಲಾಟ್ರಿ ಟಿಕೆಟ್ ಅಲ್ಲ, ಅಥವಾ 1 ವಾರದಲ್ಲಿ ಆಗತ್ತೆ ಅನ್ನೋದಕ್ಕೆ ಇದು ಯಾವುದೋ ಒಂದು ಲೂಟಿ ಮಾಡುವಂತ ಕೆಲಸ ಅಲ್ಲ. 1 ತಿಂಗಳಲ್ಲಿ ಆಗತ್ತೆ ಅನ್ನೋದಕ್ಕೆ ಇದಂತೂ ಸ್ಕೀಮ್ ಅಂತೂ ಅಲ್ಲ ಮೈ ಡಿಯರ್ ಫ್ರೆಂಡ್ಸ್. 1 ವರ್ಷ ತಗೊಳುತ್ತೆ, ಬಿಕಾಸ್ ದಿಸ್ ಇಸ್ ಅ ವರ್ಲ್ಡ್ ಕ್ಲಾಸ್ ಬಿಸ್ನೆಸ್, ದ ಮೋಸ್ಟ್ ಸೈಂಟಿಫಿಕ್ ಬಿಸ್ನೆಸ್. ಬಟ್ ಇಲ್ಲಿ ಆಗ್ಬೇಕಾಗಿರುವಂತ ಬದಲಾವಣೆ ಯಾವ ರೀತಿ ಬದಲಾವಣೆ ಆಗ್ಬೇಕು ಅಂದ್ರೆ, ನಮ್ಮ ಮೈಂಡ್ ಸೆಟ್ ಹ್ಯಾಸ್ ಟು ಚೇಂಜ್. ಈಗಾಗಲೇ ಹೇಳಿದ ಪ್ರಕಾರ 5,000 ಸಾವಿರಕ್ಕೆ 5,000 ಬಂದ್ಬಿಟ್ರೆ ಕೆಲವರು 5 ದಿನ ನಾಟ್ ರೀಚಬಲ್ ಟೀಮ್ ಇಂದ, 20,000 ಬಂದ್ಬಿಟ್ರೆ 1 ತಿಂಗಳು ನಾಟ್ ರೀಚಬಲ್. ಈ ತರ ಸಣ್ಣದಾಗಿ ಯೋಚನೆ ಮಾಡೋದನ್ನ ಬಿಟ್ಟು ದೊಡ್ಡ ಆಲೋಚನೆ ಮಾಡುವಂತವ್ರು. ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ನಮ್ಮ ಸಮಾಜದಲ್ಲಿ ಓನ್ಲಿ 3 to 5% ಪೀಪಲ್ ಆರ್ ಹೈ ಥಿಂಕಿಂಗ್ ಪೀಪಲ್. ಅದಕ್ಕೆ ಓನ್ಲಿ 3 to 5% ಪೀಪಲ್ ಅಚೀವ್ ಸಕ್ಸಸ್. ಸೊ ಇವತ್ತು ದಿವಾಲಿ, ಎಸ್ಪೆಷಲಿ ಈ ದೀಪಾವಳಿ ದಿನ ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಡು ನಾಟ್ ಸೆಟಲ್ ಫಾರ್ ಸ್ಮಾಲ್ ಥಿಂಗ್ಸ್ ಇನ್ ಲೈಫ್. ಒಂದು ಬೈಕ್ ಏನಾದ್ರೂ ನಿಮ್ಮ ಹತ್ರ ಇದ್ರೆ, ಆ ಬೈಕೇ ನಿಮ್ಮ ಜೀವನದ ಭಾರತ ರತ್ನ ಪ್ರಶಸ್ತಿ ಅಂತ ದಯವಿಟ್ಟು ಅನ್ಕೊಳ್ಬೇಡಿ. ಒಂದು ಸಣ್ಣ ಕಾರ್ ಏನಾದ್ರೂ ಇದ್ರೆ, ಈ ಕಾರೇ ನನ್ನ ಜೀವನ ಅಂತ ಕಾರ್ ಪೂಜೆ ಮಾಡಿದ್ದು ಅಬ್ಬಾ ಸ್ವಾಮಿ, ರೈಟ್? ಇದು ನಮ್ಮ ಜನರ ಪ್ರಾಬ್ಲಮ್. ಯಾಕೆಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ನಿಮ್ಮ ಗ್ರೋತ್ ಎಷ್ಟು ಚೆನ್ನಾಗಿರುತ್ತೋ ನಿಮ್ಮ ಟೀಮ್ ಮೆಂಬರ್ಸು ಅಷ್ಟು ಚೆನ್ನಾಗಿ ಬೆಳೀತಾರೆ. ಇಲ್ಲದೆ ಹೋದ್ರೆ ನಿಮ್ಮ ಟೀಮಿಗೆ ನೀವು ಯಾವ ತರ ಅಂತ ಹೇಳಿದ್ರೆ, ನೆಲಮಂಗ್ಲಾದ ಹತ್ರ ಸಿಗ್ನಲ್ ಬಿಡ್ತು, ಆದ್ರೆ ಮುಂದ್ಗಡೆ ಒಂದು ದೊಡ್ಡ ಟ್ರೈಲರ್ ಇದು ಬ್ರೇಕ್ ಡೌನ್ ಆಗಿ ನಿಂತಿದೆ. ಟ್ರಾಫಿಕ್ ಸಿಗ್ನಲ್ ಓಪನ್ ಆಗಿದೆ, ಆದ್ರೆ ಫಸ್ಟ್ ಗಾಡಿ ಒಂದು ದೊಡ್ಡ ಟ್ರೈಲರ್, ಒಂದು 20 ಮಾರುತಿ ಕಾರನ್ನ ಹೊತ್ಕೊಂಡು ಬರ್ತಾ ಇರುವಂತ ಟ್ರೈಲರ್ ಏನಾದ್ರೂ ಬ್ರೇಕ್ ಡೌನ್ ಆದ್ರೆ ಹೇಗಿರುತ್ತೆ? ನಿಮ್ಮ ಟೀಮಿಗೆ ನೀವು ಆತರ ಆಗ್ಬಿಡ್ತೀರ. ಹಾಗಾಗಿ ಇನ್ಮೇಲೆ ಇವತ್ತಿನಿಂದ ದೊಡ್ಡದಾಗಿ ಆಲೋಚನೆ ಮಾಡಿ, ಮುಂದೆ ಬರುವಂತ ನೆಕ್ಸ್ಟ್ ದೀಪಾವಳಿಗೆ ನಿಜವಾಗ್ಲೂ ನಮ್ಮ ಲೈಫಲ್ಲಿ ಪ್ರತಿನಿತ್ಯವೂ ನಿತ್ಯೋತ್ಸವ ಆಗುವಂತ ಒಂದು ಮಟ್ಟವನ್ನ ನಾವೆಲ್ಲರೂ ಕೂಡ ಅಚೀವ್ ಮಾಡ್ಬೇಕು. ಎಸ್ಪೆಷಲಿ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ಸ್, ನಿಮಗೆಲ್ಲ ನಾನು ಹೇಳೋದೇನು ಅಂತ ಹೇಳಿದ್ರೆ, ನಾವು ಬರೋವರೆಗೂ ಬೇರೆಯವ್ರ ಹವ, ನಾವು ಬಂದ ಮೇಲೆ ನಮ್ದೇ ಹವ. ಇದನ್ನ ಮರಿಬೇಡಿ. ಸಾಕಷ್ಟು ಆಂಟ್ರಪ್ರನರ್ಸ್ ಅನ್ನ ಹುಟ್ಟಾಕದಂತ ನಮ್ಮ ಕರ್ನಾಟಕದ ಭೂಮಿಯಲ್ಲಿ ಇಲ್ಲಿ ಹುಟ್ಟಿದಂತ ನಾವು ಗರ್ವದಿಂದ ಹೇಳ್ಕೊಳ್ಳುವಂತ ಸಾಧನೆಯನ್ನ ಮಾಡಬೇಕು. ಸೊ ಎಷ್ಟು ಜನ ಮುಂದೆ 1 ವರ್ಷ ನಾನ್ ಸ್ಟಾಪ್ ಆಗಿ ಈ ಬಿಸ್ನೆಸ್ ಅಲ್ಲಿ ಕಮಿಟ್ಮೆಂಟ್ ಕೊಡಕ್ಕೆ ರೆಡಿ ಇದ್ದೀರಾ? ಎಸ್, ದಾಟ್ ಶುಡ್ ಬಿ ದ ಸ್ಪಿರಿಟ್ ಮೈ ಡಿಯರ್ ಫ್ರೆಂಡ್ಸ್. ಸೊ 2014 ಸ್ಟಾರ್ಟ್ ಆದಂತ ನಮ್ಮ ಸಂಸ್ಥೆ ಈಗ 6 ವರ್ಷನ ಕಂಪ್ಲೀಟ್ ಮಾಡಿ 7ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಮೇ ಬಿ 7 ವರ್ಷ ನಾವು ಕರ್ನಾಟಕದವರು ಅಷ್ಟೊಂದು ದೊಡ್ಡ ಅಚೀವ್ಮೆಂಟ್ಸ್ ನ ಇಲ್ಲಿ ಮಾಡಿಲ್ಲ ಅಂತ ನಿಮಗೆಲ್ಲ ಅನ್ಸಿದ್ರು ಪರವಾಗಿಲ್ಲ. 7ನೇ ವರ್ಷ ವಿ ವಿಲ್ ಡೂ ವಂಡರ್ಫುಲ್ ಥಿಂಗ್ಸ್. ಯಾಕಂದ್ರೆ ಉಸೇನ್ ಬೋಲ್ಟ್ ಹತ್ರ ಕಲ್ತಿರುವಂತ ಒಂದು ವಿಷಯ ನನ್ನ ಲೈಫಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಉಸೇನ್ ಬೋಲ್ಟ್ ಯಾವಾಗ್ಲೂ ಹೇಳ್ತಾರೆ ಒಂದು ಸ್ಟೇಟ್ಮೆಂಟ್, ನನಗೆ ಬಿಗಿನಿಂಗ್ ಯಾವಾಗ್ಲಾದ್ರೂ ಸ್ವಲ್ಪ ಎಡವಟ್ಟಾಗ್ಬೋದು, ಆದ್ರೆ ಫಿನಿಶಿಂಗ್ ಮಾತ್ರ ಸಖತ್ತಾಗಿ ಮಾಡ್ತೀನಿ ಅಂತ ಉಸೇನ್ ಬೋಲ್ಟ್ ಹೇಳ್ತಾರೆ. ಉಸೇನ್ ಬೋಲ್ಟ್ ಆತರ ನಾವು ಕೂಡ ನಮ್ ಬಿಗಿನಿಂಗ್ ಹೇಗಿದೆ ಅನ್ನೋದು ನಮಗೆ ಸ್ವಲ್ಪ ತಿಳಿದೇ ಇದ್ರೂ ಪರವಾಗಿಲ್ಲ, ಆದ್ರೆ ಫಿನಿಶಿಂಗ್ ನ ಸಖತ್ತಾಗಿ ಮಾಡ್ಬೇಕು. ನಾವೆಲ್ಲರೂ ಕೂಡ ಆಸ್ ಒನ್ ಟೀಮ್ ನಮ್ಮ ಸ್ಟೇಟ್ ನ ರೆಪ್ರೆಸೆಂಟ್ ಮಾಡ್ತಾ ಇರುವಂತ ನಾವೆಲ್ಲರೂ ಕೂಡ ಮುಂದೆ 1 ವರ್ಷದಲ್ಲಿ ಆದಷ್ಟು ಸಾಕಷ್ಟು ಅಚೀವರ್ಸ್ ಅನ್ನ ಈ ಸ್ಟೇಟ್ ಅಲ್ಲಿ ನಾವೆಲ್ಲರೂ ಕೂಡ ಕ್ರಿಯೇಟ್ ಮಾಡಬೇಕು. ಸೊ ಎಷ್ಟು ಜನ ರೆಡಿ ಇದ್ದೀರಾ? ಸೂಪರ್ ಮೈ ಡಿಯರ್ ಫ್ರೆಂಡ್ಸ್, ಸೂಪರ್. ಸೊ ಇವತ್ತಿನ ಒಂದು ವಿಡಿಯೋ ಬಗ್ಗೆ ಕೆಲವು ಯೂಶಲಿ ನಾವು ಸ್ಲೈಡ್ಸ್ ನ ನೋಡ್ಕೊಂಡು ಹೋಗ್ತಾ ಇದೀವಿ. ಸೊ ಐ ಥಿಂಕ್ ಟುಡೇ ವಿ ವಿಲ್ ಗೋ ವಿತೌಟ್ ಸ್ಲೈಡ್ಸ್. ಸ್ವಲ್ಪ ಮಾತಾಡೋಣ ನಾವೆಲ್ಲ. ಲೆಟ್ ಅಸ್ ಟಾಕ್.
ಸೊ ಮೊದಲನೇ ವಿಷಯ, ಸ್ಲೈಡ್ಸ್ ಎಲ್ಲ ಎಲ್ಲಿದೆ ಸರ್ ಅಂದ್ರೆ ಇಲ್ಲಿದೆ ಸ್ಲೈಡ್ಸ್. ಸೊ ನೋ ನೀಡ್ ಟು ವರಿ ಅಬೌಟ್ ಸ್ಲೈಡ್ಸ್ ಎಲ್ಲ ಇಲ್ಲಿದೆ. ಸೊ ಮೊದಲನೇದು, ನಾವೆಲ್ಲರೂ ಕೂಡ ಇವಾಗ ಹೋಮ್ ಬೇಸ್ಡ್ ಆಗಿ ಬಿಸ್ನೆಸ್ ಮಾಡ್ತಾ ಇದೀವಿ. ಅಫ್ಕೋರ್ಸ್ ನಿಮಗೆ ಏನಾದ್ರೂ ಹೊರಗಡೆ ಓಡಾಡೋದಕ್ಕೆ ಸ್ವತಂತ್ರ ಇದ್ದಲ್ಲಿ, ಏನು ತೊಂದರೆ ಇಲ್ಲ ಅಂದಾಗ ಮಾಸ್ಕ್ ಅನ್ನ ಹಾಕೊಂಡು ಸ್ಯಾನಿಟೈಸರ್ ಇಟ್ಕೊಂಡು. ಹೆಲೋ, ಓಕೆ, ಐ ಥಿಂಕ್ somebody was unmuted. So one second, I'll mute all. One second. Yes, okay, right. So I think ಇಲ್ಲಿಂದನೋ ಸೌಂಡ್ ಬರ್ತಾ ಇದೆಯಲ್ಲ ಹರಿಪ್ರಸಾದ್ ಜಿ? Some noise from somewhere, right? ಎಲ್ಲ ಮ್ಯೂಟ್ ಇದೆ ಸರ್. ಹರಿಪ್ರಸಾದ್ ಕೇಳಿಸ್ತಾ ಇದೆಯಾ? ಎಸ್ ಎಲ್ಲ ಮ್ಯೂಟ್ ಆಗಿದೆ. ಓಕೆ, ಎಲ್ಲ ಮ್ಯೂಟ್ ಆಗಿದೆ. ಓಕೆ, ಸೂಪರ್. ಸೊ ನಾನು ಹೇಳ್ತಾ ಇದ್ದೆ ನಿಮ್ಗೆಲ್ಲ, ಸ್ಲೈಡ್ಸ್ ಎಲ್ಲಿದೆ ಅಂತ ಹೇಳಿದ್ರೆ ಸ್ಲೈಡ್ಸ್ ಇಲ್ಲಿದೆ. ಸೊ ಡೋಂಟ್ ನೀಡ್ ಟು ವರಿ. ಇವತ್ತಿನ ಸಬ್ಜೆಕ್ಟ್ ಎಲ್ಲ ಕೂಡ ವಿ ವಿಲ್ ಡಿಸ್ಕಸ್ ವಿತೌಟ್ ದ ಸ್ಲೈಡ್ಸ್. ಯಾಕಂದ್ರೆ ಐ ವಾಂಟ್ ಟು ಸಿ ದ ಗ್ಯಾಲರಿ ಅಂಡ್ ಟಾಕ್ ಟು ಪೀಪಲ್ ಅಂಡ್ ಸ್ಪೆಂಡ್ ಸಮ್ ವಂಡರ್ಫುಲ್ ಟೈಮ್ ಅಂಡ್ ಮೇಕ್ ದಿಸ್ ಅ ವೆರಿ ಸ್ಪೆಷಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಸೊ ಫಸ್ಟ್ ಥಿಂಗ್, ಆಸ್ ಯೂಶುವಲ್ ಹೇಳೋ ಪ್ರಕಾರ ನಾವು ಹೋಮ್ ಬೇಸ್ಡ್ ಬಿಸ್ನೆಸ್ ಅಲ್ಲಿ ಇದ್ದೀವಿ. ಹಾಗಾಗಿ ನೀವೆಲ್ಲರೂ ಕೂಡ ಆದಷ್ಟು ಬೇಗ ಹೋಮ್ ಬೇಸ್ಡ್ ಬಿಸ್ನೆಸ್ ಗೆ ರೆಡಿಯಾಗಿ. ನಾನು ಹೇಳ್ತಿದ್ದೆ ನಿಮಗೆ ಹೊರಗಡೆ ಓಡಾಡುವಂತ ಸ್ವತಂತ್ರ ಇದ್ದಲ್ಲಿ ನೀವೆಲ್ಲರೂ ಕೂಡ ಯು ಕ್ಯಾನ್ ಡೂ ಲಿಟಲ್ ಬಿಟ್ ಆಫ್ ಆಫ್ಲೈನ್ ಬಿಸ್ನೆಸ್ ಅಂಡ್ ಲಿಟಲ್ ಬಿಟ್ ಆಫ್ ಆನ್ಲೈನ್ ಬಿಸ್ನೆಸ್. ನಮ್ಮಲ್ಲಿ ಕೆಲವು ಲೀಡರ್ಸ್ ಈ ತರ ಹೇಳ್ತಾ ಇದ್ರು. ಮೊನ್ನೆ ಮಾತಾಡ್ತಿದ್ದಾಗ ಒಬ್ರು ಲೀಡರ್ ಹೇಳ್ತಾ ಇದ್ರು, ಸರ್ ನಾವು ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡಕ್ಕೆ ಆಫ್ಲೈನ್ ಹೋಗ್ತಾ ಇದ್ದೀವಿ, ಜನರನ್ನ ಭೇಟಿ ಮಾಡ್ತಾ ಇದ್ದೀವಿ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡೋದಕ್ಕೆ, ಅಂಡ್ ಬಿಸ್ನೆಸ್ ನ ಬಿಲ್ಡ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಆನ್ಲೈನ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂದ್ರು. ಇಟ್ ವಾಸ್ ಅ ಗುಡ್ ಥಾಟ್ ಆಕ್ಚುಲಿ. ಸೊ ಹೋಗಿ ಜನರನ್ನ ಮೀಟ್ ಮಾಡಿ, ಅವರಿಗೆ ಒಂದು ವಿಶ್ ಮಾಡಿ, ಸ್ಟಾರ್ ಆದಾಗ ಒಂದು ಕೇಕ್ ಕಟ್ಟಿಂಗ್ ಇದನ್ನೆಲ್ಲ ಮಾಡಿ, ಒಂದು ಸೆಲೆಬ್ರೇಷನ್ ಇದೆಲ್ಲ ಮಾಡಿದಾಗ ಯು ವಿಲ್ ಬಿ ಏಬಲ್ ಟು ಬಿಲ್ಡ್ ಅ ಗುಡ್ ರಿಲೇಶನ್ಶಿಪ್. ಅಂಡ್ ಸಿಸ್ಟಮ್ ಅನ್ನ ಆನ್ಲೈನ್ ಅನ್ನ ಅಳವಡಿಸ್ಕೊಂಡಾಗ ವಿಲ್ ಬಿ ಏಬಲ್ ಟು ಬಿಲ್ಡ್ ದ ಬಿಸ್ನೆಸ್ ಆಲ್ಸೋ. ಸೊ ವಾಲ್ಯೂಮ್ಸ್ ಕ್ಯಾನ್ ಬಿ ಬಿಲ್ಡ್ ಥ್ರೂ ಯೋರ್ ಡಿಜಿಟಲ್ ಮಾಡೆಲ್, ಆನ್ಲೈನ್ ಮಾಡೆಲ್. ರಿಲೇಶನ್ಶಿಪ್ ಕ್ಯಾನ್ ಬಿ ಬಿಲ್ಡ್ ಥ್ರೂ ದ ಆಫ್ಲೈನ್ ಮಾಡೆಲ್. ಸೊ ಆದಷ್ಟು ಎರಡನ್ನೂ ನೀವು ಅಳವಡಿಸ್ಕೊಳ್ಳಿ. ಫಿಜಿಟಲ್ ಆಗಿ ಸ್ವಲ್ಪ ಬಿಸ್ನೆಸ್ ಅನ್ನ ಆಪರೇಟ್ ಮಾಡಿ. ರೈಟ್, ದಟ್ಸ್ ಮೈ ಫಸ್ಟ್ ಸಜೆಷನ್. ಎರಡನೇದು, ಲ್ಯಾಪ್ಟಾಪ್ ಅನ್ನ ಆದಷ್ಟು ಬೇಗ ರೆಡಿ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಅರೇಂಜ್ ಫಾರ್ ಅ ಲ್ಯಾಪ್ಟಾಪ್ ಅಂಡ್ ಹ್ಯಾವ್ ಅ ಬ್ರಾಡ್ ಬ್ಯಾಂಡ್ ಕನೆಕ್ಷನ್. ಸೊ ಇದು ಹೋಮ್ ಬೇಸ್ಡ್ ಬಿಸ್ನೆಸ್ಗೆ ನಮ್ಮಲ್ಲಿ ನಾವು ಮಾಡ್ಕೋಬೇಕಾದಂತಹ ಕೆಲವು ಸಣ್ಣ ಬದಲಾವಣೆಗಳು. ಅದಾದ್ಮೇಲೆ ಎರಡನೇದು, ಅಫ್ಕೋರ್ಸ್ ನಮ್ಮ ಇಂಡಸ್ಟ್ರಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ವಿ ಆರ್ ಗ್ರೋಯಿಂಗ್ ಅಟ್ ಅ ವೆರಿ ವೆರಿ ರ್ಯಾಪಿಡ್ ಸ್ಪೀಡ್. ಈ ಇಂಡಸ್ಟ್ರಿ ಇವತ್ತು ಬಹಳ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಸೊ 2000 ಇಂದ 2010ಗೆ ಆರ್ಗನೈಸ್ಡ್ ಸೆಕ್ಟರ್ಸ್ were growing. ಅದಾದ್ಮೇಲೆ 2010 to 2020 it was the time of e-commerce companies. ಅಂಡ್ ಈಗ 2020ರಿಂದ ಮುಂದೆ ಯಾರ ಸಮಯ, ಅಪ್ನಾ ಟೈಮ್ ಆಯೇಗಾ ಅಂತ ಒಂದು ಗಾನ ಸಾಂಗ್, ರೈಟ್? ಅಪ್ನಾ ಟೈಮ್ ಆಯೇಗಾ ನಹೀ, ಅಪ್ನಾ ಟೈಮ್ ಆ ಗಯಾ ಅಂದ್ರೆ ನಮ್ಮ ಟೈಮ್ ಬಂದು ಆಗಿದೆ ಅಂತ ನಾವು ಇನ್ಮೇಲೆ ವಿ ಶುಡ್ ಸ್ಟಾರ್ಟ್ ಬಿಹೇವಿಂಗ್ ಮೋರ್ ರೆಸ್ಪಾನ್ಸಿಬ್ಲಿ ಅಂಡ್ ಮೋರ್ ಸೀರಿಯಸ್ಲಿ. ಸೊ ಇದೊಂದು. ಅದಾದ ನಂತರ ನೆಕ್ಸ್ಟ್ ಐ ವಾಂಟ್ ಟು ಟಾಕ್ ಅ ಲಿಟಲ್ ಬಿಟ್ ಅಬೌಟ್ ನಮ್ಮ ಒಂದು ಕಮ್ಯುನಿಟಿ ಕಾಮರ್ಸ್ ಇಂಡಸ್ಟ್ರಿ ಏನಿದೆ. ಸಿ, ಅತಿ ಹೆಚ್ಚಾಗಿ ಅಪಾರ್ಥ ಮಾಡ್ಕೊಳ್ಪಟ್ಟಂತ ಒಂದು ಇಂಡಸ್ಟ್ರಿ ನಮ್ಮ ಇಂಡಸ್ಟ್ರಿ. ಅರ್ಥ ಮಾಡ್ಕೊಂಡಿರೋರು 10 ಜನ ಅಂತ ಹೇಳಿದ್ರೆ ಅಪಾರ್ಥ ಮಾಡ್ಕೊಂಡಿರೋರು 10,000 ಜನ. ನೋಡಿ ಹೆಂಗಿದೆ ರೇಷಿಯೋ. ಸೊ ನಾನು ಅರ್ಥ ಮಾಡ್ಕೊಂಡಿರೋವರೆಗೂ ಈ ಬಿಸ್ನೆಸ್ ಅಲ್ಲಿ ನಮಗೆ ಬರುವಂತ ಅತಿ ದೊಡ್ಡ ಚಾಲೆಂಜ್ ಐಪಲ್ಸ್ ನ ಮಾರೋದು, ಐ ಕಾಫಿ ಮಾರೋದು, ಅದನ್ನೆಲ್ಲ ಬಿಡಿ ಸ್ವಾಮಿ. ಡಾಕ್ಟರ್ ಬಾಲು ಅವ್ರನ್ನ ಪಕ್ಕದಲ್ಲಿ ಇಟ್ಕೊಂಡ್ರೆ ಯಾರು ಯಾವ ಕ್ವೆಶ್ಚನ್ ಕೇಳಲ್ಲ, ಮಾರ್ಬಿಡ್ತೀವಿ. ಆದ್ರೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಕೆಲವೊಮ್ಮೆ ಕೆಲವು ಪ್ರಶ್ನೆಗಳು ಏಳಬಹುದು. ಈ ಬಿಸ್ನೆಸ್ ನಡೆಯುತ್ತಾ, ಹಾಗೆ ಹೀಗೆ ಅಂತ ಹೇಳಿ. ಸೊ ನನ್ನ ಪ್ರಕಾರ ಮಾರ್ಕೆಟಿನಲ್ಲಿ ಈ ಇಂಡಸ್ಟ್ರಿಯ ಬಗ್ಗೆ ಅರಿವು ಜನರಿಗೆ ಇನ್ನೂ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇದಕ್ಕೆ ಮುಂಚೆ ಈ ಇಂಡಸ್ಟ್ರಿಯನ್ನ ಇಣಿಕಿ ನೋಡಿ ಓಡೋಡ್ದಂತ ಕೆಲವು ಸಾಧಕರು ಮಾಡದಂತ ಸಾಧನೆ. ಏನ್ ಸ್ವಾಮಿ ಇಣಿಕಿ ನೋಡೋದು ಅಂದ್ರೆ ಹಿಂಗ್ ನೋಡ್ಬಿಟ್ಟು ಹಿಂಗ್ ಓಡೋಗ್ಬಿಡೋದು. ಸೊ ತುಂಬಾ ಜನ ಏನ್ ಮಾಡ್ತಾರೆ, ಈ ಬಿಸ್ನೆಸ್ ಬರೋದು ತುಂಬಾ ಈಸಿ. ಏನಪ್ಪಾ ಅಮ್ಮಮ್ಮ ಅಂದ್ರೆ 8 ಪ್ರಾಡಕ್ಟ್ ತಗೊಳ್ಳಿ ಅಂತಾರೆ, ತಗೊಂಡಿದ್ದಾಯ್ತು, ನೆಕ್ಸ್ಟ್ ಏನ್ ಹೇಳಿ, ಈ ಸಿಸ್ಟಮ್ ಫಾಲೋ ಮಾಡಿ. ಹೌದಾ, ಸರಿ, 1 ದಿನ ಮಾಡಿದೆ, 2 ದಿನ ಮಾಡಿದೆ,
ಒಂದ್ ವಾರ ಮಾಡಿದ್ಮೇಲೆ ಸರ್ ಸಿಕ್ಕಾಪಟ್ಟೆ ಟ್ರೈ ಮಾಡ್ಬಿಟ್ಟೆ. ಏನು ಸಿಕ್ಕಾಪಟ್ಟೆನಾ? ಹೌದು ಸರ್, ಒಂದ್ ವಾರದಿಂದ ಸಿಕ್ಕಾಪಟ್ಟೆ ಟ್ರೈ ಮಾಡ್ಬಿಟ್ಟೆ, ನನಗೆ ಯಾಕೋ ಈ ಬಿಸ್ನೆಸ್ ಇಷ್ಟ ಆಗ್ತಿಲ್ಲ, ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಕೊಳ್ತೀನಿ ಅನ್ಬಿಟ್ಟು ಸ್ವಲ್ಪ ಜನ ಕಸ್ಟಮರ್ಸ್ ಆಗಿ ಇದ್ದು ಬಿಡ್ತಾರೆ. ಇನ್ ಕೆಲವರು ಏನೇನೋ ಮಾಡಿ ಏನೇನೋ ಮಾತಾಡಿ ಯಾರ್ಯಾರಿಗೋ ಏನೇನೋ ಹೇಳಿ ಅವರು ದಾರಿ ತಪ್ಪಿ 4-5 ಜನರನ್ನ ದಾರಿ ತಪ್ಪಿಸಿ ಎಸ್ಕೇಪ್ ಆಗಿ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಆಗಿ ಮಾತಾಡ್ಕೊಂಡು ತಿರುಗಾಡ್ತಾ ಇರ್ತಾರೆ ಕೆಲವರು. ಸೊ ಹಾಗಾಗಿ ಈ ಇಂಡಸ್ಟ್ರಿಯಲ್ಲಿ ನಾನು ನೋಡಿದಂತ ನಾನು ಅರ್ಥ ಮಾಡ್ಕೊಂಡಿರೋ ರೀತಿ ಪ್ರಕಾರ ಹೇಳ್ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಪಬ್ಲಿಕ್ ಈಸ್ ಕನ್ಫ್ಯೂಸ್ಡ್. ರಾವಣನನ್ನ ಅಟ್ಯಾಕ್ ಮಾಡೋದಕ್ಕೆ, ಫಿನಿಶ್ ಮಾಡೋದಕ್ಕೆ ರಾಮ ಏನನ್ನೆಲ್ಲ ಯೂಸ್ ಮಾಡಿದ್ರು, ಅದೇ ತರ ನಾವು ಇಲ್ಲಿ ಯೂಸ್ ಮಾಡಬೇಕಾದಂತ ಒಂದು ಬಹಳ ಮುಖ್ಯವಾದಂತ ಅಸ್ತ್ರ ಏನು ಅಂತ ಹೇಳಿದ್ರೆ ನಾಲೆಡ್ಜ್, ಜ್ಞಾನ. ಪ್ರೇಮ್ ಸರ್, ಇವತ್ತು ನೀವು ಈ ಬಿಸ್ನೆಸ್ ಅಲ್ಲಿ ಬ್ಲಾಕ್ ಡೈಮಂಡ್ ಅಂಬಾಸಿಡರ್ ಆಗಿದ್ದೀರಾ. ಹರಿಪ್ರಸಾದ್ ಅವರು ಹೇಳಿದ ಪ್ರಕಾರ 20-25 lakhs ಮಂತ್ಲಿ ಸಂಪಾದನೆ ಮಾಡ್ತಾ ಇದ್ದೀರಾ. ಇದರ ಮುಖ್ಯವಾದಂತ ಕಾರಣ ಏನು ಅಂತ ಹೇಳಿದ್ರೆ, ನಾನು ಕಿಡ್ನಿನ ಜಾಸ್ತಿ ತಲೆನ ಜಾಸ್ತಿ ಯೂಸ್ ಮಾಡಿದೆ. ಐ ಯೂಸ್ಡ್ ಮೈ ಬ್ರೈನ್, ನನ್ನ ಒಂದು ನಾಲೆಜ್ ನ ಯೂಸ್ ಮಾಡಿದೆ. ಸೊ ನನ್ನ ಗುರು ಮಂತ್ರ ಏನಪ್ಪಾ ಅಂತ ಹೇಳಿದ್ರೆ, ವಿದ್ಯಾ ಧನಂ ಸರ್ವಧನ ಪ್ರಧಾನಂ. ನನ್ನ ಜೊತೆಗೆ ಸ್ಟಾರ್ಟ್ ಮಾಡಿದಂತವರು ಇವತ್ತು ಕೂಡ ಸ್ಟಾರ್ 250 ಆಗಿದ್ದಾರೆ. ಇದಕ್ಕಿಂತ ದೊಡ್ಡ ಸಾಧನೆ ಯಾವ್ದಾದ್ರೂ ಇದೆಯಾ ಪ್ರಪಂಚದಲ್ಲಿ? ಯಾಕೆಂದ್ರೆ ಅಷ್ಟು ಈಸಿ ಅಲ್ಲ ಮೈ ಡಿಯರ್ ಫ್ರೆಂಡ್ಸ್. ನಿಮ್ ಜೊತೆ ಸ್ಟಾರ್ಟ್ ಮಾಡಿದವ್ರು ಬ್ಲಾಕ್ ಡೈಮಂಡ್ ಆಗ್ತಾ ಇದ್ದಾರೆ, ನೀವು ನಿಮ್ಮನ್ನೇ ಸ್ಟಾರ್ 250 ರ್ಯಾಂಕ್ ಅಲ್ಲೇ ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ ಗೊತ್ತಾ? ಎಷ್ಟು ಕಷ್ಟ ರೀ ಅದು, ಅಷ್ಟು ಈಸಿ ಅಲ್ಲ ಅದು, ತುಂಬಾ ಕಷ್ಟ. ನಿಜವಾಗ್ಲೂ ಹೇಳ್ತೀನಿ, ನಮ್ ಕಣ್ ಮುಂದೆನೆ ನಮ್ ಜೊತೆ ಸ್ಟಾರ್ಟ್ ಮಾಡಿದವರು ಬೆಳೀತಾ ಇದ್ದಾರೆ, ಕರೋಡ್ಪತಿ ಆಗ್ತಾ ಇದ್ದಾರೆ, ಮರ್ಸಿಡೀಸ್ ಬೆಂಜ್ ತಗೊಳ್ತಾ ಇದ್ದಾರೆ, ಫಾರಿನ್ ಟ್ರಿಪ್ಸ್ ಹೋಗ್ತಾ ಇದ್ದಾರೆ, ವಾರ 5 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ್ರು ಕೂಡ ನಾಚಿಕೆ ಕೆಟ್ಟು ಸ್ಟಾರ್ 250 ನಲ್ಲೇ ಉಳ್ಕೊಳ್ಳೋದು ಬಹಳ ಕಷ್ಟ. ಅದನ್ನೇ ನಾನು ಸಾಧನೆ ಅನ್ನೋದು. ಸೊ ಹೇಗೆ ಅವರು ಸ್ಟಾರ್ 250 ಆಗಿ ಉಳ್ಕೊಂಡಿದ್ದಾರೆ? ವೆರಿ ಸಿಂಪಲ್, ಕಿಡ್ನಿನ ಯೂಸ್ ಮಾಡ್ತಾ ಇಲ್ಲ, ನಾಲೆಜ್ ನ ಯೂಸ್ ಮಾಡ್ತಾ ಇಲ್ಲ. 2014ರಲ್ಲಿ ಹೇಗಿದ್ರು ಇವತ್ತು ಹಾಗೆ ಇದ್ದಾರೆ. ಸೊ ನನ್ನ ಪ್ರಕಾರ ಈ ಬಿಸ್ನೆಸ್ ಅಲ್ಲಿ ನಾವು ಮುಂದೆ ಹೋಗ್ಬೇಕಾದ್ರೆ ಸಮಾಜದಲ್ಲಿ ಹೋಗಿ 4 ಜನರ ಹತ್ರ ಇಂಡಸ್ವಿ ಅನ್ನೋಷ್ಟರಲ್ಲಿ ಅವ್ರು ಭಜನೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಇಂಡಸ್ವಿವನ ಗೊತ್ತೇಳಿ 5 ವರ್ಷಕ್ಕೆ ಮುಂಚೆನೆ ಬಂದ್ರು. ಅಯ್ಯೋ ದೇವ್ರೆ, 5 ವರ್ಷಕ್ಕೆ ಮುಂಚೆ ಗೊತ್ತಿದ್ದು ಇನ್ನೂ ಹಂಗೆ ಇದಿರಲ್ರಿ ಅಂದ್ರೆ, ಇಲ್ಲ ಯಾರೋ ಬಂದ್ರು ಏನೇನೋ ಹೇಳಿದ್ರು, ಹೌದಾ, ಓಕೆ. ಸೊ ಮಾರ್ಕೆಟ್ ಅಲ್ಲಿ ಈ ಬಿಸ್ನೆಸ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಜನಗಳಿಗೆ ಟೈಮ್ ಇಲ್ಲ. ಯಾಕೆ ಸ್ವಾಮಿ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ, ನಮ್ಮ ಹತ್ರ ದುಡ್ಡಿಲ್ಲ. ಯಾಕೆ ಸ್ವಾಮಿ ನಿಮ್ಮ ಹತ್ರ ದುಡ್ಡಿಲ್ಲ? ನಮ್ಮ ಹತ್ರ ಎರಡೂ ಇಲ್ಲ. ಹಾಗಾದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಬ್ಯುಸಿ ಆಗಿದ್ದೀನಿ, ಬಿಟ್ಬಿಡು. ಸೊ ನಾನು ಅರ್ಥ ಮಾಡ್ಕೊಂಡಿರೋವರೆಗೂ ಜನಗಳಿಗೆ ಈ ಇಂಡಸ್ಟ್ರಿಯ ಬಗ್ಗೆ ನಾಲೆಡ್ಜ್ ಇಲ್ಲ. ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್, ಅದೇ ನಿಮ್ಮ ಅತಿ ದೊಡ್ಡ ಅಸ್ತ್ರವಾಗಿರತ್ತೆ. ಅದೇ ನಿಮ್ಮ ಅತಿ ದೊಡ್ಡ ಅಸ್ತ್ರವೂ ಆಗಿರಬೇಕು. ಯಾಕೆಂದ್ರೆ ಮಾರ್ಕೆಟಿನಲ್ಲಿರುವಂತ ಕಷ್ಟಪಡುವಂತ ಲಕ್ಷ ಕೋಟಿ ಜನಗಳಿಗೆ ಈ ಇಂಡಸ್ಟ್ರಿಯ ಅರಿವೇ ಇಲ್ಲ. ಈ ಇಂಡಸ್ಟ್ರಿಯ ಬಗ್ಗೆ ಗೊತ್ತೂ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ನೀವ್ ಹೇಳಿ ಸ್ವಾಮಿ, ಒಂದು 3-4 ವರ್ಷದಲ್ಲಿ ಇಲ್ಲಿ ನಾವು ಕರೋಡ್ಪತಿ ಆಗ್ಬೋದು ಅಂತ ಏನಾದ್ರೂ ಅರಿವು ಯಾರಿಗಾದ್ರೂ ಮೂಡ್ಬಿಟ್ರೆ ಯಾರಾದ್ರೂ ಜಾಬ್ ಅಲ್ಲಿ ಇರಕ್ ಇಷ್ಟ ಪಡ್ತಾರ? ಅಂದ್ರೆ ಏನರ್ಥ? ಜನಗಳಿಗೆ ಇದರ ಅರಿವಿಲ್ಲ. ಅರಿವಿದ್ರೂ ಕೂಡ ಕೆಲವೊಮ್ಮೆ ಅಪಾರ್ಥ ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವರಿಗೆ ಅರ್ಧಂಪರ್ಧ ನಾಲೆಡ್ಜು. ಇನ್ನೊಂದು ಕ್ಯಾಟಗರಿ ಜನ, ಅವರು ಈಗೋ. ಸೊ ಹಾಗಾಗಿ
ಯಾರು ಈ ಬಿಸ್ನೆಸ್ ಅನ್ನ ಇಂಡಸ್ಟ್ರಿನ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ತಾರೆ. 2014ರಲ್ಲಿ ಅಭಿಲಾಷ್ ಸರ್ ಬಂದು ಮಾತಾಡಿದಾಗ ನಾನೇನ್ ಅಂತ ದೊಡ್ಡ ಗ್ರೇಟ್ ಜೀನಿಯಸ್ ಏನಲ್ಲಪ್ಪ, ಸಾಮಾನ್ಯ ಪ್ರಜ್ಞೆ, ಸಾಮಾನ್ಯವಾಗಿ ಕಾಣದಂತ ಪ್ರಜ್ಞೆ, ಸಾಮಾನ್ಯ ಪ್ರಜ್ಞೆ, ಕಾಮನ್ ಸೆನ್ಸ್, ಇದನ್ನ ನಾನು ಯೂಸ್ ಮಾಡಿದೆ. ಇವಾಗ ನಾನೇನಾದ್ರೂ ಈ ಬಿಸ್ನೆಸ್ ಅಲ್ಲಿ ಇದ್ರೆ 100% 4-5 ವರ್ಷದಲ್ಲಿ ಈ ಕಂಪನಿ ದೊಡ್ಡದಾಗಿ ದೈತ್ಯಾಕಾರದಲ್ಲಿ ಅಂದ್ರೆ ದೊಡ್ಡ ಒಂದು ಗಾತ್ರಕ್ಕೆ ಬೆಳೆಯುತ್ತೆ. ಸೊ ನಾನು ಈ ಬಿಸ್ನೆಸ್ ಅಲ್ಲಿ ಇದ್ರೆ ಕರೋಡ್ಪತಿ ಆಗೋದು ಕಾಮನ್ ಸೆನ್ಸ್ ಅಂತ ಸೈಲೆಂಟ್ ಆಗಿ ಅಪ್ಲೈನ್ ಏನ್ ಹೇಳಿದ್ರು ಅದನ್ನ ಫಾಲೋ ಮಾಡ್ತಾ ಬಂದೆ. ಇವತ್ತು ಎಲ್ಲರೂ ಬಂದು ವಿಶ್ ಮಾಡ್ತಾರೆ, ಕಂಗ್ರಾಚುಲೇಷನ್ ಸರ್, ಯು ಆರ್ ಎ ಬ್ಲ್ಯಾಕ್ ಡೈಮಂಡ್ ಅಂಬಾಸಿಡರ್. ಅವ್ರಿಗೆ ಅದು ಆಶ್ಚರ್ಯ, ನಮಗೆ ಆಶ್ಚರ್ಯನೇ ಇಲ್ಲ. ಯಾಕೆ? ನಾವು ಬೆಟ್ಟ ಹತ್ತಿದ್ದೆ, ನಂದಿ ಬೆಟ್ಟ, ಟಿಪ್ಪು ಟಾಪ್ ನೋಡ್ಬೇಕು ಅಂತ. ಟಿಪ್ಪು ಟಾಪ್ ಹೋಗ್ಬಿಟ್ಟು ಆಶ್ಚರ್ಯ ಪಡಕ್ಕಾಗತ್ತ, ಅರೆ ಟಿಪ್ಪು ಟಾಪ್ ಬಂದ್ಬಿಡ್ತು ಅಂತ? ಇಲ್ಲ ರೀ, ನಾವು ಬಂದಿದ್ದೆ ಅದನ್ನ ನೋಡೋದಕ್ಕೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಸಿಂಪಲ್ ವಿಷಯ, ಈ ಬಿಸ್ನೆಸ್ ಅನ್ನ ನೀವು ಅರ್ಥ ಮಾಡ್ಕೊಂಡು ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾ ಕರೆಕ್ಟ್ ಆಗಿ ಇಫ್ ಯು ಡೂ ವಾಟ್ ಎವರ್ ಇಸ್ ಟೋಲ್ಡ್, 3-4 ವರ್ಷದಲ್ಲಿ ನೀವು ಕರೋಡ್ಪತಿ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಅದು ನಿಮಗೆ ಆಶ್ಚರ್ಯಭರಿತವಾಗೂ ಕೂಡ ಇರುವ ಅವಶ್ಯಕತೆ ಇಲ್ಲ. ಸೊ ಯು ಆರ್ ಇನ್ ಅ ಹೋಮ್ ಬೇಸ್ಡ್ ಬಿಸ್ನೆಸ್, ಮುಂದೆ ಭವಿಷ್ಯದಲ್ಲಿ ದೊಡ್ಡ ಲೆವೆಲ್ಗೆ ಬೆಳೆಯುವಂತ ಒಂದು ಬಿಸ್ನೆಸ್. ಹಾಗಾಗಿ ನೀವು ಯಾವ ಇಂಡಸ್ಟ್ರಿಯಲ್ಲಿ ಇದ್ದೀವಿ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಜನ 100 ರೀತಿ ಮಾತಾಡ್ತಾರೆ, ನೋ ಪ್ರಾಬ್ಲಮ್. ಮಾತಾಡುವ ಹಕ್ಕು ಅವ್ರಿಗಿದೆ, ಮಾತಾಡುವ ಹಕ್ಕು ಅವ್ರಿಗಿದೆ. ಅವ್ರ ಬಾಯಿ ಮುಚ್ಚಿಸೋದಕ್ಕೆ ಆಗಲ್ಲ ಮೈ ಡಿಯರ್ ಫ್ರೆಂಡ್ಸ್. ಏನೇ ಪರಿವರ್ತನೆ ಆದ್ರೂ ಇಲ್ಲೇ ಆಗ್ಬೇಕು ಒಳಗಡೆ. ಅಷ್ಟು ದೊಡ್ಡ ಒಂದು ಅಪೋಸಿಷನ್ ಬಂದ್ರೂ ಕೂಡ ನೀವು ನಂಬಿರುವಂತ ವಿಷಯದ ಬಗ್ಗೆ ಸ್ವಲ್ಪವೂ ನಿಮಗೆ ಸಂದೇಹವೂ ಮೂಡಬಾರದು. ಯು ಶುಡ್ ಬಿ ವೆರಿ ಸ್ಟ್ರಾಂಗ್. ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಕಮ್ಯುನಿಟಿ ಕಾಮರ್ಸ್ ಅಲ್ಲಿ ಇದ್ದೀನಿ, ಫ್ಯೂಚರಿಸ್ಟಿಕ್ ಬಿಸ್ನೆಸ್ ಅಲ್ಲಿ ಇದ್ದೀನಿ, ಇಂಡಸ್ ವಿವಾ ಕಂಪನಿಯಲ್ಲಿ ಇದ್ದೀನಿ, 150% ಗ್ರೋತ್ ಆಗುವ ಕಂಪನಿನಲ್ಲಿ ಇದ್ದೀನಿ, ವೈಬ್ರೆಂಟ್ ವಿವಾ ಎಜುಕೇಶನ್ ಸಿಸ್ಟಮ್ ಅನ್ನ ಅಳವಡಿಸ್ಕೊಂಡಿದ್ದೀನಿ. ಮುಂದೆ ಹೋಗ್ತಾ ಇರೋ ದಾರಿಯ ಬಗ್ಗೆ ನನಗೆ ಕ್ಲಾರಿಟಿ ಇದೆ ಅನ್ನುವಂಥ ವಿಚಾರದಲ್ಲಿ ನಿಮಗೆ 100% ಕಾನ್ಫಿಡೆನ್ಸ್ ಇರಬೇಕು. ಅದ್ರ ಜೊತೆಗೆ ನಾವು ಎಂತ ಪ್ರಾಡಕ್ಟ್ಸ್ ಅನ್ನ ನಾವು ಇಟ್ಕೊಂಡಿದ್ವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮಗೆ ಐ ವಾಂಟ್ ಟು ಟೇಕ್ ಯು ಆನ್ಲೈನ್ ಟುಡೇ ಲೈವ್ ಅಂಡ್ ಶೋ ಯು ಫ್ಯೂ ಅಮೇಜಿಂಗ್ ಥಿಂಗ್ಸ್. ನಮ್ಮ ಇಂಡಸ್ಟ್ರಿಯ ಬಗ್ಗೆ ಐ ಜಸ್ಟ್ ವಾಂಟೆಡ್ ಟು ಶೇರ್ ಫ್ಯೂ ಥಿಂಗ್ಸ್. ಸೊ ಮೊದಲನೇದಾಗಿ ಇವತ್ತು ನ್ಯಾಷನಲ್ ಆಯುರ್ವೇದ ಡೇ ಅಂತ ಹೇಳ್ತೀವಿ ನಾವು ಇವತ್ತು. ಸೊ ಈ ನ್ಯಾಷನಲ್ ಆಯುರ್ವೇದ ಡೇ ಏನಿದೆ ಅದರ ಕೆಲವು ಆರ್ಟಿಕಲ್ಸ್ ಅನ್ನ ಐ ಜಸ್ಟ್ ವಾಂಟ್ ಟು ಶೋ ಯು ಟು ಆಲ್ ಆಫ್ ಯು. Right? Let me take you a little bit online. So Hariprasad ji, online ಕಾಣ್ತಾ ಇದೆ ನಿಮಗೆ? Screen open ಆಗಿದೆ sir. You can see, yes, right? sir. Yes, I can see. Yeah. Yes. World Ayurveda Day 2020. So ಇವತ್ತು my dear friends, World Ayurveda Day. India is celebrating Ayurveda Day under the theme of Ayurveda for COVID-19 ಅಂತ ಹೇಳ್ತಾ ಇದ್ದಾರೆ. COVID-19 ಇಡೀ ಪ್ರಪಂಚವನ್ನೇ ಗಡಗಡ ಅಂತ ನಡುಗಿಸುವಂತ ಒಂದು COVID-19ಗೂ ಕೂಡ ತಲೆ ಕೆಡ್ಸ್ಕೋಬೇಡಿ ಸ್ವಾಮಿ, ಕೋವಿಡ್ ಮೊನ್ನೆ ಬಂದಿದ್ದು, ಆಯುರ್ವೇದ 5000 ವರ್ಷದ ಹಿಂದೆ ಬಂದಿದ್ದು ಅಂತ ಧೈರ್ಯದಿಂದ ನಾವು ಇವತ್ತು ಹೇಳ್ಬಹುದು. ಬಿಕಾಸ್ ದಾಟ್ ಈಸ್ ದ ಪವರ್ ಆಫ್ ಆಯುರ್ವೇದ. ಸೊ ಇಲ್ಲಿ ನೋಡಿ, ದೇ ಆರ್ ಟಾಕಿಂಗ್ ಅಬೌಟ್ ಆಯುರ್ವೇದ ಈಸ್ ಗೋಯಿಂಗ್ ಟು ಬಿ ಎ ವೆರಿ ಗುಡ್ ರೆಮಿಡಿ ಫಾರ್ COVID-19 ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಸ್ಪೆಷಲಿ ಪ್ರಿವೆನ್ಷನ್ ಅಂತ ಬಂದಾಗ, ಕಾಯಿಲೆ ಬರುವ ಮುಂಚೆನೆ ನಾವು ಅದನ್ನ ತಡೆಗಟ್ಟುವಂತ ವಿಚಾರ ಬಂದಾಗ ಆಟೋಮ್ಯಾಟಿಕಲ್ಲಿ ಆಯುರ್ವೇದ ಇಸ್ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್. ಇದು ಎಲ್ಲಿ ಯಾವ್ದ್ರಲ್ಲಿ ಹೇಳ್ತಾ ಇರೋದು ಈ ಆರ್ಟಿಕಲ್ ಅಂತ ನೋಡಿದ್ರೆ ಇಂಡಿಯಾ ಟುಡೇ ನಲ್ಲಿ ಹೇಳ್ತಾ ಇದ್ದಾರೆ. ಅಂಡ್ ಲೆಟ್ ಮಿ ಟೇಕ್ ಯು ಟು ಅನದರ್ ಪೋರ್ಟಲ್. ಈ ಪೋರ್ಟಲ್ ಯಾವುದು? ಫಸ್ಟ್ ಸ್ಪಾಟ್ ಅಂತ. 5 herbs and spices to boost immune system and reduce the risk of COVID-19 ಅಂತ ಹೇಳ್ತಾ ಇದ್ದಾರೆ. This is another article. Friday, November 13th, 13ನೇ ತಾರೀಕು ಬಂದಿರುವಂತ ಒಂದು ಥಿಂಗ್. ಓಕೆ, ಅದರ ನಂತರ ಲೆಟ್ ಮಿ ಟೇಕ್ ಯು ಟು ಅನದರ್ ವೆಬ್ಸೈಟ್. ಆ ವೆಬ್ಸೈಟ್ ರಿಪಬ್ಲಿಕ್ ವರ್ಲ್ಡ್ ಅಂತ ಹೇಳಿ.
ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆಯುರ್ವೇದ ಡೇ, ಇಂಡಿಯನ್ ಎಂಬಸೀಸ್ ಇನ್ ಸೌತ್ ಏಷ್ಯಾ, ಆಫ್ರಿಕಾ ಆರ್ಗನೈಸ್ ಈವೆಂಟ್ಸ್ ಟು ಪ್ರಮೋಟ್ ಪ್ರಾಕ್ಟಿಸ್. ಆಯುರ್ವೇದ ಡೇ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಂಡ್ ಫೈನಲ್ ಆಗಿ ನಮ್ಮ ಪ್ರಧಾನಮಂತ್ರಿಯವರು ಶ್ರೀ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾ ಇದ್ದಾರೆ, ಲೆಟ್ ಅಸ್ ಲಿಸನ್ ಟು ದಿಸ್. ಹರಿಪ್ರಸಾದ್, ಕ್ಯಾನ್ ಯು ಸಿ ದ ವಿಡಿಯೋ? ಎಸ್, ನಮ್ಮ ಪ್ರಧಾನಮಂತ್ರಿ ಅವರು ಆಯುರ್ವೇದದ ಬಗ್ಗೆ 2 ಮಾತನ್ನು ಆಡ್ತಾ ಇದ್ದಾರೆ. ಅದನ್ನ ಐ ಜಸ್ಟ್ ವಾಂಟೆಡ್ ಟು ಶೇರ್ ಇಟ್ ಹಿಯರ್. ಲೆಟ್ಸ್ ಸಿ. 1 second. So video is there, audio is not yet. I'm just playing it. I have not yet played it. ಈಗ ಪ್ಲೇ ಮಾಡ್ತಾ ಇದ್ದೀನಿ. Let me play this. ನೋಡಿ, everybody have a look at this video. ಇದರಲ್ಲೂ ಕೂಡ ಆಯುರ್ವೇದದ ಬಗ್ಗೆ ನಮ್ಮ ಪ್ರಧಾನಮಂತ್ರಿ ಅವರು ಹೇಳ್ತಾ ಇದ್ದಾರೆ. साथियों, आयुर्वेद भारत की एक विरासत है जिसके विस्तार में पूरी मानवता की भलाई है. ये देखकर किस भारतीय को खुशी नहीं होगी कि हमारा पारंपरिक ज्ञान अब अन्य देशों को भी समृद्ध कर रहा है. आज ब्राजील की राष्ट्रीय नीति में आयुर्वेद शामिल है. भारत अमेरिका संबंध हो, भारत जर्मनी रिश्ते हो, आयुष और भारतीय पारंपरिक चिकित्सा पद्धति से जुड़ा सहयोग निरंतर बढ़ रहा है. ये भी प्रत्येक भारतीय के लिए बहुत गर्व की बात है कि WHO ने, और अभी WHO के मुखिया और मेरे मित्र, उन्होंने एक बहुत महत्वपूर्ण घोषणा की है. WHO ने ग्लोबल सेंटर फॉर ट्रेडिशनल मेडिसिन, इसकी स्थापना के लिए दुनिया में से भारत को चुना है और अब भारत में से दुनिया के लिए इस दिशा में काम होगा. भारत को ये बड़ी जिम्मेदारी सौंपने के लिए मैं वर्ल्ड हेल्थ ऑर्गेनाइजेशन का, विशेष रूप से WHO के महानिर्देशक मेरे मित्र डॉक्टर टेड्रोस का भी हृदय से आभार व्यक्त करता हूं. मुझे विश्वास है कि जिस प्रकार भारत फार्मेसी ऑफ द वर्ल्ड इस रूप में उभरा है, उसी प्रकार पारंपरिक चिकित्सा का यह सेंटर भी ग्लोबल वेलनेस का सेंटर बनेगा. ये सेंटर दुनिया भर की ट्रेडिशनल मेडिसिन के विकास और उनसे जुड़ी रिसर्च को नई बुलंदियां देने वाला साबित होगा. साथियों, बदलते हुए समय के साथ आज हर चीज इंटीग्रेट हो रही है. स्वास्थ्य भी इससे अलग नहीं है. इसी सोच के साथ देश आज इलाज की अलग अलग पद्धतियों के इंटीग्रेशन, सभी को महत्व देने की तरफ एक के बाद एक कदम उठा रहा है. इसी सोच ने आयुष को, आयुर्वेद को देश की आरोग्य नीति, हेल्थ पॉलिसी का प्रमुख हिस्सा बनाया है. आज हम स्वास्थ्य के अपने पारंपरिक खजाने को सिर्फ एक विकल्प नहीं, बल्कि देश के आरोग्य का बड़ा आधार बना रहे हैं. साथियों, ये हमेशा से एक स्थापित सत्य रहा है कि भारत के पास आरोग्य से जुड़ी कितनी बड़ी विरासत है, लेकिन ये भी उतना ही सही है कि ये ज्ञान ज्यादातर किताबों में, शास्त्रों में रहा है और थोड़ा बहुत दादी नानी के नुस्खों में रहा है.
इस ज्ञान को आधुनिक आवश्यकताओं के अनुसार विकसित किया जाना ये बहुत आवश्यक है। इसलिए देश में अब पहली बार हमारे पुरातन चिकित्सा वाला ज्ञान जो है, उस ज्ञान विज्ञान को 21वीं सदी के आधुनिक विज्ञान से मिली जानकारी के साथ भी उसको जोड़ा जा रहा है, इंटीग्रेट किया जा रहा है, नई रिसर्च की जा रही है। ಸೊ ಮೈ ಡಿಯರ್ ಫ್ರೆಂಡ್ಸ್, ಅಲ್ಲಿಗೆ ನಮ್ಮ ಪ್ರಧಾನಮಂತ್ರಿಯವರು ಏನ್ ಹೇಳ್ತಾ ಇದ್ರು ಅಂತ ಕೇಳಿದ್ರೆ ವೆರಿ ಸಿಂಪಲ್. ಏನ್ಷಿಯಂಟ್ ವಿಸ್ಡಮ್ ಅನ್ನ ಮಾಡರ್ನ್ ಸೈನ್ಸಿನ ಜೊತೆ ಸೇರಿಸಿ ಪ್ರಪಂಚಕ್ಕೆ ವೆಲ್ನೆಸ್ ಅನ್ನ ಬೋಧಿಸುವಂತ ಕೆಲಸ ಇವತ್ತು ಇಂಡಿಯಾ ಮಾಡ್ತಾ ಇದೆ. ಅಂಡ್ WHO ಆ ಕೆಲಸವನ್ನ ಭಾರತಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ರು. ಅಂಡ್ ಆಯುರ್ವೇದ ಎಷ್ಟು ಇಂಪಾರ್ಟೆಂಟ್ ಅಂತ ಇವತ್ತು ಪ್ರಪಂಚವೇ ಅರ್ಥ ಮಾಡ್ಕೊಂಡಿದೆ. ಸೊ ನಾವೇನ್ ಮಾಡ್ತಾ ಇದೀವಿ ಇಂಡಸ್ ವಿವಾದಲ್ಲಿ ನೋಡಿ, ನಮ್ಮ ಬಿಸ್ನೆಸ್ ಎಷ್ಟು ಈಸಿ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಯಾರಾದ್ರೂ ನೀವು ಯಾವ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಮೊನ್ನೆ ತಾನೇ ನಮ್ಮ ಪ್ರಧಾನ ಮಂತ್ರಿ ಅವರು ಸ್ಪೀಚ್ ಅಲ್ಲಿ ಹೇಳಿದ್ರಲ್ಲ, ವೆಲ್ನೆಸ್, ಆ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ನಿಮಗೆ ಬ್ರ್ಯಾಂಡ್ ಅಂಬಾಸಿಡರ್ ಯಾರಪ್ಪ ಅಂತ ಹೇಳಿದ್ರೆ, ದ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ. ಮೈ ಡಿಯರ್ ಫ್ರೆಂಡ್ಸ್, ಇದಕ್ಕಿಂತ ರಸದೌತಣ ಇನ್ನೇನು ಬೇಕು ನಮಗೆ? ಅದನ್ನ ಹೇಳ್ತಾ ಇದ್ದೀನಿ ಮೈ ಡಿಯರ್ ಫ್ರೆಂಡ್ಸ್. ಕ್ರಿಕೆಟ್ ಗೊತ್ತು ಅಂತ ಕೈ ಎತ್ತೋರ್ಗೂ ಸಚಿನ್ ತೆಂಡೂಲ್ಕರ್ಗೂ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಅಷ್ಟು ಡೀಪ್ ಆಗಿ ಅದನ್ನ ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ. ಸೊ ಇವತ್ತು ಬಹುಶಃ ತುಂಬಾ ಜನರಿಗೆ ಅರ್ಥ ಆಗಿರ್ಬೋದು ಆಯುರ್ವೇದದ ಮಹತ್ವ ಏನು ಅಂತ ಹೇಳಿ. ಸೊ ನಮ್ಮ ಪ್ರಾಡಕ್ಟ್ಸ್ ಆರ್ ವರ್ಲ್ಡ್ ಕ್ಲಾಸ್. ದ ಏನ್ಷಿಯಂಟ್ ವಿಸ್ಡಮ್ ಆಫ್ ಇಂಡಿಯಾ, the modern science and technology from Japan, appreciated by the Americans and accepted by the world, Ayurveda. Adanna ivattu ನಾವು we are making it as our product. So ನಮ್ಮ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ, 6.5 ವರ್ಷದ ಹಿಂದೆ ಕಂಪನಿ ಸ್ಟಾರ್ಟ್ ಆದ್ರೂನು 5,000 ವರ್ಷಗಳ ಹಿಂದೆ ನಮ್ಮ ಟೆಕ್ನಾಲಜಿ ಸ್ಟಾರ್ಟ್ ಆಗಿದೆ ಗುರು. That is our foundation. That is our foundation. ಸೊ ಹಾಗಾಗಿ ನಮ್ಮ ಪ್ರಾಡಕ್ಟ್ಸಿನ ಸೈನ್ಸಿನ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ. ಏನ್ ಸರ್ ಹೆಮ್ಮೆ ಅಂದ್ರೆ? ಹೆಮ್ಮೆ ಅಲ್ಲ, ಹೆಮ್ಮೆ, ಹೆಮ್ಮೆ, ರೈಟ್? ಹೆಮ್ಮೆ ಪಡಬೇಕು ನಾವು. ಸೊ ಟೆಕ್ನಾಲಜಿ ಸೂಪರ್ಬ್, ಪ್ರಾಡಕ್ಟ್ಸ್ ಆರ್ ಸೂಪರ್ಬ್. ಅಂಡ್ ಈ ವಿಡಿಯೋ ಬೇಕು ಅಂತ ಕೆಲವರು ಕೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಐ ವಿಲ್ ಶೇರ್ ದ ಲಿಂಕ್ ಇನ್ ದ ಚಾಟ್ ಬಾಕ್ಸ್. ಯೂಟ್ಯೂಬ್ ಅಲ್ಲಿ ಹೋದ್ರೆ ಯು ವಿಲ್ ಗೆಟ್ ಇಟ್. ನ್ಯಾಷನಲ್ ಆಯುರ್ವೇದ ಡೇ ಮೋದಿಜಿ ಸ್ಪೀಚ್ ಅಂತ ಹಾಕಿದ್ರೆ, PM ಸ್ಪೀಚ್ ಅಂತ ಹಾಕಿದ್ರೆ ನಿಮಗೆ ಸಿಗತ್ತೆ. ಯೂಸ್ ದ ಸ್ಪೀಚ್, ರೈಟ್? ಸೊ ಇದು ನಮ್ಮ ಕಂಪನಿಯ ಬಗ್ಗೆ, ಇಂಡಸ್ಟ್ರಿಯ ಬಗ್ಗೆ, ಪ್ರಾಡಕ್ಟ್ಸಿನ ಬಗ್ಗೆ ಆಯ್ತು. ಈಗ ಮುಂದೆ ಲಿಸ್ಟ್ ಮಾಡೋದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ, ಬಿಸ್ನೆಸ್ಸಿನ ಬಗ್ಗೆ ಸ್ವಲ್ಪ ಮಾತಾಡೋಣ, ನಿಮ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲೇ ನಾನು ಹೇಳಿದ ಪ್ರಕಾರ ಇದು ನಿಮ್ಮ ಲೈಫ್ ಅನ್ನ ಚೇಂಜ್ ಮಾಡುವಂತ ಒಂದು ವೇದಿಕೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಿಲ್ಲಿ ಲಲ್ಲಿ ತರ ಆಡ್ಕೊಂಡು ಸಿಲ್ಲಿಯಾಗಿ ಈ ಬಿಸ್ನೆಸ್ ಅನ್ನ ಏನೋ ಒಂದು ಗೇಮ್ ತರ ಆಡೋರು ಇದಾರಲ್ಲ, ದಯವಿಟ್ಟು ನಿಮ್ಮ ಟೈಮ್ ಅನ್ನ ಇಂಡಸ್ ವಿವಾಲ್ ವೇಸ್ಟ್ ಮಾಡಬೇಡಿ. ಯಾವ ವ್ಯಕ್ತಿಯಲ್ಲಿ ಡಿಸಿಪ್ಲಿನ್ ಇಲ್ವೋ, ಯಾವ ವ್ಯಕ್ತಿಯಲ್ಲಿ ಸೀರಿಯಸ್ನೆಸ್ ಇಲ್ವೋ, ಅವರು ಈ ಕ್ಷೇತ್ರ ಅಲ್ಲ ಮೈ ಡಿಯರ್ ಫ್ರೆಂಡ್ಸ್. ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ನಾನು ಗ್ಯಾರಂಟಿ ಬರ್ಕೊಡ್ತೀನಿ, ಅಫಿಡವಿಟ್ ಹಾಕಿ ಕೊಡ್ತೀನಿ, ಉದ್ಧಾರ ದೇವರಾಣೆಗೂ ಆಗಲ್ಲ. ಆದ್ರೆ ಡಿಸಿಪ್ಲಿನ್ ಇರೋ ವ್ಯಕ್ತಿ ಸಾಧಕನಾಗ್ತಾನೆ ಅವನ ಜೀವನದಲ್ಲಿ. ಸೊ ಈ ಬಿಸ್ನೆಸ್ ಅನ್ನ ಡೋಂಟ್ ಡೂ ಇಟ್ ಕ್ಯಾಶುಯಲಿ. ಡೋಂಟ್ ಡೂ ಇಟ್ ಕ್ಯಾಶುಯಲಿ. ಕ್ಯಾಶುಯಲ್ ಆಗಿ ಮಾಡಿದ್ರೆ ಏನ್ ಸಿಗತ್ತೆ? ಕಡಲ ತೀರದಲ್ಲಿ ಸಿಗತ್ತೆ ಚಿಪ್ಪು. ಕಡಲ ತೀರದಲ್ಲಿ ಮಲ್ಪೆ ಬೀಚಲ್ಲಿ ನಮಗೆ ಸಿಕ್ಕಿತ್ತು ಚಿಪ್ಪು. ಸ್ವಲ್ಪ ಏನಾದ್ರೂ ಕಡಲ ಆಳಕ್ಕೆ ಇಳಿದು ಹಿಂಗೇನಾದ್ರೂ ಬಾಟಮ್ ಅಲ್ಲಿ ಕಾಲ್ ಹತ್ರ ನಾವು ಏನಂತ ನೋಡಿದ್ರೆ, ಒಂದು ಆ ಚಿಪ್ಪಿನ ಒಳಗಡೆ ಇರುವಂತ ಮುತ್ತು. ಸೊ ಐ ಥಿಂಕ್ ಇಟ್ ವಾಸ್ ಅಬ್ರಹಾಂ ಲಿಂಕನ್.
ದ ಎಕ್ಸ್ ಪ್ರೆಸಿಡೆಂಟ್ ಆಫ್ ಅಮೆರಿಕ ಅವ್ರು ಹೇಳಿದ್ರು ಅನ್ಸುತ್ತೆ ಒನ್ಸ್ ಇನ್ ಎ ಸ್ಪೀಚ್, ಅಮೆರಿಕ ನಿನಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನೀನು ಅಮೆರಿಕಾಗೆ ಏನು ಕೊಟ್ಟಿದ್ಯಾ ಅಂತ ಕೇಳು ಅಂತ ಹೇಳಿದ್ರಂತೆ. ಸೊ ನೀವು ಈ ಬಿಸ್ನೆಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿ ಲಕ್ಪತಿ ಆಗ್ಬೇಕು, ಕರೋಡ್ಪತಿ ಆಗ್ಬೇಕು, ಜೀವನ ಬದಲಾಯಿಸ್ಕೊಳ್ಬೇಕು, ಬಿ ಕ್ವಾಡ್ರಂಟಿಗೆ ಹೋಗ್ಬೇಕು, ಕರೋಡ್ಪತಿ ಆಗ್ಬೇಕು, ವಾರ 2.5 ಲಕ್ಷ ಬೇಕು, ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿ. ತಪ್ಪಲ್ಲ, ತಪ್ಪಿಲ್ವೇ ಇಲ್ಲ, ಅದು ತಪ್ಪೇ ಅಲ್ಲ. ಆದ್ರೆ ಸ್ವಲ್ಪ ಅದ್ರ ಜೊತೆಗೆ ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡಿ. ಕಾಮನ್ ಸೆನ್ಸ್ ಏನು ಅಂತ ಹೇಳಿದ್ರೆ ತಕ್ಕಡಿ ಬ್ಯಾಲೆನ್ಸ್ ಆಗ್ಬೇಕು, ತಕ್ಕಡಿ ಬ್ಯಾಲೆನ್ಸ್ ಆಗ್ಬೇಕು. ಇಷ್ಟೆಲ್ಲ ನೀವು ಈ ಬಿಸ್ನೆಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಇದು ಹೇಗಿದೆ ಅಂದ್ರೆ 5 kg ಬಟ್ಟೆ ಏನ್ ಹೇಳ್ತೀವಿ, ಒಂದು ವೆಯ್ಟ್ ಅನ್ನ ಒಂದ್ ಕಡೆ ಇಟ್ಬಿಡೋದು ತಕ್ಕಡಿನಲ್ಲಿ, ಇನ್ನೊಂದ್ ಕಡೆ ಒಂದು ಪೇಪರ್ ಪೀಸ್ ಹಾಕ್ಬಿಡೋದು. ಎಲ್ಲಾದ್ರೂ ಮ್ಯಾಚ್ ಆಗತ್ತಾ? ನಿಜವಾಗ್ಲೂ ಮ್ಯಾಚ್ ಆಗಲ್ಲ. 5 kg ಒಂದ್ ಕಡೆ ಇಟ್ಟಿದೀವಿ ಅಂದ್ರೆ ಒಂದು ಮೂಟೆ ಮಾವಿನ ಹಣ್ಣು ಇಡ್ಬೇಕಾಗತ್ತೆ ಮೇ ಬಿ ಅದನ್ನ ಮ್ಯಾಚ್ ಮಾಡೋದಕ್ಕೆ. ಅದು ತಕ್ಕಡಿ ಬ್ಯಾಲೆನ್ಸ್ ಆಗತ್ತೆ. ಚಿಕ್ಕ ವಯಸ್ಸಲ್ಲಿ ಬಾಜಾರಲ್ಲಿ ನೋಡಿದಂತ ಸಣ್ಣ ಸಣ್ಣ ವಿಷಯಗಳು ಲೈಫಲ್ಲಿ ಏನೇನೋ ಕಲ್ಸ್ಕೊಟ್ಬಿಡ್ತು ನಮಗೆ. ಅರ್ಧ ಕೆಜಿ ಆಲೂಗಡ್ಡೆ ಹಾಕ್ಬೇಕು ಅಂದ್ರೆ ಈ ಕಡೆ ಅರ್ಧ ಕೆಜಿ ವೆಯ್ಟ್ ಇಟ್ಟಿರ್ತಾರೆ, ಈ ಕಡೆ ಅರ್ಧ ಕೆಜಿ ಆಲೂಗಡ್ಡೆ ತುಂಬಿಸ್ತಾರೆ, ಅರ್ಧ ಕೆಜಿ ಆಲೂಗಡ್ಡೆ. ಸೊ ನೀವು ಈ ಬಿಸ್ನೆಸ್ ಅಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದನ್ನು ಒಂದ್ ಕಡೆ ತಕಡಿಲಿ ಇಟ್ಬಿಟ್ಟು ಇನ್ನೊಂದ್ ಕಡೆ ನೀವು ಚಿಪ್ಪನ್ನಿಟ್ರೆ ಸಿಗತ್ತಾ? ಖಂಡಿತ ಸಿಗಲ್ಲ ಮೈ ಡಿಯರ್ ಫ್ರೆಂಡ್ಸ್. ಯಾಕಂದ್ರೆ ಇದು ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಸಿಗುವಂತ ಆಟದ ಸಾಮಾನು ಅಲ್ಲ, ಆಟದ ಗೊಂಬೆ ಅಲ್ಲ ಸಾಧನೆ. ಶಿಸ್ತಿನಿಂದ ಇರುವಂತವರ ಒಂದು ತಲೆಯಲ್ಲಿ ಇರುವಂತ ಕಿರೀಟ ಸಾಧನೆ. ಸೊ ಮೊದಲು ಶಿಸ್ತನ್ನ ನಿಮ್ದಾಗಿಸ್ಕೊಳ್ಳಿ. ಈ ಬಿಸ್ನೆಸ್ ನ ಕ್ಯಾಶುಯಲ್ ಆಗಿ ಮಾಡೋದು, ಸಿಕ್ಕವ್ರ ಜೊತೆ ಟೀ ಅಂಗಡಿಲಿ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಮಾತಾಡೋದು, ಇದೆಲ್ಲ ಮಾಡ್ತಿದ್ರೆ ಜೀವನ ಪೂರ್ತಿ ಟೀ ಅಂಗಡಿನಲ್ಲೇ ಇದ್ ಬಿಡ್ತೀವಿ. ಡೋಂಟ್ ಡೂ ದ್ಯಾಟ್. ಪವಿತ್ರತೆಯಿಂದ ಬಿಸ್ನೆಸ್ಗೆ ಒಂದು ರೆಸ್ಪೆಕ್ಟ್ ಅನ್ನ ಕೊಡಿ. ಇಫ್ ಯು ರೆಸ್ಪೆಕ್ಟ್ ದ ಬಿಸ್ನೆಸ್ ವಿಲ್ ರೆಸ್ಪೆಕ್ಟ್ ಯು. ನೀವು ಕಾರ್ಪೊರೇಷನ್ ಲೆವೆಲ್ ಅಲ್ಲಿ ಮಾಡಕ್ ಹೋದ್ರೆ ನೀವು ಕಾರ್ಪೊರೇಷನ್ ಲೆವೆಲ್ ಅಲ್ಲೇ ಇರ್ತೀರಾ. ಡೋಂಟ್ ಡೂ ದ ಬಿಸ್ನೆಸ್ ಲೈಕ್ ಎ ಕಾರ್ಪೊರೇಷನ್ ಲೆವೆಲ್. ಡೂ ಇಟ್ ಅಟ್ ಎ ಕಾರ್ಪೊರೇಟ್ ಲೆವೆಲ್, ವರ್ಲ್ಡ್ ಕ್ಲಾಸ್. ಅಮೆರಿಕಾ ಕಾಲಿಟ್ಟಿದ್ದೀರಿ ನಮ್ಮ ಬಿಸ್ನೆಸ್, ಅರ್ಥ ಮಾಡ್ಕೊಳ್ಳಿ. ಅಮೆರಿಕಾ ಕಾಲಿಟ್ಟಿದೆ ಅಂದ್ರೆ ಜೋಕ್ ಅಲ್ಲ ಅದು. ಅಂಡ್ ಅಮೆರಿಕಾ ಇಸ್ ನಾಟ್ ಅಫ್ಘಾನಿಸ್ತಾನ್ ಮೈ ಡಿಯರ್ ಫ್ರೆಂಡ್ಸ್, ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್. ಅಮೆರಿಕಾದಲ್ಲಿ ಒಂದು ಇರುವೆ ಅಲುಗಾಡಿದ್ರು ಕೂಡ ಅವರು ನೋಡ್ಬಿಡ್ತಾರೆ ಸ್ಯಾಟಲೈಟ್ ಅಲ್ಲಿ ಎಲ್ಲಿಂದ ಇರುವೆ ಎಲ್ಲಿಂದ ಎಲ್ಲಿಗೆ ಹೋಯ್ತು ಅಂತ. ಅಷ್ಟು ಟೆಕ್ನಾಲಜಿನಲ್ಲಿ ಮುಂದೆ ಇದ್ದಾರೆ. ಅಲ್ಲೋಗಿ ನಾವು ಏನು ಗಿಮ್ಮಿಕೋ ಆಟ ಆಡಕ್ ಆಗಲ್ಲ. ಸೊ ಅಮೆರಿಕಾದಲ್ಲಿ ಇವತ್ತು ಐವೇದ್ ಇಸ್ ವೈಡ್ಲಿ ಅಕ್ಸೆಪ್ಟೆಡ್ ಅಂದ್ರೆ ಇದು ಎಂತ ಒಂದು ಹೆಮ್ಮೆಯ ವಿಚಾರ. ಒಬ್ಬ ಭಾರತೀಯನಿಗೆ, ಎಸ್ಪೆಷಲಿ ಒಬ್ಬ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡುವಂತವರಿಗೆ ಎಂತ ಒಂದು ಹೆಮ್ಮೆಯ ವಿಚಾರ. ಅದೆಲ್ಲದಕ್ಕಿಂತ ಇಂಡಸ್ ವಿವಾದವರಿಗೆ ಎಂತ ಹೆಮ್ಮೆಯ ವಿಚಾರ ಇದು. ನಾನು ಅಭಿಲಾಷ್ ಸರ್ಗೆ ಹೇಳ್ತಾ ಇದ್ದೆ, ಸಾರ್ ಅಮೆರಿಕಾದಲ್ಲಿ ನೀವು ಲಾಂಚ್ ಮಾಡಿರೋದ್ರಿಂದ ಅಮೆರಿಕಾ ಬಿಸ್ನೆಸ್ ಲಾಂಚ್ ಆಗಿ ದೊಡ್ಡ ಲೆವೆಲ್ಗೆ ಅಮೆರಿಕಾದಲ್ಲಿ ಬೆಳೆಯುತ್ತೆ ಅನ್ನೋದು 100% ಖಚಿತ. ಆದ್ರೆ ಆ ವಿಷಯ ಹೇಳ್ಕೊಂಡಿಲ್ಲಿ ನಾವು ಎಷ್ಟೋ ಬಿಲಿಯನ್ ಬಿಸ್ನೆಸ್ ಮಾಡ್ಬಿಡ್ಬೋದು ಇಂಡಿಯಾದಲ್ಲಿ, ರೈಟ್? ಮೊನ್ನೆ ಯಾರೋ ಒಬ್ರು ರಿಲೇಟಿವ್ ಸಿಕ್ಕಿದ್ರು. ಏನಪ್ಪಾ ಇನ್ನು ಅದೇ ಬಿಸ್ನೆಸ್ ಮಾಡ್ತಾ ಇದೀಯಾ, ಹೆಂಗ್ ನಡೀತಾ ಇದೆ? ಅಂಕಲ್ ಚೆನ್ನಾಗಿ ನಡೀತಾ ಇದೆ. ಲಾಸ್ಟ್ ಇಯರ್ ಅಮೆರಿಕಾಗೂ. ಎಲ್ಲಿ 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 ಎಲ್ಲಿ? ಅಮೆರಿಕಾ. ಓ, ಏನಕ್ಕಪ್ಪ ಹೋಗಿದ್ದೆ? ಇಲ್ಲ ಅಂಕಲ್, ನಮ್ ಬಿಸ್ನೆಸ್ ಲಾಂಚ್ ಮಾಡಿದ್ವಿ ಅದಕ್ಕೆ. ಎಲ್ಲಿ? US? ಆರ್ ಯು ಸೀರಿಯಸ್? ಯಾ ಅಂಕಲ್, ವಿ ಹ್ಯಾವ್ ಅವರ್ ಹೆಡ್ ಕ್ವಾರ್ಟರ್ಸ್ ಇನ್ ಹ್ಯೂಸ್ಟನ್, ಟೆಕ್ಸಸ್. ಐ ವಾಸ್ ದೇರ್ ಇನ್ ಹ್ಯೂಸ್ಟನ್ ಲಾಸ್ಟ್ ಇಯರ್. ವಿ ಲಾಂಚ್ಡ್ ನ್ಯೂ. ಹೋ, ಓಕೆ. ಆಮೇಲೆ ಆ ಕಡೆಯಿಂದ ಮಾತೇ ಬರಲಿಲ್ಲ, ನಿಶ್ಶಬ್ದ. ಆಮೇಲೆ ನಾನು ಕೇಳಿದೆ, ಅಂಕಲ್ ಯು ಆರ್ ಆಸ್ಕಿಂಗ್ ಸಮಥಿಂಗ್? ಓಕೆ, ನಥಿಂಗ್. ಸೊ ಮೈ ಡಿಯರ್ ಫ್ರೆಂಡ್ಸ್, ನಮ್ಮನ್ನ ಕೆಲವರು ತಮಾಷೆ ಮಾಡಿ ನಮ್ಮ ಮೇಲೆ ಏನೇನೋ ಆಡ್ಕೊಂಡು ಏನೇನೋ ಮಾಡ್ಬೋದು. ಸ್ವಲ್ಪ ಸಹಿಸ್ಕೊಳ್ಳಿ ಸ್ವಾಮಿ. ಲಕ್ಷ ಉಳಿ ಏಟು ತಿಂದಿದ್ದಕ್ಕೆ ತಾನೇ ಆ ವಿಗ್ರಹಕ್ಕೆ ಒಂದಕ್ಕೆ ಒಳಗಡೆ ಅಭಿಷೇಕ, ಇನ್ನೊಂದು ಒಂದು ಉಳಿ ಏಟಿಗೆ ಅಯ್ಯೋ ಅಮ್ಮ ಅಂದಿದ್ದಕ್ಕೆ ತೆಂಗಿನಕಾಯಿ ಒಡೆಯಕ್ ಹೊರಗಡೆ ಇಟ್ಟಿರೋದು. ಇಷ್ಟೇ ಅಲ್ವಾ ಡಿಫ್ರೆನ್ಸ್ ವಿಗ್ರಹಕ್ಕೂ ದೇವಸ್ಥಾನದ ಹೊರಗಡೆ ಇರುವಂತಹ ತೆಂಗಿನಕಾಯಿ ಒಡೆಯಕ್ ಇಟ್ಟಿರೋ ಕಲ್ಲಿಗೂ. ಸೊ ತಡ್ಕೊಳ್ಳಿ ಸ್ವಲ್ಪ. 2-3 ಕಡೆ ನಿಮ್ಮನ್ನ ನೋಡಿ ನಗಾಡ್ಬೋದು, ನಿಮ್ಮನ್ನ ನೋಡಿ ಓಡೋಗ್ಬಿಡ್ಬೋದು.
ನಿಮ್ಮ ಬಗ್ಗೆ ಟ್ರೋಲ್ ಮಾಡಬಹುದು, ಹೌದಾ ಅಲ್ವಾ? ಕುಮಾರಸ್ವಾಮಿ ಅವರು ಎಲ್ಲೋ ಒಂದ್ ಕಡೆ ನಿಖಿಲ್ ಎಲ್ಲಿದ್ಯಪ್ಪ ಅಂತ ಸುಮ್ಮನೆ ತಮಾಷೆ ಕೇಳಿದ್ರು, ಅದನ್ನ ಇಟ್ಕೊಂಡು ಟ್ರೋಲ್ ಮಾಡಿದ್ದ ಜನ. ಅಂದ್ರೆ ಚೀಫ್ ಮಿನಿಸ್ಟರ್ ಅನ್ನೋದು ಎಷ್ಟು ಗೌರವಪೂರ್ಣವಾದಂತ ಒಂದು ಸ್ಥಾನ. ಆ ಲೆವೆಲ್ಗೆ ಹೋಗೋದಕ್ಕೆ ಇದನ್ನು ಸಹಿಸ್ಕೊಳ್ಬೇಕಾಗತ್ತೆ ಕೆಲವೊಮ್ಮೆ. ನಿಖಿಲ್ ಎಲ್ಲಿದ್ಯಪ್ಪ, ಅದೊಂದು ಟ್ರಾಲ್. ಸೊ ನಾನು ಅದಕ್ಕೆ ಫೇಸ್ಬುಕ್ ಅಲ್ಲಿ ಹಾಕಿದೆ, ಫೇಸ್ಬುಕ್ ಅಲ್ಲಿ ಗೆಟ್ ರೆಡಿ ಟು ಬಿ ಟ್ರಾಲ್ಡ್ ಬಿಫೋರ್ ಯು ವಾಂಟ್ ಟು ಬಿ ಹಾನರ್ಡ್ ಅಂತ ಹೇಳಿ. ಸೊ ನಿಮ್ಮನ್ನ ಕೆಲವು ಟ್ರಾಲ್ ಮಾಡ್ತಾರೆ, ಮಾಡ್ಲಿ, ಅರೆ ಟ್ರಾಲ್ ಮಾಡ್ಲಿ, ಅದ್ರಲ್ಲಿ ಏನಿದೆ? ಒಂದ್ 2-3 ಸರಿ ನಿಮ್ಮನ್ನ ಟ್ರಾಲ್ ಮಾಡ್ತಾರೆ, ಆಮೇಲೆ ಫೈನ್, ಕರೆಕ್ಟ್ ಅಲ್ವಾ? ಸೊ ಗೆಟ್ ರೆಡಿ ಟು ಬಿ ಟ್ರಾಲ್ಡ್. ಏನಪ್ಪಾ ಬಂದ್ಬಿಟ್ಟ ಕರೋಡ್ಪತಿ ಅಂತ ಟ್ರಾಲ್ ಮಾಡ್ಬೋದು ನಿಮ್ಮನ್ನ. ನೀವು ಅವಾಗ ಸ್ಮೈಲ್ ಮಾಡ್ಕೊಂಡು ಎಸ್ ಕರೋಡ್ಪತಿ ಇನ್ ದ ಮೇಕಿಂಗ್ ಅಂತ ಹೇಳಬೇಕು. ಅದಕ್ಕಿಂತ ವಾಶ್ರೂಮ್ ಅಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ನೋ 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 ನೋ, ಡೋಂಟ್ ಬಿ ಲೈಕ್ ದ್ಯಾಟ್. ಓಕೆ, ಸೊ ಸೀರಿಯಸ್ ಆಗಿರಿ, ಲಿಸ್ಟ್ ಮಾಡಿ. ಲಿಸ್ಟ್ ಮಾಡಿ ಅಂತ ಹೇಳಿದ್ರೆ, ಆನಂದ್ ಕುಲಾಲ್ ಅವರು ಹರಿಪ್ರಸಾದ್ ಅವ್ರನ್ನ ಮೀಟ್ ಮಾಡಿದಾಗ ಹರಿಪ್ರಸಾದ್ ಅವ್ರಿಗೆ ಹೇಳಿದ್ದಾರೆ, ಎಂಚ ಮಾರಾಯರೆ ಲಿಸ್ಟ್ ಇಜ್ಜಿ ಮಾರಾಯರೆ, ಬೇಡ ಬಿಡಿ. ಹರಿಪ್ರಸಾದ್ ಬಿಟ್ಟಿರ್ಲಿಲ್ಲ, ಕಿವಿ ಹಿಡ್ಕೊಂಡು ಹಿಂಗೆ, ಅಂದ್ರೆ ಲಿಟ್ರಲ್ ಆಗಿ ಒಂದು ನೀಟಾಗಿ ಒಂದು ಬುಕ್ಕನ್ನ ಮಾಡಿ ಅದಕ್ಕೆ ಬೈಂಡ್ ಎಲ್ಲ, ಅದೇ ಗೊತ್ತಲ್ಲ ಬ್ರೌನ್ ಕಲರ್, ಅದನ್ನೆಲ್ಲ ಹಾಕಿ ಒಬ್ಬೊಬ್ಬೊಬ್ಬೊಬ್ಬೊಬ್ಬ ತಗೊಂಡೋಗಿ ಅವ್ರ ಕೈಲಿ ಕೊಟ್ಟಿದ್ದಾರೆ. ಆನಂದ್ ಕುಲಾಲ್ ಇಜ್ಜಿ ಮಾರಾಯರೆ ಎಂಚ ಲಿಸ್ಟ್, ಯಾಕೆ ಲಿಸ್ಟ್? ಅದರ ಪ್ರತಿಫಲ ಇವತ್ತು ಹರಿಪ್ರಸಾದ್ ಅವರು ಪರ್ಪಲ್ ಡೈಮಂಡ್, ಆನಂದ್ ಕುಲಾಲ್ ಎನಿ ಟೈಮ್ ಡೈಮಂಡ್. ಆನಂದ್ ಕುಲಾಲ್ ಅವರು ಈಗ 9 ತಿಂಗಳು ಗರ್ಭಿಣಿ ಇದ್ದಾಗೆ. ಡಾಕ್ಟರ್ ಕೇಳಿದ್ರೆ ಯಾವಾಗ ಡೆಲಿವರಿ ಆಗ್ಬೋದು, ಡಾಕ್ಟರ್ ಹೇಳ್ತಾರೆ ಎನಿ ಟೈಮ್ ಎಕ್ಸ್ಪೆಕ್ಟೆಡ್, ಹುಷಾರಾಗಿರಿ, ರೆಡಿಯಾಗಿರಿ, ಪಕ್ಕದಲ್ಲಿ ಯಾರನ್ನಾರು ಇಟ್ಕೊಂಡಿರಿ. ಯಾಕೆ ಎನಿ ಟೈಮ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಇವಾಗ ಆನಂದ್ ಕುಲಾಲ್ ಅವರು ಎನಿ ಟೈಮ್ ಡೆಲಿವರಿ ಇವಾಗ ರೆಡಿ ಆಗಿದ್ದಾರೆ ಡೈಮಂಡ್ ಆಗೋದಕ್ಕೆ. ಅವಾಗ ಆನಂದ್ ಕುಲಾಲ್ ಅವರು ಇಜ್ಜಿ ಬೇಡ ಅಂತ ಹೇಳಿದಾಗ ಅವತ್ತು ಹರಿಪ್ರಸಾದ್ ಆಯ್ತು ಬನ್ನಿ ಚಾ ಕುಡಿಯೋಣ ಅಂತ ಏನಾದ್ರು ಹೋಗಿದ್ರೆ ಉಡುಪಿ ಗಾರ್ಡನ್ ರೆಸ್ಟೋರೆಂಟ್ಗೆ, ಅಷ್ಟೇ. ಸೊ ಲಿಸ್ಟ್ ಮಾಡಬೇಕಾದ್ರೆ ಲಿಸ್ಟನ್ನ ಸೀರಿಯಸ್ ಆಗಿ ಮಾಡಿ ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ, ಮಲ್ಪೆ ಬೀಚ್ ಹತ್ರ ಏನಾದ್ರು ಹುಡುಕಿದ್ರೆ ಚಿಪ್ಪು ಸಿಗತ್ತೆ, ಚಿಪ್ಪು ಬೇಕು ಅಂದವರು ಲಿಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಮುತ್ತು ಬೇಕು ಅಂದವರು ಮೇಕ್ ದ ಲಿಸ್ಟ್. ಲಿಸ್ಟ್ ಮಾಡ್ಬೇಕಾದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇವನು ನನ್ನ ಕ್ಲೋಸ್ ಫ್ರೆಂಡು, ನನ್ನ ನೋಡ್ಬಿಟ್ಟು ನಕ್ಬಿಟ್ರೆ ನೋ ಪ್ರಾಬ್ಲಮ್. ನಿಮ್ಮನ್ನು 4 ಜನ ನೋಡಿ ನಗ್ಲಿ, ಅಲ್ಲ ನಿಮ್ಮ ಒಳಗಡೆ ಇರೋ ಸಿಂಹನ ಬಡ್ದೆಬ್ಸೋದಿಕ್ಕೆ 4 ಜನನಾದ್ರೂ ಬೇಕು ತಾನೆ? ಹೌದು. ನಿಮ್ಮನ್ನು ಎಷ್ಟು ಜನ ನೋಡಿ ನಗ್ತಾರೋ ಅಷ್ಟೇ ನಿಮಗೆ ಈಗೋ ಹರ್ಟ್ ಆಗತ್ತೆ. ಆಗ್ಲಿ, ಒಳ್ಳೇದು. 4 ಜನ ನಮ್ಮನ್ನು ನೋಡಿ ನಗ್ಲಿ, 4 ಜನ ನಮ್ಮನ್ನು ನೋಡಿ ಹಾಸ್ಯ ಮಾಡ್ಲಿ, ಸೈಲೆಂಟ್ ಆಗಿರಿ, ನೋ ಪ್ರಾಬ್ಲಮ್. ನಿಮ್ ಟೈಮ್ ಬರುತ್ತೆ. ಎಲ್ಲದಕ್ಕೂ ಬಡ್ಡಿ ಸಮೇತ ಉತ್ತರ ಕೊಡೋ ಟೈಮ್ ಬಂದೇ ಬರುತ್ತೆ. ತಲೆ ಕೆಡಿಸ್ಕೋಬೇಡಿ, ಸೈಲೆಂಟ್ ಆಗಿ ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋಗ್ತಾ ಇರಿ. ಕರ್ಮಯೋಗಿ, ಕಾಯಕವೇ ಕೈಲಾಸ. ಕೀಪ್ ಡೂಯಿಂಗ್ ಯೋರ್ ವರ್ಕ್ ಸೈಲೆಂಟ್ಲಿ. ಅಂಡ್ ಸಣ್ಣ ವಿಷಯಗಳನ್ನ ಮಾಡ್ತಾ ಹೋಗಿ. ಕೀಪ್ ಡೂಯಿಂಗ್ ಯೋರ್ ವರ್ಕ್. ಸೊ ಲಿಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಕಚ್ಚಾ ಸಾಮಗ್ರಿ ಲಿಸ್ಟ್ ರೆಡಿ ಆಯ್ತು, ಅದಾದ್ಮೇಲೆ ಹೇಗೆ ಇನ್ವೈಟ್ ಮಾಡೋದು? ಮಾತಾಡಿ, ಜನರ ಹತ್ರ ಹೆಚ್ಚಾಗಿ ಕೇಳಿಸ್ಕೊಳ್ಳಿ. ಇವತ್ತು ನಾನು ಯಾರೇ ನನ್ನ ಮುಂದೆ ಬಂದು ಮಾತಾಡಿದ್ರು ಕೂಡ ನನ್ನ ಕಿವಿ ಹೇಗೆ ಟ್ಯೂನ್ ಆಗಿದೆ ಅಂತ ಹೇಳಿದ್ರೆ, ಅಲ್ಲೆಲ್ಲಾದ್ರೂ ಆ ವ್ಯಕ್ತಿ ಅವ್ರಿಗೆ ಪ್ರಾಬ್ಲಮ್ ಇದೆ ಅಂತ ಏನಾದ್ರೂ ಒಂದು ಮಾತೇನಾದ್ರೂ ಬಂದ್ರೆ ನನ್ನ ಸಾಫ್ಟ್ವೇರ್ ಅಲ್ಲಿ ಅಲಾರಾಮ್ ಆನ್ ಆಗತ್ತೆ, ಒಯ್ ಅಂತ. ಏನಕ್ಕೆ? ಪ್ರಾಸ್ಪೆಕ್ಟ್. ನಮ್ ರೆಡಾರ್ ಯಾವಾಗ್ಲೂ ಆನ್ ಆಗಿರತ್ತೆ. ಸೊ ನೀವು ಜನರ ಹತ್ರ ಮಾತಾಡ್ತಾ ಅವರ ಪ್ರಾಬ್ಲಮ್ಸ್ ಅನ್ನ ಕೇಳ್ಕೊಳ್ಳಿ. ನೀವು ಯಾರು ಸ್ವಾಮಿ? ನಾನು ಮಹಾಭಾರತದಲ್ಲಿ ಬರುವಂತ ಶ್ರೀಕೃಷ್ಣ ಪರಮಾತ್ಮ ಅಂತ ನೀವು ಅನ್ಕೊಳ್ಬೇಕು ಇನ್ಮೇಲೆ. ಯಾಕೆ? ಶ್ರೀಕೃಷ್ಣನ ಹತ್ರ ಯಾರು ಹೋದ್ರು ಕೂಡ ಇಡೀ ಪ್ರಪಂಚದ ಒನ್ ಆಫ್ ದ ಬಿಗ್ಗೆಸ್ಟ್ ಕನ್ಸಲ್ಟೆಂಟ್ ಅವರು.
ಅರ್ಜುನ ಹೋದ, ಏನಪ್ಪ ಪ್ರಾಬ್ಲಮ್, ಯುದ್ಧನ, ಸರಿ ಬಾ ಹೋಗೋಣ, ರೆಡಿ, ರೈಟ್. ಈ ಕಡೆ ದ್ರೌಪದಿ ಪ್ರಾಬ್ಲಮ್ ಬಂದಾಗ ಹಿ ಅಪಿಯರ್ಡ್. ಸೊ ಎಲ್ರಿಗೂ ಎಲ್ಲಾ ಟೈಮಲ್ಲೂ ಕೃಷ್ಣ ವಾಸ್ ಅ ವಂಡರ್ಫುಲ್ ಕನ್ಸಲ್ಟೆಂಟ್. ನಿಮ್ಮ ಕೈನಲ್ಲಿ ಇಂಡಸ್ ವಿವಾ ಇದೆ ಅಂತ ಹೇಳಿದ್ರೆ ಅದು ಸುದರ್ಶನ್ ಚಕ್ರ ಇದ್ದಾಗೆ. ನಿಮ್ಮ ಹತ್ರ ಯಾರೇ ಬರ್ಲಿ, ಏನೇ ಪ್ರಾಬ್ಲಮ್, ಡಯಾಬಿಟಾಲಜಿಸ್ಟ್ ಹತ್ರ ಬರೀ ಡಯಾಬಿಟಿಸ್ನವರೇ ಹೋಗ್ಬೇಕು, ಕಾರ್ಡಿಯಾಲಜಿಸ್ಟ್ ಹತ್ರ ಬರೀ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗ್ಬೇಕು. ಆದ್ರೆ ನಮ್ಮ ಹತ್ರ ಎಲ್ರೂ ಬರ್ಬೋದು. ಯಾಕೆಂದ್ರೆ ಎಲ್ರಿಗೂ ಇರುವಂತ ಅತಿ ದೊಡ್ಡ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್. ಆ ಫೈನಾನ್ಷಿಯಲ್ ಪ್ರಾಬ್ಲಮ್ಗೆ ಬ್ರಹ್ಮಾಸ್ತ್ರನ ಲೋಡ್ ಮಾಡಿ ಇಟ್ಕೊಂಡಿದ್ದೀರಾ ಅಷ್ಟೇ. ಸೊ ನೀವು ಮಾಡ್ಬೇಕಾರೋದಲ್ಲ ಅಷ್ಟೇ, ಜಸ್ಟ್ ಲಿಸನ್ ಟು ಪೀಪಲ್ಸ್ ಪ್ರಾಬ್ಲಮ್. ಜನರ ಪ್ರಾಬ್ಲಮ್ ಅನ್ನ ತಿಳ್ಕೊಳ್ಳಿ. ಅವ್ರು ಬಂದು ನಿಮ್ಮ ಹತ್ರ ಹೇಳ್ಕೊಳ್ತಾರೆ. ಅವಾಗ ಅವ್ರಿಗೆ ಹೇಳಿ, ನಿಜವಾಗ್ಲೂ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂತ ಇದೆಯಾ? ಹೌದಪ್ಪ. ಪಕ್ಕಾನಾ? ಹೌದು. ನಾನೊಂದು ಸೊಲ್ಯೂಷನ್ ಕೊಡ್ತೀನಿ, ಆದ್ರೆ ಸೀರಿಯಸ್ ಆಗಿದ್ರೆ ಮಾತ್ರ. ಅಯ್ಯೋ ದಯವಿಟ್ಟು ಹೇಳಿ, ಏನ್ ಸೊಲ್ಯೂಷನ್? ಈ ಟೈಮಿಗೆ ಝೂಮ್ ಕಾಲ್ ಅಲ್ಲಿ ಜಾಯಿನ್ ಆಗಿ. ಏನ್ ಝೂಮ್ ಕಾಲ್ ಅಲ್ಲಿ ಇದಕ್ಕೆ ಒಂದು ಪರಿಹಾರ, ಒಂದು ಸೊಲ್ಯೂಷನ್ ಇದೆ. ಓಕೆ, ಪರಿಹಾರ ಅಂದ ತಕ್ಷಣ ಮೋಹನ್ ನಗ್ತಾ ಇದ್ದಾರೆ, ರೈಟ್? ಯಾಕಂದ್ರೆ ಕೆಲವರು ಪರಿಹಾರ ಅಂದ್ರೆ ಈ ಊರ್ ಕಡೆ ಬಡವ್ರಿಗೆ ಏನೋ ಕೊಡ್ತೀವಲ್ಲ ಅದನ್ನ ಪರಿಹಾರ, ಅದೆಲ್ಲ ಪರಿಹಾರ. ನನ್ನ ಕನ್ನಡದಲ್ಲಿ ನಿಜವಾದ ಪರಿಹಾರ ಅಂದ್ರೆ ಸೊಲ್ಯೂಷನ್ ಅಂತ ಹೇಳಿದ್ದು, ರೈಟ್? ಸೊ ಜನರ ಸಮಸ್ಯೆಗಳಿಗೆ ನಿಮ್ಮ ಹತ್ರ ಪರಿಹಾರ ಇದೆ ಅಂದಮೇಲೆ ನಿಮ್ ಶೋರೂಮು 24/7 365 ಡೇಸ್ ಓಪನ್ ಆಗಿರ್ಬೇಕು. ಸೊ ಯಾರೇ ನಿಮ್ಮ ಹತ್ರ ಬಂದ್ರು ಎಲ್ಲರ ಪ್ರಾಬ್ಲಮ್ನು ಕೇಳಿಸ್ಕೊಳ್ಳಿ, ಅದಕ್ಕೆ ಇಂಡಸ್ ವಿವಾನ ಒಂದು ಸೊಲ್ಯೂಷನ್ ಆಗಿ ಕೊಡಿ. ಸೊ ಅವಾಗ ನಾವು ಹೇಗಿರ್ತೀವಿ ಅಂದ್ರೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯ ಅವರ ಆಸ್ಥಾನದಲ್ಲಿ ಯಾರಾದ್ರೂ ಬಂದು ಏನಾದ್ರೂ ಒಂದು ನೃತ್ಯ, ಒಂದು ಕವನ ಬರೆದ್ರು, ಏನೇ ಮಾಡಿದಾಗ ಅವರು ಹೆಮ್ಮೆಯಿಂದ ಕೊಡ್ತಾ ಇದ್ರು, ತೆಗೆದುಕೋ ಅಂತ ಹೇಳಿ ಅವರ ಆಭರಣಗಳನ್ನ, ವಜ್ರ ವೈಢೂರ್ಯಗಳನ್ನ ಹೆಮ್ಮೆಯಿಂದ ಕೊಡ್ತಾ ಇದ್ರು. ನಾವ್ ಎಲ್ಲರ ಹತ್ರ ಹೋಗಿ ನನ್ ಜೊತೆ ಜಾಯ್ನ್ ಆಗ್ತೀಯಾ ಕೈ ಹಿಂಗಿದೆ. ದಯವಿಟ್ಟು ಹಿಂಗೆ ಕೈ ಇಟ್ಕೊಳಕ್ ಹೋಗ್ಬೇಡಿ, ಬೇರೆ ತರ ಅರ್ಥ ಇದು. ಓಂ ಭವತು ಭಿಕ್ಷಾಂಬೇಹಿ, ರೈಟ್? ಬೇಡ. ಇನ್ಮೇಲೆ ಕೈ ಹೀಗೆ ಬೇಡ. ಹೀಗಿರೋ ಕೈ ಹೀಗಾದಾಗ ಅದರ ಅರ್ಥವೇ ಬದಲಾಗ್ಬಿಡತ್ತೆ. ಜನ ನಿಮಗೆ ನೋ ಅಂತ ಹೇಳಿರ್ಬೋದು, ನಿಮ್ಮ ಲಿಸ್ಟ್ ಅಲ್ಲಿ ಜನ ಖಾಲಿ ಆಗಿರ್ಬೋದು, ನೋ ಪ್ರಾಬ್ಲಮ್. ನೀವ್ ಯಾವತ್ತೂ ಕೂಡ ನಿಮ್ಮ ಸ್ವಗೌರವವನ್ನ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಕಳ್ಕೋಬೇಡಿ. ಆಲ್ವೇಸ್ ಗೋ ವಿತ್ ಅ ಗಿವಿಂಗ್ ಆಟಿಟ್ಯೂಡ್. 4 ಜನ ನಿಮ್ಮ ಜೊತೆ ಬರಬೇಕು ಅಂತ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಮೈ ಡಿಯರ್ ಫ್ರೆಂಡ್ಸ್, ಅವರಿಂದ ನೀವು ಕರೋಡ್ಪತಿ ಆಗಲ್ಲ, ನೀವು ಸಕ್ಸಸ್ಫುಲ್ ಆಗಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮಿಂದ ಅವರು ಕರೋಡ್ಪತಿ ಆಗ್ತಾರೆ. ಇದು ಇಟ್ಸ್ ಅ ವರ್ಲ್ಡ್ ಆಫ್ ಡಿಫರೆನ್ಸ್. ಇಟ್ಸ್ ಅ ವರ್ಲ್ಡ್ ಆಫ್ ಡಿಫರೆನ್ಸ್. ಭೂಮಿಗೂ ಆಕಾಶಕ್ಕೂ ಇರುವಂತ ಅಂತರ ಇದು. 4 ಒಳ್ಳೊಳ್ಳೆ ಜನ, ರೈಟ್ ಅಲ್ಲಿ 4 ಜನ, ರೈಟ್ ಅಲ್ಲಿ ಲೆಫ್ಟ್ ಅಲ್ಲಿ 4 ಜನ ಹಿಡ್ದಾಕ್ಬಿಟ್ರೆ ಇವತ್ತು ಅಭಿಲಾಷ್ ಸರ್ ನನ್ನ ಅಪ್ಲೈನ್, ನನ್ನ ಮೆಂಟರ್. ನಾನು ಇವತ್ತಿಗೂ ಕೂಡ ಮಾತಾಡ್ಬೇಕಾದ್ರೆ ಅವ್ರು ಕೊಟ್ಟ ಅವಕಾಶದಿಂದ ನಾನು ಸಕ್ಸಸ್ಫುಲ್ ಆದೆ ಅಂತ ಹೇಳ್ತೀನಿ ಹೊರತು, ನನ್ನನ್ನು ಕರ್ಕೊಂಡ್ ಬಂದಿದ್ದಕ್ಕೆ ಅಭಿಲಾಷ್ ಸರ್ ಸಕ್ಸಸ್ಫುಲ್ ಆಗ್ಬಿಟ್ರು ಅಂದ್ರೆ ನನಗಿಂತ ಶತಮೂರ್ಖ ಯಾರು ಇರಲ್ಲ. ಸೊ ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ನಾವು ಅವಕಾಶವನ್ನ ಕೊಡುವಂತವರ ಜೀವನವನ್ನ ಬದಲಾಯಿಸೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮಿಂದ, ನಮ್ಮ ಕಂಪನಿಯಿಂದ, ನಮ್ಮ ವೈಬ್ರೆಂಟ್ ವಿವಾ ಎಜುಕೇಶನ್ ಸಿಸ್ಟಮಿನಿಂದ ನಾವು ಕೊಡುವಂತ ಎಲ್ಲಾ ಸಪೋರ್ಟಿನಿಂದ ಆ ವ್ಯಕ್ತಿಯ ಜೀವನ, ಕುಟುಂಬವು, ಅವರ ಜೀವನ ಶೈಲಿ ಎಲ್ಲವೂ ಪರಿವರ್ತನೆಗೊಳ್ಳುತ್ತೆ ಅನ್ನುವ ಮನೋಭಾವನೆಯಿಂದ ಕೊಡಿ, ಗೌರವದಿಂದ ಕೊಡಿ. ಗೌರವವನ್ನ ಬಿಟ್ಕೊಡದೆ ಕೊಡಿ. ಈ ಮನೋಭಾವನೆ ಇದ್ದಾಗ ಯು ಆರ್ ಎ ಕನ್ಸಲ್ಟೆಂಟ್. ಸೊ ಕನ್ಸಲ್ಟೆಂಟ್ ಹತ್ರ ಬರೋರು ವಿನಯತೆಯಿಂದ ನಡ್ಕೋಬೇಕು. ಕನ್ಸಲ್ಟೆಂಟ್ ಯಾವತ್ತಿದ್ರು ಸ್ವಲ್ಪ ಗತ್ತಿರಬೇಕು. ಸೊ ಹ್ಯಾವ್ ಸಮ್ ಸೆಲ್ಫ್ ರೆಸ್ಪೆಕ್ಟ್.
ಕಾಡಿ ಬೇಡಿ ಕೆಲವರು ಅಂತ ಅತ್ತೇ ಬಿಟ್ಟಿರ್ತಾರೆ. 25 ಜನ ರೈಟ್ ಸೈಡ್ ಅಲ್ಲಿ ಇದ್ದಾರೆ, ಲೆಫ್ಟ್ ಅಲ್ಲಿ ಒಬ್ರು ಇಲ್ಲ. ನೀನ್ ಅಳ್ತಾ ಇದ್ರೆ ನೀನು ಇರಲ್ಲ ಸ್ವಲ್ಪ ದಿನದಲ್ಲಿ ಬಿಸ್ನೆಸ್. ಡೂ ನಾಟ್ ಲೂಸ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್. ಓಕೆ, ಸೊ ಇದನ್ನ ಮರಿಬೇಡಿ. ಅದಾದ್ಮೇಲೆ ಅವರನ್ನ ಝೂಮ್ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿ, ಆ ಝೂಮ್ ಪ್ರೋಗ್ರಾಮಿನಲ್ಲಿ ಇವತ್ತು ಹರಿಪ್ರಸಾದ್ ಅವರು ಹೇಳಿದಂತ ಎಲ್ಲ ವಿಷಯಗಳನ್ನು ಫಾಲೋ ಮಾಡಿ. ಎಲ್ಲ ವಯಸ್ಸಿನವರು, ಎಲ್ಲ ವ್ಯಾಯಾಮದವರು ಕೂಡ ಇಲ್ಲಿ ಕೂತಿದ್ದಾರೆ, ರೆಸ್ಪೆಕ್ಟ್ಫುಲ್ ಆಗಿ ಕೂತ್ಕೊಳ್ಳಿ ಅಂತ ಅವ್ರಿಗೂ ಕೂಡ ನೀಟಾಗಿ ಅಟೆಂಡ್ ಮಾಡಿಸಿ, ಪ್ರೆಸೆಂಟೇಷನ್ ಆದ್ಮೇಲೆ ಅವರನ್ನ ನಿಮ್ಮ ಅಪ್ಲೈನ್ ಜೊತೆ ಮಾತಾಡಿಸಿ. ಇಲ್ಲಿ ತುಂಬಾ ಜನ ಮಾಡುವಂತ ಅತಿ ದೊಡ್ಡ ಪ್ರಾಬ್ಲಮ್, ಮಿಸ್ಟೇಕ್ ಏನು ಅಂತ ಹೇಳಿ ನಾನು ಹೇಳ್ತೀನಿ. ಬಾಯಿ ಇದೆ ಅಂತ, ಯಾರಪ್ಪ ಅದು, ಓಕೆ, ಬಾಯಿ ಇದೆ ಅಂತ ಕೆಲವರು ಮಾತಾಡ್ಕೊಂಡೇ ಹೋಗ್ಬಿಡ್ತಾರೆ. ಎಲ್ಲೋ ಓದಿದ್ದೆ ನಾನು, ಓಕೆ, ಮ್ಯೂಟ್ ಆಯ್ತಲ್ಲ, ಯಾರು ಅನ್ಮ್ಯೂಟ್ ಮಾಡ್ಕೊಂತಾರಲ್ಲ ಅವಾಗಿಂದ ಗೊತ್ತಾಗ್ತಿಲ್ಲ ಯಾರದು, ಸೀಕ್ರೆಟ್. ಓಕೆ, ನೋ ಪ್ರಾಬ್ಲಮ್. ಸೊ ನಾನೇನ್ ಹೇಳ್ತಿದ್ದೆ, ಮಾತು ಬಂಗಾರ ಅಲ್ಲ, ಮಾತು ಬೆಳ್ಳಿ, ಮೌನ ಬಂಗಾರ. ಆಮ್ ಐ ರೈಟ್? ಹಾ. ಸೊ ಇನ್ಮೇಲೆ ದಯವಿಟ್ಟು ಈ ಬಿಸ್ನೆಸ್ ಅಲ್ಲಿ ಎತ್ತರಕ್ಕೆ ಬೆಳಿಬೇಕು ಅಂತ ಇಷ್ಟಪಡೋರು ಮಾತನ್ನ ಕಡಿಮೆ ಮಾಡ್ಕೊಳ್ಳಿ. ನಾನು ಮಾತನ್ನ ಕಡಿಮೆ ಮಾಡಿ ಅಂತ ಹೇಳಿದೆ ಹೊರತು ಮೌನವಾಗಿರಿ ಅಂತ ಹೇಳಲಿಲ್ಲ. ಮಾತನ್ನ ಕಡಿಮೆ ಮಾಡ್ಕೊಳ್ಳಿ. ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಜೀವನದಲ್ಲಿ 50% ಪ್ರಾಬ್ಲಮ್ ಒಂದು ವಾರದಲ್ಲೇ ಖಾಲಿ ಹೋಗ್ಬಿಡುತ್ತೆ. ಮಾತನ್ನ ಕಡಿಮೆ ಮಾಡ್ಕೊಂಡ್ಬಿಡಿ. ಇಷ್ಟು ಮಾತಾಡಿದ್ರು ಕ್ವಾಲಿಟಿಯಾಗಿ ಮಾತಾಡಿ. ಮಾತಲ್ಲಿ ತೂಕ ಹೆಚ್ಚಿಸ್ಕೊಳ್ಳಿ. ಒಬ್ಬರನ್ನ ನನ್ನ ಜೊತೆ ಬಿಸ್ನೆಸ್ ಸ್ಟಾರ್ಟ್ ಮಾಡು ಅಂತ ಅಟ್ಟಿಸ್ಕೊಂಡು ಹೋಗಿ ಫಾಲೋ ಅಪ್ ಮಾಡೋದಕ್ಕಿಂತ 13 ವರ್ಷದಿಂದ ಅದೇ ಕಂಪ್ನಿಲಿ ಇದೆಯಾ, 12,000 ರೂಪಾಯಿ ನಿನ್ನ ಅಕೌಂಟ್ ಅಲ್ಲಿಲ್ಲ, ಸ್ವಲ್ಪ ಯೋಚನೆ ಮಾಡು ಅಂತ ಒಂದೆರಡು ಮಾತು ಹೇಳ್ಬಿಟ್ಟು ಸೈಲೆಂಟಾಗಿ ಬಂದ್ಬಿಡಿ, ಸಾಕು. ಅರ್ಥ ಆಗ್ತಿದೆಯಲ್ಲ? ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ. ಲಿಟಲ್ ಅಂಡ್ ಕ್ಲಿಯರ್. ಸೊ ಫಾಲೋ ಅಪ್ ಮಾಡಕ್ ಹೋದಾಗ ನಿಮ್ಮ ಅಸ್ತ್ರ ನಾಲಿಗೆ ಅಲ್ಲ, ಕಿವಿ. ಇದನ್ನ ಉಪಯೋಗಿಸಿ ಫಾಲೋ ಅಪ್ ಮಾಡಿ. ಅಂಡ್ ಎಸ್ಪೆಷಲಿ ಅಪ್ಲೈನ್ ಅನ್ನ ನೀವು ಕರ್ಕೊಂಡು ಬಂದಾಗ ಅಬ್ಸಲ್ಯೂಟ್ಲಿ ಏನು ಮಾತಾಡಕ್ ಹೋಗ್ಬಾರ್ದು. ಲೆಟ್ ಅಪ್ಲೈನ್ ಅಂಡ್ ದ ಕಸ್ಟಮರ್ ಆರ್ ದ ಪ್ರಾಸ್ಪೆಕ್ಟ್ ಸ್ಪೀಕ್, ಎಸ್ಪೆಷಲಿ ಫಾಲೋ ಅಪ್, ಟ್ರೈ ಪಾರ್ಟಿ ಕಾಲ್ಸ್, ಅದರಲ್ಲೆಲ್ಲ. ಸೊ ಯು ಡೋ ನಾಟ್ ಸ್ಪೀಕ್. ನೀವು ಒಂದು ಬ್ರಿಡ್ಜ್ ಆಗಿರಿ ಅಷ್ಟೇ, ಕನೆಕ್ಟಿಂಗ್ ಯುವರ್ ಅಪ್ಲೈನ್ ಟು ದ ಗೆಸ್ಟ್ ಅಷ್ಟೇ. ಸೊ ಈ ಬಿಸ್ನೆಸ್ ಅನ್ನೋದು ನಾನು ಆಗ್ಲೇ ಹೇಳಿದ ಪ್ರಕಾರ ಕೆಲವರು ಈ ಬೆಪ್ಪ ಆಸೆ ಇಟ್ಕೊಂಡು ಕೂತಿರ್ಬೋದು, ನಾನು ಕರೋಡ್ಪತಿ ಆಗೋಗ್ಬಿಡ್ತೀನಿ. ದಯವಿಟ್ಟು ಆಸೆ ಪಡಬೇಡಿ, ಕನಸು ಕಾಣಿ, ಅದನ್ನ ಗುರಿ ಮಾಡ್ಕೊಳ್ಳಿ. ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡು ಏನೂ ಮಾಡದೆ ಕರೋಡ್ಪತಿ ಆಗ್ಬಿಡ್ತೀನಿ ಅನ್ನೋದಕ್ಕೆ ಇದು ಲಾಟ್ರಿ ಟಿಕೆಟ್ ಅಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನನ್ನು ಹೇಳುವುದಿಲ್ಲ. ಯುವರ್ ಆನರ್, ಸಿಕ್ಕಾಪಟ್ಟೆ ದುಡ್ಡಿದೆ ಇಂಡಸ್ಟ್ರಿಯಲ್ಲಿ. ಐ ಸ್ವೇರ್, ಸಿಕ್ಕಾಪಟ್ಟೆ ದುಡ್ಡಿದೆ. ಆದ್ರೆ ಇನ್ನೊಂದು ಸತ್ಯವನ್ನು ಹೇಳ್ಬಿಡ್ತೀನಿ, ಸಿಕ್ಕಾಪಟ್ಟೆ ಕೆಲಸನೇ ಇದೆ. ರೈಟ್? ಸೊ ಸಿಕ್ಕಾಪಟ್ಟೆ ದುಡ್ಡಿದೆ, ಸಿಕ್ಕಾಪಟ್ಟೆ ಕೆಲಸವೂ ಇದೆ. ಹಾಗಾಗಿ ಇದನ್ನ ಒಂದು ಸ್ಕೀಮ್ ರೂಪದಲ್ಲಿ ಮಾಡೋದು, ಯಾರಿಗೋ ಅಲ್ಲಲ್ಲೇ ಹೇಳ್ಬಿಡೋದು, ಆ ವರ್ಡ್ನ ಯೂಸ್ ಮಾಡಬಾರ್ದು. ಈ ಚೇಷ್ಟೆಗಳನ್ನ ಬಿಟ್ಟು ಪ್ರೊಫೆಷನಲ್ ದಾರಿಗೆ ನೀವು ಇಳಿದಿದ್ದೇ ಆದ್ರೆ ಕರೋಡ್ಪತಿ ಆಗೋದ್ರಿಂದ ನಿಮ್ಮನ್ನ ಯಾರು ಕೂಡ ತಡೆಯೋದಕ್ಕೆ ಸಾಧ್ಯವೇ ಇಲ್ಲ.
ಒಂದನ್ನ ಅರ್ಥ ಮಾಡ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್, ಈ ಬಿಸ್ನೆಸ್ಸಿನಲ್ಲಿ ನಿಮ್ಮ ಅತಿ ದೊಡ್ಡ ಬಲವೂ ನೀವೇ, ನಿಮ್ಮ ಅತಿ ದೊಡ್ಡ ಬಲಹೀನತೆಯೂ ನೀವೇ ಆಗಿರ್ತೀರಾ. ಸೊ ಇಂತಹ ಕಾರ್ಯಕ್ರಮಗಳಲ್ಲಿ ನಾವು ಹೆಚ್ಚಾಗಿ ಭಾಗವಹಿಸುವ ಅವಶ್ಯಕತೆ ಏನಿದೆ ಅಂತ ಹೇಳಿದ್ರೆ, ನಮ್ಮ ಬಲಹೀನತೆಗಳನ್ನ ಕನಿಷ್ಠಗೊಳಿಸಿ, ಮಿನಿಮೈಸ್ ಮಾಡಿ ನಮ್ಮ ಬಲವನ್ನ ಹೆಚ್ಚಿಸ್ಕೊಳ್ಳೋದು ಈ ಕಾರ್ಯಕ್ರಮದ ಮುಖ್ಯೋದ್ದೇಶವಾಗಿರುತ್ತೆ. ಸೊ ಆದಷ್ಟು ನಿಮ್ಮ ವೀಕ್ನೆಸ್ಸಸ್ ಅನ್ನ ವೀಕ್ ಮಾಡ್ಕೊಳ್ಳಿ, ನಿಮ್ಮ ಸ್ಟ್ರೆಂತ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನಿಮ್ಮ ಬಲವನ್ನ ಇನ್ನೂ ಬಲಪಡಿಸಿ, ನಿಮ್ಮ ಬಲಹೀನತೆಗೆ ಇನ್ನೂ ಆದಷ್ಟು ಅದನ್ನ ಕಡಿಮೆ ಮಾಡಿ. ಈ ತರ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಯು ವಿಲ್ ಮೇಕ್ ಇಟ್. ಸೊ ಇದನ್ನ ಒಂದು ಸ್ಕೀಮ್ ತರ ಮಾಡೋದಕ್ಕಿಂತ ಮೇಕ್ ಇಟ್ ಅ ಪ್ರಾಜೆಕ್ಟ್. ಆಪರೇಷನ್ ಡೈಮಂಡ್ ಬಿಗಿನ್ಸ್. ನೀಟಾಗಿ ಒಂದು ಟೇಬಲ್ ರೆಡಿ ಮಾಡ್ಕೊಳ್ಳಿ, ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ರೆಡಿ ಮಾಡ್ಕೊಳ್ಳಿ, ಬ್ರಾಡ್ಬ್ಯಾಂಡ್ ರೆಡಿ ಮಾಡ್ಕೊಳ್ಳಿ, ನಿಮ್ಮ ಪಕ್ಕದಲ್ಲಿ ಬುಕ್ ಅನ್ನ ಇಟ್ಕೊಳ್ಳಿ. ಆ ಬುಕ್ ಅಲ್ಲಿ ಯಾರ್ಯಾರ ಹತ್ರ ಮಾತಾಡದೆ, ಎಷ್ಟು ಮಾತಾಡದೆ ನೀಟಾಗಿ ಬರ್ಕೊಳ್ಳಿ. ಇಫ್ ಯು ಕ್ಯಾನ್ ಇನ್ ಅ ಬುಕ್ ಲಿಸ್ಟ್ ನ ಇಲ್ಲಿ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಒಂದು ಎಕ್ಸೆಲ್ ಶೀಟ್ ಇರಬೇಕು. 15 ವರ್ಷದ ಹಿಂದೆ ನಾನು ಈ ಒಂದು ಇಂಡಸ್ಟ್ರಿಗೆ ಬಂದೆ. ನಾನು ಇಂಡಸ್ಟ್ರಿಗೆ ಬಂದಂತ ಮೊದಲನೇ ವಾರ ಎಷ್ಟು ಜನರಿಗೆ ಪ್ರೆಸೆಂಟೇಶನ್ ಕೊಟ್ಟೆ, ಎಷ್ಟು ಜನ ಸೈನ್ ಅಪ್ ಮಾಡಿದ್ರು, ಇವತ್ತಿಗೂ ನನ್ನ ಹತ್ರ ಡೇಟಾ ಇದೆ. ಎಕ್ಸೆಲ್ ಶೀಟ್ ಅಲ್ಲಿ ಎಲ್ಲವನ್ನ ನೋಟ್ ಮಾಡಿ ಇಟ್ಕೊಳ್ತಿದ್ದೆ. ಐ ಆಮ್ ಡ್ಯಾಮ್ ಸೀರಿಯಸ್. KGF ಅಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ಬರ್ತಾ ಇರೋದು ಆನಂದ್ ಇಂಗಳಗಿ ಅಂಡ್ ಐ ಆಮ್ ಡ್ಯಾಮ್ ಸೀರಿಯಸ್ ಅಂತ ಹೇಳ್ತಾರೆ ಆ ನ್ಯೂಸ್ ಚಾನೆಲ್ ಓನರ್. ಸೇಮ್ ವೇ ಐ ಆಮ್ ಟೆಲಿಂಗ್ ಯು, ಇಲ್ಲಿ ನಡೀತಾ ಇರೋದು ಚಿಕ್ಕ ಮಕ್ಕಳ ಆಟ ಅಲ್ಲ, ಜೀವನ ಪರಿವರ್ತಿಸುವಂತ ಒಂದು ರೆವಲ್ಯೂಷನ್. ಅಂಡ್ ಮೈ ಡಿಯರ್ ಫ್ರೆಂಡ್ಸ್, ಐ ಆಮ್ ಡ್ಯಾಮ್ ಸೀರಿಯಸ್. ನಿಮಗೆಲ್ಲ ಹೇಳುವಂತ ಸಜೆಷನ್ ಇವತ್ತು ದೀಪಾವಳಿ ದಿನ, ಗೆಟ್ ಡ್ಯಾಮ್ ಸೀರಿಯಸ್. ಗೆಟ್ ಡ್ಯಾಮ್ ಸೀರಿಯಸ್. ಕಡಲ ತೀರದಲ್ಲಿ ಸೆಲ್ಫಿ ತಗೊಂಡು ಚಿಪ್ಪು ತಗೊಂಡಿದ್ದು ಸಾಕು, ಇನ್ನು ಕಡಲ ಆಳಕ್ಕಿಳಿದು ಮುತ್ತನ್ನ ಹುಡುಕಿ. and let's get serious. 8:34. ಸಾರಿ ಹರಿಪ್ರಸಾದ್, 4 ನಿಮಿಷ ಎಕ್ಸ್ಟ್ರಾ ತಗೊಂಡ್ಬಿಟ್ಟೆ ಪ್ರಧಾನಮಂತ್ರಿ ಅವರ ಸ್ಪೀಚ್ ಅನ್ನ. ಲೆಟ್ಸ್ ಚೇಂಜ್ ಅವರ್ ಲೈಫ್ಸ್ and change the lives of more and more people starting from Karnataka and beyond. Thank you very much. Over to Hariprasad ji. Superb. Let us give a big message ಹಾಕಿದ್ದಾರೆ. ಮಾಮಿ ನಿಲ್ಲಡು ಪೂಜೆಗೆ ಹೋಗ್ತೆ, ಅತ್ತೆ ಮನೆಗೆ ದೀಪಾವಳಿ ಪೂಜೆಗೆ ಹೋಗಿದ್ದೇನೆ. ಇನ್ನೊಬ್ರು ಮೆಸೇಜ್ ಆಗ್ತಾ ಇದ್ದಾರೆ, ಸರ್ ಗ್ರೂಪ್ ಮೀಟಿಂಗ್ ಅಲ್ಲಿ ಇದ್ದೇನೆ, ಫೋಟೋ ಕಳಿಸಿದ್ದಾರೆ ವಾಟ್ಸ್ಆಪ್ ಅಲ್ಲಿ ಪ್ರೂಫಿಗೆ. ವಿವೋ ವಾಟ್ಸ್ಆಪ್ ವಿವೋ. ಇನ್ನೊಬ್ರು ಹೇಳ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಇದ್ದೇನೆ. ಕ್ರಿಕೆಟ್ ಅಲ್ಲಿ ಸಚಿನ್ ತೆಂಡೂಲ್ಕರ್ ಬಗ್ಗೆ ಬೇಕಿಲ್ಲಿ, ಆ ಕಡೆ ಪೇಪರ್ ಇಟ್ಟು ಈ 5 kg ಸಮತೋಲನ ಮಾಡುತ್ತೆ. ಎಂತ ಹುಚ್ಚುತನ, ಇಂಥ ಒಂದು ರಸದೌತಣ. ಒಂದು ಡೈಮಂಡ್ ಫೌಂಡೇಶನ್ ಒಂದಲ್ಲ 10 ಕೋಟಿ ರೂಪಾಯಿ ಸಿಕ್ಕಲ್ಲ. ಯಾಕಂತ ಹೇಳಿದ್ರೆ ಪ್ರೇಮ್ ಸರ್ ಯಾವತ್ತು ಮಾತಾಡುವಾಗ ಪುಸ್ತಕದ ಬದನೆಗೆ ಅವ್ರ ಜೀವಮಾನದಲ್ಲಿ ಇಲ್ಲ, ಅವರ ಜೀವನದ ಅನುಭವ. ಆಕ್ಚುಲಿ ಅವ್ರು ಏನ್ ಹೇಳ್ತಾರೆ ಅದನ್ನು ಜೀವಿಸ್ತಾ ಇದ್ದಾರೆ. ಯಾರೋ ಒಬ್ರು ಹಾಕಿದ್ರು ಮೆಸೇಜ್ ಬುಕ್ ಚಾಟ್ ಬಾಕ್ಸ್ ಅಲ್ಲಿ, ಏತು ಶೋಕರು ತುಳು ಪಾತಿರ್ಬೇಕು, ಎಷ್ಟು ಚೆನ್ನಾಗಿ ತುಳು ಮಾತಾಡ್ತಾರೆ. ಇನ್ನೊಬ್ರು ಹಾಕಿದ್ರು, ಪ್ರೇಮ್ ಸರ್ ಆರ್ ಯು ಫ್ರಮ್ ಮ್ಯಾಂಗ್ಳೂರ್? ಮೈ ಫ್ರೆಂಡ್, he is Prem Kumar Partha Sarathi. He is not from Bangalore, he is not from Mangalore. He is a Sarvantaryami. ಅಮೆರಿಕದಲ್ಲೂ ಇದ್ದಾರೆ, ಜಾರ್ಖಂಡ್ ಅಲ್ಲೂ ಇದ್ದಾರೆ, ಅಸ್ಸಾಂ ಅಲ್ಲಿ ಇದ್ದಾರೆ, ಮಂಗಳೂರಲ್ಲಿ ಇದ್ದಾರೆ, ಬ್ಯಾಂಗ್ಳೂರ್ ಇದ್ದಾರೆ. ನಿಮ್ಮೆಲ್ಲರ ಹೃದಯದಲ್ಲಿ ಇವತ್ತಿನ ದಿನ ಕಳೆದಾಯ್ತು. ನಿಮ್ಮ ಪಾಠ